ಮೇತಿಹಾಸ ರಚನೋಲ್ಲಾಸಾಯ ದುರ್ವಾದಿನಾಂ ತ್ರಾಸಾಯಾಸಕರಾಯ ಸತ್ಸು ಕೃತವಿಶ್ವಾಸಾಯ ದೋಷದ್ವಿಷೇ ಭಾಸಾಯಾಮುನರಮ್ಯತೋಯ ಸದೃಶಾ ಯಾಸಾಯ ಮಾಸೇವಿನೇ ದಾಸಾಯ ಭಯದಾಯ ಮಧ್ವಮುನಿಹೃದ್ವಾಸಾಯ ತುಭ್ಯಂ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಷೋಡಶ ಸಂಸ್ಕಾರಗಳ ಚಿಂತನೆಯನ್ನು ಪ್ರಾತಃ ಕಾಲದಲ್ಲಿ ಪ್ರಾರಂಭಿಸಿ 16ರಲ್ಲಿ 2 ಸಂಸ್ಕಾರಗಳ ಸಂಕ್ಷಿಪ್ತ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೇವೆ. ಗರ್ಭಾಧಾನ ಮತ್ತು ಪುಂಸವನ ಅನ್ನುವ 2 ಚಿಂತನೆ ಆಗಿದೆ. ಪುಂಸವನ ಅನವಲೋಭನ ಅನ್ನುವ ತಂತ್ರ ಮುಗಿದ ಮೇಲೆ ಸೀಮಂತ ಮತ್ತು ವಿಷ್ಣು ಬಲಿ ಅನ್ನುವ ಸಂಸ್ಕಾರಗಳು ಜೊತೆಗೆ ನಡೀತಾವೆ. ಸೀಮಂತೋನ್ನಯನ ಅಥವಾ ಸೀಮಂತ ಅನ್ನುವುದು ಮುಂದಿನ ಪ್ರಕ್ರಿಯೆ. ಇದು ಗರ್ಭ ಸಂಸ್ಕಾರ. ಸೀಮಂತ ಅನ್ನುವ ಶಬ್ದಕ್ಕೆ ತಲೆಗೂದಲು ಅಂತ ಅರ್ಥ. ಸೀಮಂತ ಕೇಶವೇಶೇ ಅನ್ನುವ ಒಂದು ವ್ಯಾಕರಣದ ವಾರ್ತಿಕ ಅದನ್ನು ನಿರ್ಧಾರ ಮಾಡುತ್ತೆ. ಸೀಮಂತ ಮತ್ತು ಸೀಮಾಂತ ಅಂತ 2 ಶಬ್ದ ಇದೆ. ಸೀಮಾಂತ ಅನ್ನುವ ಶಬ್ದಕ್ಕೆ ಬೇರೆ ಅರ್ಥ. ಸೀಮೋಲ್ಲಂಘನ ಮಾಡುವುದು ಅಂತ ಹೇಳುವ ಹಾಗೆ ಗ್ರಾಮದ ಕೊನೆ ಗಡು ಅಂತ ಅರ್ಥ. ಆದರೆ ಸೀಮಂತ ಅನ್ನುವ ಶಬ್ದಕ್ಕೆ ತಲೆಗೂದಲು, ಅದು ಹೆಂಗಸ ತಲೆಗೂದಲು ಅಂತ ಅದಕ್ಕೆ ಅರ್ಥ. ಸೀಮಂತದ ಉನ್ನಯನ ಅಂದರೆ ತಲೆಗೂದಲನ್ನು ಮೇಲಕ್ಕೆ ಎಳೆಯುವುದು ಅಂತ ಅರ್ಥ. ಉತ್ ನಯನ ಅಂದರೆ ಮೇಲಕ್ಕೆ ಎಳೆಯುವುದು. ಸೀಮಂತೋನ್ನಯನ ಅನ್ನುವ ಶಬ್ದದ ಅರ್ಥ ತಲೆಗೂದಲನ್ನು ಎಳೆಯುವುದು, ತಲೆಗೂದಲು ಬಾಚುವುದು ಅನ್ನುವುದು ಆ ಶಬ್ದದ ಅರ್ಥ. ಇದು ಒಂದು ಸ್ತ್ರೀಯಲ್ಲಿ ಮಹಾಲಕ್ಷ್ಮಿಯ ಸನ್ನಿಧಾನ ಸಿದ್ಧಿಗೋಸ್ಕರ ನಡೆಸತಕ್ಕಂಥ ಒಂದು ಪ್ರಕ್ರಿಯೆ. ಪೂಜ್ಯ ಶ್ರೀಪಾದರ ಸಮಾಗಮನ ಆಗ್ತಾ ಇದೆ. ಗುರುಗಳಿಗೆ ಸಾಷ್ಟಾಂಗ ವಂದನೆಗಳು. ಸೀಮಂತೋನ್ನಯನ ಅನ್ನುವ ಪ್ರಕ್ರಿಯೆ ಅಥವಾ ಸೀಮಂತ ಅಂತ ಇವತ್ತು ಕರೆಯುವ ಕೆಲಸ, ಅದು ಮಹಾಲಕ್ಷ್ಮಿಯ ಸನ್ನಿಧಾನವನ್ನು ಆ ಗರ್ಭಿಣಿ ಸ್ತ್ರೀಯಲ್ಲಿ ಸಂಪಾದಿಸುವುದಕ್ಕೋಸ್ಕರ ನಡೆಸುವಂತಹ ಒಂದು ಪ್ರಕ್ರಿಯೆ. ಅದರಲ್ಲಿ ಸಂಕಲ್ಪ, ಲಕ್ಷ್ಮಿಯ ಸನ್ನಿಧಾನ ಯಾಕೆ ಬೇಕು, ಅದಕ್ಕೆ ಪುರಾಣಗಳಲ್ಲಿ ಕೆಲವು ಕಥೆ ಇದೆ. ಅದರ ವಿಸ್ತಾರ ಸದ್ಯಕ್ಕೆ ಬೇಡ. ಒಟ್ಟು ಅಭಿಪ್ರಾಯ ಹೀಗೆ: ಗರ್ಭಿಣಿಯಾದ ಸ್ತ್ರೀಯ ಬಗ್ಗೆ ಕೆಲವೊಂದು ದುಷ್ಟಶಕ್ತಿಗಳು ಒಳಗಿದ್ದ ಗರ್ಭದ ಮಾಂಸರಕ್ತಗಳನ್ನು ಕುಡಿಬೇಕು ಅನ್ನುವ ಮನೋಭಾವದಿಂದ ಇರತಕ್ಕಂಥವುಗಳು ಅಂತಲೇ ಒಂದು ಗಣ ಇದೆ. ಆ ರಾಕ್ಷಸೀ ಗಣವನ್ನು ಅಥವಾ ದುಷ್ಟಶಕ್ತಿಯನ್ನು ದೂರ ನಿರಸನ ಮಾಡಬೇಕು. ಈ ಸ್ತ್ರೀ ಶರೀರದ ಸ್ಪರ್ಶ ಮಾಡುವುದಕ್ಕೆ ಅದಕ್ಕೆ ಅವಕಾಶ ಲಭ್ಯವಾಗಬಾರದು ಅಂತಾದರೆ ಈ ಶರೀರದಲ್ಲಿ ಲಕ್ಷ್ಮೀ ಸನ್ನಿಧಾನವನ್ನು ತಂದುಕೊಡಬೇಕು. ಆ ರಾಕ್ಷಸೀ ಗಣ ಪ್ರವೇಶ, ಅದು ಈ ಶರೀರದಲ್ಲಿ ಆಕ್ರಮಣವನ್ನು ನಡೆಸುವ ಕಾಲ 8ನೇ ತಿಂಗಳು. ಅದಕ್ಕೋಸ್ಕರ ಗರ್ಭ ಅಂತ ಹೆಸರು ಬರುವುದು 7ನೇ ತಿಂಗಳಿಗೆ. 7ನೇ ತಿಂಗಳಿಗಿಂತ ಹಿಂದೆ ಅದಕ್ಕೆ ಶಾಸ್ತ್ರೀಯ ಅರ್ಥದಲ್ಲಿ ಗರ್ಭ ಅಂತಿಲ್ಲ. ಗರ್ಭಿಣಿ ಧರ್ಮ ಅಂತ ಧರ್ಮಶಾಸ್ತ್ರ ಕೆಲವು ಧರ್ಮಗಳನ್ನು ನಿರೂಪಣೆ ಮಾಡುತ್ತದೆ. ಆ ಧರ್ಮಗಳನ್ನು ಅಂದರೆ ಪೂರ್ಣಾಹುತಿ ನಡೆಯುವ ಹೊತ್ತಿಗೆ ಆಕೆಯ ಸನ್ನಿಧಾನ ಇರಬಾರದು, ಬೆಟ್ಟಗಳನ್ನು ದೇವಸ್ಥಾನಗಳ ಸನಿಹಕ್ಕೆ ಹೋಗಬಾರದು ಇತ್ಯಾದಿ ವಿಧಿಗಳು ಏನುಂಟು ಅದೆಲ್ಲ 7ನೇ ತಿಂಗಳಿನಿಂದ ಪೂರ್ಣ ಮಟ್ಟದಲ್ಲಿ ಅನ್ವಯವಾಗ್ತದೆ. ಗರ್ಭ ಅನ್ನುವ ಶಬ್ದಕ್ಕೆ ಒಂದು ಅರ್ಥ 7 ಅಂತ. ಗ ಅಂದರೆ ಅದು 3ನೇ ಅಕ್ಷರ, ಭ ಅನ್ನುವುದು 4ನೇ ಅಕ್ಷರ. 4 ಮತ್ತು 3 ಅಂದರೆ 7. ಗ ಅನ್ನುವುದು ಕ ಖ ಗ ಅನ್ನುವಲ್ಲಿ ಕವರ್ಗದಲ್ಲಿ 3ನೇ ಅಕ್ಷರ.
ಭ ಅನ್ನುವುದು ಪ ಪ ಬ ಭ ಅನ್ನುವಲ್ಲಿ ಪವರ್ಗದಲ್ಲಿ 4ನೇ ಅಕ್ಷರ. ಸಂಸ್ಕೃತದಲ್ಲಿ ಕೆಲವು ಅಕ್ಷರಗಳನ್ನು ವರ್ಣಗಳಿಂದ ನಿರೂಪಣೆ ಮಾಡುವ ಕ್ರಮ ಇದೆ. ಅದರ ಪ್ರಕಾರ ಗ ಭ ಅಂದ್ರೆ 4 ಮತ್ತು 3 ಅಂದ್ರೆ 7 ಅಂತ ಅರ್ಥ. ಅದರಿಂದ ಗರ್ಭ ಅನ್ನುವ ಶಬ್ದ ಗರ್ಭಿಣಿ ಅಂತ ಸ್ಪಷ್ಟವಾಗಿ ಹೇಳುವುದು 7ನೇ ತಿಂಗಳಿನಿಂದ. ಆಗ ಕೆಲವು ಧರ್ಮಗಳು ಆಕೆಯಲ್ಲಿ ನಿರೂಪಿತವಾಗ್ತವೆ. 7 ತಿಂಗಳಿಗಿಂತ ಮುಂಚೆ ಹೆತ್ತರೆ ಅದಕ್ಕೆ ಜನನ ಅಂತ ಹೆಸರಿಲ್ಲ. 3 ತಿಂಗಳಿಗಿಂತ ಮುಂಚೆ ಹೆತ್ತರೆ ಅದಕ್ಕೆ ಗರ್ಭಸ್ರಾವ ಅಂತ ಹೆಸರು. 3 ತಿಂಗಳಿಂದ 7 ತಿಂಗಳ ಒಳಗೆ 6 ತಿಂಗಳ ತನಕ ಹೆತ್ತ ಪಕ್ಷದಲ್ಲಿ ಅದಕ್ಕೆ ಗರ್ಭಪಾತ ಅಂತ ಹೆಸರು. 7 ತಿಂಗಳಿಗೆ ಹೆತ್ತರೆ ಅದಕ್ಕೆ ಜನನ ಅಂತ ಹೆಸರು. ಅವತ್ತಿನಿಂದ ಮತ್ತೆ 10 ದಿವಸದ ಆಶೌಚ ಅನ್ನುವುದು ನಿಶ್ಚಿತವಾಗುತ್ತೆ ಅನ್ನುವ ವಿಧಿ ಇದೆ. ಆದ್ರಿಂದ 7 ತಿಂಗಳಿಗೆ ಸರಿಯಾಗಿ ಗರ್ಭದ ಪೂರ್ಣತೆ ಅನ್ನುವ ದೃಷ್ಟಿಯಿಂದ 7 ತಿಂಗಳ ನಂತರ ಅಂದ್ರೆ 8ನೆಯ ತಿಂಗಳಿನಲ್ಲಿ ಕೆಲವೊಂದು ದುಷ್ಟಶಕ್ತಿಗಳು ಆ ಶರೀರದಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುವ ಸಾಧ್ಯತೆಗಳನ್ನು ಪರಿಹರಿಸುವುದಕ್ಕೋಸ್ಕರ ಅಲ್ಲಿ ಲಕ್ಷ್ಮೀ ಸನ್ನಿವೇಶನವನ್ನು ಸಂಪಾದಿಸಬೇಕು. ಅದಕ್ಕೆ ಸಂಕಲ್ಪ ಇರುವುದೇ ಹಾಗೆ: ಅಸ್ಯಾಹ ಭಾರ್ಯಾಯಾಹ ಗರ್ಭಾಭಿವೃದ್ಧಿ ಪರಿಪಂತಿ ತನುಪಿಶಿತ ರುಧಿರ ಪ್ರಿಯಾ ರಾಕ್ಷಸೀಗಣ ದೂರ ನಿರಸನ ಕ್ಷಮ ಮಹಾಲಕ್ಷ್ಮೀ ಸನ್ನಿವೇಶನ ಪೂರ್ವಕಂ ಶ್ರೀಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ನಿರ್ಬಾಧ ಗರ್ಭ ಪರಿಪೋಷಣಾರ್ಥಂ ಸೀಮಂತೋನ್ನೇನಂ ಕರಿಷ್ಯೇತ. ಆ ಸಂಕಲ್ಪದಲ್ಲಿ ಈ ವಿಷಯ ಸ್ಪಷ್ಟವಾಗ್ತದೆ. ಆ ರಾಕ್ಷಸೀಗಣವನ್ನು ಅಂದ್ರೆ ಒಟ್ಟು ರಾಕ್ಷಸೀಗಣ ಅಂದ್ರೆ ಹೆದರಿಕೊಳ್ಳುವ ಕೆಲಸ ಇಲ್ಲ. ಚಿಕ್ಕ ಮಕ್ಕಳಿಗೆ ರಾಕ್ಷಸೀಗಣ ಅಂತ ಹೇಳಿದ್ರೆ ಹೆದರಿಕೆ ಆಗುತ್ತೆ. ಅದೊಂದು ದುಷ್ಟಶಕ್ತಿ, ಯಾವುದೋ ಗರ್ಭ ಅಭಿವೃದ್ಧಿಗೆ ಪ್ರತಿಬಂಧಕವಾಗಿ ನಿಲ್ಲುವ ಶಕ್ತಿ, ವಾತಾವರಣದಲ್ಲಿರ್ತಕ್ಕಂತಹ ತಾಮಸ ಶಕ್ತಿ ಅಂತ ಗೊತ್ತಿದ್ರೆ ಸಾಕು. ಅದು ಶರೀರದಲ್ಲಿ ತೊಂದರೆ ಮಾಡಬಾರದು ಅನ್ನುವ ದೃಷ್ಟಿಯಿಂದ ಲಕ್ಷ್ಮೀ ಸನ್ನಿವೇಶನ ಅಂದ್ರೆ ಲಕ್ಷ್ಮಿಯ ಸನ್ನಿಧಾನ ಸಿದ್ಧಿಗೋಸ್ಕರ ನಡೆಸುವ ಪ್ರಕ್ರಿಯೆ ಸೀಮಂತೋನ್ನೇನ. ಇದರಲ್ಲಿ ಈ ಹೆಸರು ಬರುವುದಕ್ಕೆ ಕಾರಣ ಲಕ್ಷ್ಮಿಯ ಸನ್ನಿಧಾನ ಸಂಪ್ರಾಪ್ತಿಗೋಸ್ಕರ 5 ಅಥವಾ 7 ಬಗೆಯದಾದ ಪುಷ್ಪಗಳನ್ನು ಜೋಡಿಸಿ ಪರಿಮಳಿತವಾದ ಆ ಪುಷ್ಪಗಳನ್ನು 2 ಫಲ ವಿಶೇಷದಿಂದ, ಯಾವುದೋ 2 ಫಲಗಳು, ಒಂದು ಅತ್ತಿಯ ಫಲ ಇಲ್ಲದೆ ಹೋದರೆ ಅಡಿಕೆಯ ಕಾಯಿ, ಅದರ ಜೊತೆಗೆ ಶಲಲಿ ಅಂದ್ರೆ ಹಂದಿಯ ಮುಳ್ಳು, ಅದು ಕೂಡ ತ್ರಿಶುಕ್ಲವರ್ಣಾಂ ಶಲಲೀಂ ಅಂತಾರೆ ಎಲ್ಲಾ ಸ್ಮೃತಿಕಾರರು ಮತ್ತು ಎಲ್ಲಾ ಕಾರಿಕಾಕಾರರು. ಆಶ್ವಲಾಯನ ಕಾರಿಕೆಯಲ್ಲೂ ಕೂಡ ಇದೆ, ಗೃಹ್ಯ ಸೂತ್ರದಲ್ಲೂ ಶಲಲಿ ಶಬ್ದ ಇದೆ. ಅಂದ್ರೆ ಹಂದಿಯ ಮುಳ್ಳಿನಲ್ಲಿ 2 ಹಣ್ಣನ್ನು ಜೋಡಿಸಿ ಅದಕ್ಕೆ 5 ಅಥವಾ 7 ಬಗೆಯದಾದ ಪರಿಮಳಿತ ಪುಷ್ಪವನ್ನು ಜೋಡಿಸಿ ಅದರಲ್ಲಿ ಲಕ್ಷ್ಮಿಯ ಆವಾಹನೆ ಮಾಡಬೇಕು. ಶ್ರೀ ಸೂಕ್ತ, ಅಮೃಣಿ ಸೂಕ್ತಗಳ ಜೊತೆಗೆ ಮಹಾಲಕ್ಷ್ಮಿಯ ಸನ್ನಿಧಾನವನ್ನು ಅಲ್ಲಿ ಚಿಂತನೆ ಮಾಡಿ ಸರಿ ಅದನ್ನು ಶಿರಸ್ಸಿನಲ್ಲಿ, ಸ್ತ್ರೀಯ ಶಿರಸ್ಸಿನಲ್ಲಿ ಧಾರಣೆ ಮಾಡತಕ್ಕಂತಹ ಪ್ರಕ್ರಿಯೆ ಇದೆ. ಸ್ತ್ರೀ ಶಿರಸ್ಸಿನಲ್ಲಿ, ತನ್ನ ಪತ್ನಿಯ ಶಿರಸ್ಸಿನಲ್ಲಿ ಸಾಕ್ಷಾತ್ ಪತಿಯೇ ಅದನ್ನು ಧಾರಣೆ ಮಾಡ್ತಾನೆ. ಮಾಡಬೇಕಾದರೆ ಹಣೆಯ ಕೂದಲುಗಳನ್ನು ಮೇಲ್ಭಾಗಕ್ಕೆ ಅದನ್ನು ತೆಗೆದು ಮೇಲಕ್ಕೆ ಎಳೆದು ಸೀಮಂತವನ್ನು ಉನ್ನಯನ ಮಾಡಿ ಅಲ್ಲಿ ಆ ಪುಷ್ಪಗಳನ್ನು ಕಟ್ತಾನೆ. ಈ ಪ್ರಕ್ರಿಯೆ ಇದು ಸೀಮಂತೋನ್ನಯನದ ಪ್ರಧಾನವಾದ ಪ್ರಕ್ರಿಯೆ. ಅಂದ್ರೆ ಸೀಮಂತೋನ್ನಯನದ ಶುಭ ಮುಹೂರ್ತದಲ್ಲಿ ನಡೆಸತಕ್ಕಂತಹ ಪ್ರಕ್ರಿಯೆ. ಈ ಕಾರಣದಿಂದಲೇ ಇಡೀ ಈ ಒಂದು ಸಂಸ್ಕಾರಕ್ಕೆ ಸೀಮಂತ ಅನ್ನುವ ಹೆಸರು ಬಂದಿದೆ. ಈ ಸೀಮಂತೋನ್ನಯನ ಸಂಸ್ಕಾರದಿಂದ ಲಕ್ಷ್ಮೀ ಸನ್ನಿವೇಶ ಸಿದ್ಧಿಯಾದ ಮೇಲೆ ಇನ್ನೊಂದು ವಿಷ್ಣು ಬಲಿ ಅನ್ನುವ ಒಂದು ಪ್ರಕ್ರಿಯೆಯನ್ನು ನಡೆಸಬೇಕು. ವಿಷ್ಣು ಬಲಿ ಅನ್ನುವುದು ಅದು ನಿರ್ಬಾಧ ಗರ್ಭ ಪರಿಪೋಷಣಾರ್ಥಂ. ಗರ್ಭಾಧಿದೇವತೆ ಮಹಾವಿಷ್ಣು, ಗರ್ಭದಲ್ಲಿ ರಕ್ಷಣೆ ಮಾಡುವ ಶಕ್ತಿ ಭಗವತ್ ಶಕ್ತಿಯೇ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ ಅಂತ ಸ್ತುತಿಸುವ ಹಾಗೆ ಗರ್ಭದಲ್ಲಿ ವಿಶಿಷ್ಟ ರೀತಿಯ ರಕ್ಷಣೆಯನ್ನು ಒದಗಿಸುವ ದೇವತೆ ಭಗವಂತ. ಆದ್ರಿಂದ ಅವನಿಗೆ ಗರ್ಭಾಧಿದೇವತಾ ಅಂತ ಹೆಸರು. ಆ ವಿಷ್ಣುವಿನ ಸುಪ್ರೀತಿಗೋಸ್ಕರ ಮತ್ತು ಸುಖಸೂತ್ಯರ್ಥಮೇವಚ ಕಾರ್ಯೋ ಬಲಿಹಿ ಯಥಾವಿಧಿ ಅಂತ ಶೌನಕಿಯ ಕಾರಿಕೆ ಹೇಳಿದೆ. ಭಗವಂತನ ವಿಷ್ಣು ಪ್ರೀತಿಗೋಸ್ಕರ ವಿಷ್ಣು ಬಲಿ ಅನ್ನುವ ಪ್ರಕ್ರಿಯೆಯನ್ನು ನಡೆಸಬೇಕು. ಬಲಿ ಮತ್ತು ಆಹುತಿ ಅನ್ನುವುದಕ್ಕೆ ವ್ಯತ್ಯಾಸ. ಅಗ್ನಿಯಲ್ಲಿ ಸ್ವಾಹಾಕಾರವನ್ನು ಹೇಳಿ ಹಾಕಿದರೆ ಅದಕ್ಕೆ ಆಹುತಿ ಅಂತ ಹೆಸರು. ನೆಲದಲ್ಲಿ ಸ್ವಾಹಾಕಾರವನ್ನು ಹೇಳಿ ಹಾಕಿದರೆ ಅದಕ್ಕೆ ಬಲಿ ಅಂತ ಹೆಸರು. ವಿಷ್ಣುವನ್ನು ಉದ್ದೇಶಿಸಿ ನೆಲದಲ್ಲಿ ಹಾಕುವುದಕ್ಕೆ ವಿಷ್ಣು ಬಲಿ ಅಂತ ಕರೀತಾರೆ. ನೆಲದಲ್ಲಿ ಮಂಡಲವನ್ನು ಮಾಡಿ ಋಗ್ವೇದದಲ್ಲಿ ಬರತಕ್ಕಂತಹ 64 ವಿಷ್ಣು ಮಂತ್ರಗಳಿಂದ ಬಲಿ ಪ್ರದಾನ ಮಾಡತಕ್ಕಂತಹ ಪ್ರಕ್ರಿಯೆಗೆ ವಿಷ್ಣು ಬಲಿ ಅಂತ ಹೆಸರು. ಇನ್ನು ಮುಂದಕ್ಕೆ ಸಾಗೋಣ. ವಿಷ್ಣು ಬಲಿ ಆದ ಮೇಲೆ ಜಾತಕರ್ಮ ಅಂತಕ್ಕಂತಹ ಸಂಸ್ಕಾರ. ಪೂಜ್ಯ ಶ್ರೀ ಶ್ರೀ ಶ್ರೀಪಾದರಾಜ ಮಠಾಧೀಶ ಶ್ರೀ ಶ್ರೀಮದ್ ವಿಜ್ಞಾನದ ತೀರ್ಥ ವರಕುಮಾರಕ ಶ್ರೀ ಶ್ರೀ ಕೇಶವನದಿ ತೀರ್ಥ ಶ್ರೀಪಾದಂಗಳವರಿಗೆ
ಶ್ರೀ ಶ್ರೀಮತ್ ಶ್ರೀಪಾದರಾಜ ಮಠಾಧೀತ ಶ್ರೀ ಶ್ರೀಮತ್ ಕೇಶವ ನಿಧಿ ತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ಗೋಪೀನಾಥೋ ಶ್ರೀ ರಂಗವಿಠ್ಠಲೋ ಶ್ರೀಮದ್ ಗೋಪೀನಾಥೋ ವಿಜಯತೆ, ಶ್ರೀ ರಂಗವಿಠ್ಠಲೋ ವಿಜಯತೆ, ಶ್ರೀ ಶ್ರೀಪಾದರಾಜ ಮಠಾಧೀತ ಶ್ರೀ ಶ್ರೀಮತ್ ಕೇಶವ ನಿಧಿ ತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ಶ್ರೀಮತ್ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ಶ್ರೀಮತ್ ಕೇಶವ ನಿಧಿ ತೀರ್ಥ ಶ್ರೀಪಾದಂಗಳವರಿಗೆ, ಶ್ರೀ ಶ್ರೀಮತ್ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರಿಗೆ. ಶ್ರೀ ಶ್ರೀಮತ್ ಶ್ರೀಪಾದರಾಜ ಮಠಾಧೀಶರಾದ ಈಗ ಶ್ರೀ ಎಚ್ ಸತ್ಯನಾರಾಯಣಾಚಾರ್ಯವರಿಂದ ಪ್ರವಚನ ಕಾರ್ಯಕ್ರಮ ಮುಂದುವರಿಯುತ್ತೆ. ಶ್ರೀಪಾದಂಗಳವರ ಉಭಯ ಶ್ರೀಪಾದಂಗಳವರ ಆಜ್ಞಾನುಸಾರ ಪ್ರವಚನ ಮುಂದುವರಿಯುತ್ತೆ. ಎಲ್ಲರೂ ಆಸೀನರಾಗಬೇಕು. ಅವರವ್ರು ಹಂಗೆ ಕೂಡ್ಬೇಕು. ದಯವಿಟ್ಟು ಎಲ್ಲರೂ ಹಂಗೆ ಕೂಡ್ಬೇಕು. ಸಪ್ತಾಹ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಕ್ರಮದ ಉದ್ಘಾಟನೆ ಪೂಜ್ಯ ಶ್ರೀಪಾದದ್ವಯರ ಸನ್ನಿಧಾನದಲ್ಲಿ ಈ ಹೊತ್ತಿಗೆ ನೆರವೇರಬೇಕು. ಅದಕ್ಕೆ ಮುಹೂರ್ತ ಪ್ರಾಪ್ತಿಯಾಗುವುದು 5:45ರಿಂದ 6 ಅಂತೇಳಿ ಉದ್ಘಾಟನೆಗೆ. ಹಾಗಾಗಿ 5:45 ತನಕದ ಕಾಲಾವಕಾಶ ನನಗೆ ಲಭ್ಯ ಇದೆ. ಹಾಗಾಗಿ ಶ್ರೀಪಾದದ್ವಯರಿಗೂ ಭಕ್ತಿಯಿಂದ ನಮಿಸಿಕೊಂಡು ಉಪಕ್ರಾಂತವಾದ್ದನ್ನು ಮುಂದುವರಿಸುವ ಕೆಲಸವನ್ನು ಮಾಡ್ತೇನೆ. ಗರ್ಭ ಸಂಸ್ಕಾರಗಳು ಮುಗೀತು. ಗರ್ಭಾದಾನಂ ಪುಂಸವನಂ ಸೀಮಂತೋ ವೈಷ್ಣವೋ ಬಲಿಹಿ ಅನ್ನುವ 4 ಸಂಸ್ಕಾರಗಳು ಮಗು ಹುಟ್ಟುವುದಕ್ಕಿಂತ ಮುಂಚೆ ನಡೆಸತಕ್ಕಂಥವುಗಳು. ಮಗು ಆವಿರ್ಭವಿಸಿದ ಮೇಲೆ ನಡೆಸುವ ಸಂಸ್ಕಾರ ಮೊದಲನೆಯದ್ದು ಜಾತಕರ್ಮ. ಈ ಜಾತಕರ್ಮ ಅನ್ನೋದು ಮಗು ಹುಟ್ಟಿದ ತತ್ಕ್ಷಣ ನಡೆಯುವಂತಹ ಪ್ರಕ್ರಿಯೆ. ಇವತ್ತಿನ ಕಾಲದಲ್ಲಿ ಅಸಾಧ್ಯವಾಗ್ತಾ ಇದೆ. ಆದ್ರಿಂದ ಅದು 11ನೇ ದಿವಸ ಅಥವಾ 12ನೇ ದಿವಸ ನಾಮಕರಣದ ಜೊತೆಗೆ ನಡೆದಿದೆ. ಅದರ ವಿಧಿ ಇರುವಂತಹದ್ದು ಹೊಕ್ಕಳ ಬಳ್ಳಿ ತುಂಡು ಮಾಡುವುದಕ್ಕಿಂತ ಮೊದಲು ನಡೆಸಬೇಕಾದ ಸಂಸ್ಕಾರ ಅಂತ. ಜಾತಮಾತ್ರೇ ಪುತ್ರೇ, ಮಗು ಹುಟ್ಟಿದ ತತ್ಕ್ಷಣ ತಂದೆ ನೀರಿನಲ್ಲಿ ಮುಳುಗಿ ಸಚೇಲ ಸ್ನಾನವನ್ನು ಆಚರಿಸಿ ಮಗು ಹುಟ್ಟಿದ ಸಂಭ್ರಮಕ್ಕೆ, ಅಲ್ಲಿ ಸಂಬಂಧಪಟ್ಟ ದೋಷಾದಿಗಳ ನಿವೃತ್ತಿಗೆ, ಮಗುವಿನ ಶ್ರೇಯಸ್ಸಿಗೆ ಕೆಲವೊಂದು ದಾನಗಳನ್ನೆಲ್ಲ ಕೊಟ್ಟು, ಚಂದ್ರಗ್ರಹಣ ಸೂರ್ಯಗ್ರಹಣದ ಕಾಲದಲ್ಲಿ ಎಂತಹ ಪರ್ವಕಾಲ ಆ ಕಾಲಕ್ಕೆ ಮಹತ್ವ ಇದೆಯೋ, ಮಗು ಹುಟ್ಟಿ ಹೊಕ್ಕಳ ಬಳ್ಳಿ ಕತ್ತರಿಸುವುದಕ್ಕಿಂತ ಪೂರ್ವಭಾವಿಯಾದ ಆ ಕಾಲಕ್ಕೆ ಅಷ್ಟೇ ಪರ್ವಕಾಲದ ಸಂಬಂಧ ಇದೆ. ಆಶೌಚ ಸಂಬಂಧ ಇಲ್ಲ. ಹೊಕ್ಕಳ ಬಳ್ಳಿ ಕತ್ತರಿಸಿದ ಮೇಲೆ ಅವನಿಗೆ ಆಶೌಚ ಶುರು ಆಗ್ತದೆ. ಅಲ್ಲಿಯ ತನಕ ಅವನು ಕರ್ಮಾನುಷ್ಠಾನದಲ್ಲಿ ಪೂರ್ಣ ಅಧಿಕಾರಿ ಇದ್ದಾನೆ. ಯಥಾಶಕ್ತಿ ಆ ಸಂಬಂಧಿ ದಾನಗಳನ್ನು ಆತ ಕೊಡಬೇಕು ಅನ್ನುವುದನ್ನು ಎಲ್ಲಾ ಧರ್ಮಶಾಸ್ತ್ರಗಳು ಕೂಡ ವಿಧಿಸ್ತವೆ. ಹೇಗೆ ಚಂದ್ರಗ್ರಹಣ ಸೂರ್ಯಗ್ರಹಣ ಕಾಲದಲ್ಲಿ ಆಶೌಚ ಇದ್ದ ವ್ಯಕ್ತಿಗೂ ಆಶೌಚ ಇಲ್ಲ ಆ ಹೊತ್ತಿಗೆ. ತಾವದೇವ ಭವೇಚ್ಛುದ್ದಿಹಿ ಯಾವನು ಮುಕ್ತಿರ್ನ ದೃಶ್ಯತೆ. ಸೂತಕ ಮೃತಕಗಳು ಕೂಡ ಚಂದ್ರಗ್ರಹಣ ಸೂರ್ಯಗ್ರಹಣ ಕಾಲದಲ್ಲಿ ಪರಿಣಾಮ ಬೀರುವುದಿಲ್ಲ. ಅವನಿಗೆ ಎಲ್ಲಾ ಕರ್ಮಾನುಷ್ಠಾನ ಮಾಡುವುದಕ್ಕೆ ಅಧಿಕಾರ ಇದೆ. ಹೇಗೋ ಹಾಗೆ ಮಗು ಹುಟ್ಟಿದ ಪರ್ವಕಾಲದಲ್ಲೂ ಕೂಡ ಆತನಿಗೆ ಎಲ್ಲಾ ಕರ್ಮಗಳ ಅಧಿಕಾರ ಇದೆ. ಅವನು ವಿಶೇಷ ದಾನ ಕರ್ಮಾದಿಗಳನ್ನು ನಡೆಸಬೇಕು ಅಂತ ಎಲ್ಲಾ ಧರ್ಮಶಾಸ್ತ್ರಗಳು ಉದ್ಘೋಷಣೆ ಮಾಡ್ತವೆ. ಅಂತಹ ಧರ್ಮ ಕಾರ್ಯ ಮಾಡುವುದಕ್ಕೆ ಅನುಕೂಲತೆ ಇಲ್ಲ. ಮಧ್ಯರಾತ್ರಿ ಮಗು ಹುಟ್ಟಿದೆ, ಆವಾಗ ಸಂಕಲ್ಪ ಮಾಡಿಕೊಂಡು ಬಿಡಬೇಕು. ವಸುದೇವ ಮಾಡಿಕೊಂಡ ಹಾಗೆ, ನಾನು 10,000 ಸಂಖ್ಯೆಯ ಗೋದಾನ ಮಾಡ್ತೇನೆ ಅಂತ ಆತ ಸಂಕಲ್ಪಿಸಿಕೊಂಡ ಹಾಗೆ ಸಂಕಲ್ಪವನ್ನಾದರೂ ನಡೆಸಬೇಕು. ಮಗು ಜನಿಸಿದ ಕ್ಷಣದಲ್ಲಿ ಆತ ಮಗುವನ್ನು ದಾದಿಯರು ಶುದ್ಧಗೊಳಿಸಿದಾಗ ಮಗುವಿಗೆ ಮಧುಸರ್ಪಿಪ್ರಾಶನವನ್ನು ನಡೆಸಬೇಕು ಅಂತ. ಇವತ್ತು ಅದು 11ನೇ ದಿವಸ ನಡೆಯುತ್ತೆ. ಅದಕ್ಕೋಸ್ಕರ ಅಲ್ಲಿ ನಾವು ಆಲೋಚನೆ ಮಾಡುವ. 11ನೇ ದಿವಸದಲ್ಲಿ ನಾಮಕರಣದ ದಿವಸ ಒಂದೋ 11 ಅಥವಾ 12. ಏಕಾದಶಿಯನ್ನಿ ಪಿತಾನಾಮ ಕುರಿಯಾತ್ ಅಂತ ಶ್ರುತಿ, 12ನೇ ದಿವಸ ನಾ ಮಾಡಬೇಕು ಅಂತ ಸ್ಮೃತಿ. ಹೀಗೆ ಶ್ರುತಿ ಸ್ಮೃತಿ ಎರಡು ಸೇರಿಸಿ 11 ಅಥವಾ 12ನೇ ದಿವಸದಲ್ಲಿ ನಾಮಕರಣಕ್ಕೆ ಪ್ರಶಸ್ತವಾದ ದಿವಸ. ಅದರ ಜೊತೆಗೆ ಜಾತಕರ್ಮ ನಡೆಸುವಾಗ ಮೊಸರು, ಜೇನುತುಪ್ಪ ಮತ್ತು ತುಪ್ಪವನ್ನು ಎರಡನ್ನು ಮೇಲನೆ ಮಾಡಿ
ಅದರ ಜೊತೆಗೆ ಬಂಗಾರವನ್ನು ಸ್ವಲ್ಪ ತಿಕ್ಕಿ ಬಜೆ, ಸಂಸ್ಕೃತದಲ್ಲಿ ಅದಕ್ಕೆ ವಚ ಅಂತ ಹೆಸರು. ಬಜೆ ಅದು ವಾಕ್ಶಕ್ತಿಗೆ ಬಹಳ ಪೂರಕವಾಗಿರತಕ್ಕಂಥದ್ದು. ಅದನ್ನೂ ಸ್ವಲ್ಪ ಅದರಲ್ಲಿ ಸೇರಿಸಿ ಅದನ್ನು ಬಂಗಾರದ ಮೂಲಕ ಮಗುವಿನ ಬಾಯಿಗೆ ನೆಕ್ಕಿಸತಕ್ಕಂತಹ ಪ್ರಕ್ರಿಯೆ ಇದೆ. ಇದಕ್ಕೆ ಮಧುಸರ್ಪಿ ಪ್ರಾಶನ ಅಂತ ಹೆಸರು. ಬಹಳ ಸುಂದರವಾದ ವೈದಿಕ ಮಂತ್ರ ಇದೆ. ಅದರ ಅರ್ಥಚಿಂತನೆ ಸದ್ಯಕ್ಕೆ ಬೇಡ. ಅಂತಹ ಮಂತ್ರದಿಂದ ಪ್ರತೇ ದದಾಮಿ ಮಧುನೋಘೃತಸ್ಯ ಅಂತ ಒಂದು ಬಹಳ ಸುಂದರವಾದ ಮಂತ್ರದ ಮೂಲಕ ಅದನ್ನು ಮಗುವಿಗೆ ಪ್ರಾಶನ ಮಾಡಿಸುವಂಥದ್ದು. ಅಲ್ಲಿ ಕೆಲವು ಸೂಚನೆಗಳನ್ನು ಶಾಸ್ತ್ರ ಕೊಡ್ತದೆ. ಜೇನುತುಪ್ಪ ಮತ್ತು ತುಪ್ಪವನ್ನು ಎರಡನ್ನು ಮೇಲನೆ ಮಾಡಿಸಿ, ಆದರೆ ಜೇನುತುಪ್ಪದ ಪರಿಮಾಣ ಜಾಸ್ತಿ ಇರುವ ಹಾಗೆ, ತುಪ್ಪದ ಪರಿಮಾಣ ಕಡಿಮೆ ಇರುವ ಹಾಗೆ ಜಾಗೃತೆ ವಹಿಸಿ ಅಂತ ಹೇಳುತ್ತೆ. ವಿಷಮಮಾನೇನ ಮಧುಸರ್ಪಿಷಿ ವಿಷಮಮಾನೇನ ಮಿಶ್ರೀಕೃತ್ಯ ಅಂತ ಆದೇಶ ಮಾಡುತ್ತೆ. ಅದರ ಜೊತೆಗೆ ಹೇಳುತ್ತೆ ಸಮ ಪ್ರಮಾಣತ್ವೇ ವಿಷತ್ವ ಪ್ರಸಂಗಾತ್ ಅಂತ ಹೇಳುತ್ತೆ. ಕೆಲವು ಆಯುರ್ವೇದದ ಸೂಕ್ಷ್ಮಗಳು. ಜೇನುತುಪ್ಪ ಮತ್ತು ತುಪ್ಪ ಇವೆರಡನ್ನು ಸಮ ಪ್ರಮಾಣದಲ್ಲಿ ಜೊತೆ ಸೇರಿಸಿದ್ರೆ ಅದು ವಿಷ, ಅದು ಶರೀರಕ್ಕೆ ಕೆಟ್ಟ ಪರಿಣಾಮವನ್ನು ಬೀರುವಂತಹದ್ದು. ಅದೇ ಅದರ ಪರಿಮಾಣ ವಿಷಮವಾದರೆ ಅದು ಅಮೃತ, ಅದು ಆಯುರ್ವೇದದ ಒಂದು ವಿಶಿಷ್ಟವಾದ ಔಷಧವಾಗುತ್ತೆ. ಇಂಥದ್ದು ಅನೇಕ ಆಯುರ್ವೇದದಲ್ಲಿದೆ. ಸ್ವಲ್ಪ ಪರಿಮಾಣದಲ್ಲಿ ವ್ಯತ್ಯಾಸವಾದ ಕೂಡಲೇ ಅದರ ಗುಣಧರ್ಮಗಳೇ ವ್ಯತ್ಯಾಸವಾಗುವ ಅನೇಕ ವಿಷಯಗಳು ಆಯುರ್ವೇದದಲ್ಲಿ ಬರ್ತವೆ. ಆಯುರ್ವೇದಕ್ಕೂ ಪೌರೋಹಿತ್ಯಕ್ಕೂ ಬಹಳ ವಿಶಿಷ್ಟವಾದ ಸಂಬಂಧ ಇದೆ. ವಿಷಮಮಾನದಿಂದ ಮಧುಸರ್ಪಿಗಳ ಮೇಲನವನ್ನು ಮಾಡಿ ಬಂಗಾರವನ್ನು ಅದರಲ್ಲಿ ಸ್ವಲ್ಪ ಸೇರಿಸಿ ಅದನ್ನು ಮಗುವಿಗೆ ಪ್ರಾಶನ ಮಾಡಿಸುವಂತಹದ್ದು. ಅದಕ್ಕೆ ಒಂದು 5 ಕಾರಣಗಳನ್ನು ಧರ್ಮಶಾಸ್ತ್ರ ಹೇಳುತ್ತೆ. ಸದ್ಯಕ್ಕೆ ಬೇಡ. ಮುಖ್ಯವಾಗಿ ವಾಕ್ಶಕ್ತಿ ಪ್ರಾಪ್ತಿಗೋಸ್ಕರ ಇದನ್ನು ಕೊಡಬೇಕು. ಮಗು ಅಳುವಾಗಾದರೂ ಸರಿಯಾಗಿ ಅಳುವುದಕ್ಕೋಸ್ಕರ ಕೊಡಬೇಕು. ಮಗುವಿನ ವಾಕ್ಶಕ್ತಿ ಏನು? ಅಳುವುದು ಚೆನ್ನಾಗಿ ಅಳಬೇಕಲ್ವಾ, ಕೆಟ್ಟದಾಗಿ ಅಳಬಾರ್ದು. ಮಗು ಅಳುವಾಗಲೂ ಚೆನ್ನಾಗಿ ಅಳಬೇಕು. ಸರಿಯಾದ ಸುಸ್ವರಂ ರುರುದುಹು ಅಂತ ಭಾಗವತದಲ್ಲಿ ಹೇಳಿದ ಹಾಗೆ, ರುರುದು ಸುಸ್ವರಂ ಗೋಪ್ಯ ಅಂತ ಚೆನ್ನಾಗಿ ಒಳ್ಳೆಯ ಸ್ವರದಲ್ಲಿ ಅಳಬೇಕು. ಆ ಆಳುವ ಸ್ವರ ಚೆನ್ನಾಗಿದ್ರೆ ಮುಂದಕ್ಕೆ ಮಾತಿನ ಧ್ವನಿ, ಒಳಗಿನ ಧ್ವನಿ ಹೊರಗಿನ ಧ್ವನಿ ಸರಿಯಾಗಿರುತ್ತೆ. ಆದ್ರಿಂದ ವಚ ಮತ್ತು ಸುವರ್ಣ ಮಧುಸರ್ಪಿ ಅನ್ನುವ 4 ದ್ರವ್ಯದ ಮೇಲನೆಯಿಂದ ವಿಶಿಷ್ಟ ಆಯುರ್ವೇದ ಸ್ವರೂಪದ ಆ ದ್ರವ್ಯವನ್ನು ಮಗುವಿಗೆ ಪ್ರಾಶನ ಮಾಡಿಸುವಂತಹ ಪ್ರಕ್ರಿಯೆ. ಆಮೇಲೆ ಬಂಗಾರವನ್ನು 2 ಕಿವಿಗಳಿಗೆ ಆಗಿಸುವ ಪ್ರಕ್ರಿಯೆ, ಜೊತೆಗೆ ಮಗುವಿಗೆ ಸ್ತನ್ಯಪಾನವನ್ನು ಮಂತ್ರಪುರಸ್ಸರವಾಗಿ ಮಾಡಿಸತಕ್ಕಂತಹ ಪ್ರಕ್ರಿಯೆ, ಮಗುವನ್ನು ಶಿರಸ್ಸನ್ನು ಆಘ್ರಾಣನ ಮಾಡುವ ಪ್ರಕ್ರಿಯೆ, ಭಿನ್ನ ಭಿನ್ನ ಮಂತ್ರಗಳಿಂದ ಭಿನ್ನ ಭಿನ್ನ ಉದ್ದೇಶಗಳಿಂದ ನಡೆಸಬೇಕಾದದ್ದು ಅನ್ನುವುದು ಅದು ಜಾತಕರ್ಮದ ಒಂದು ವಿಷಯ. ಜಾತಕರ್ಮ ಆದ ಮೇಲೆ ನಾಮಕರಣ ಅದು ಸುಮಾರು 1 ಗಂಟೆ ಹೇಳಿದ್ರೆ ಅರ್ಥ ಆಗುತ್ತೆ, ಇಲ್ಲಿ ಹೋದ್ರೆ ಅರ್ಥ ಆಗೋದಿಲ್ಲ. ಅದರಿಂದ ಅದನ್ನು ಬಿಟ್ಟು ಮುಂದಾಗಿ ಇಷ್ಟು ಹೆಸರಿಡುವುದು ಅಂತ ಅಷ್ಟೇ. ನಾಮಕರಣ ಅಂದ್ರೆ ಹೆಸರಿಡುವುದು ಏನು, ಹೇಗೆ ಬೇಕಾದ್ರೆ ಹೆಸರಿಡಬೇಕಲ್ವಾ. ಅದು ಹೆಸರು ಯಾವ್ದು ಇಡಬಾರದು ಯಾವ್ದು ಇಡಬೇಕು ಅನ್ನೋದರ ಬಗ್ಗೆ ಧರ್ಮಶಾಸ್ತ್ರ ಪೌರೋಹಿತ್ಯ ಗ್ರಂಥ ಬಹಳ ಚಿಂತನೆ ನಡೆಸಿದೆ. ಯಾವ ರೀತಿ ಹೆಸರು, ಎಷ್ಟು ಅಕ್ಷರದ ಹೆಸರು ಸರಿ, ಗಂಡಸಿಗಾದ್ರೆ ಎಷ್ಟು ಅಕ್ಷರ, ಹೆಂಗಸಿಗಾದ್ರೆ ಎಷ್ಟು ಅಕ್ಷರ, ಅದರಲ್ಲಿ ಯಾವ ಅಕ್ಷರ ಮೊದಲಿರಬೇಕು, ಒಟ್ಟು ಅದರ ಸ್ವರೂಪ ಹೇಗಿರಬೇಕು, ಅದು ಒಂದು 7-8 ಶ್ಲೋಕಗಳಲ್ಲಿ ಅದರ ವಿವರಣೆ ಪೌರೋಹಿತ್ಯ ಗ್ರಂಥದಲ್ಲಿ ಬರುತ್ತೆ. ಪ್ರಸಿದ್ಧಿ ಸಿದ್ಧಿಗೋಸ್ಕರ ನಾಮಕರಣ ಅಂತ ಸಂಕಲ್ಪ ಇದೆ ಅದಕ್ಕೆ. ಅದರಲ್ಲಿ ದೇವರ ಹೆಸರಿಡುವಾಗ ಹೆಚ್ಚು ಆಲೋಚನೆ ಮಾಡುವ ಕೆಲಸ ಇಲ್ಲ, ಅದು ಹೇಗೆ ಅಕ್ಷರ ಇದ್ರೂ ಸರಿ. ಅದು ಬಿಟ್ಟು ನಾವು ಹೊಸ ಹೆಸರಿಡುವುದಾದ್ರೆ ಸಚಿನ್, ನಿತಿನ್ ಅಂತೆಲ್ಲ ಕೆಲವರು ಹೆಸರಿಡುವುದು ಉಂಟುಂಟು. ಆಮೇಲೆ ಬಂದು ಆಚಾರ್ಯ ಇದಕ್ಕೆ ಅರ್ಥ ಏನು ಅಂತ ಕೇಳುವುದು ಉಂಟುಂಟು. ನಾವು ತಲೆ ಬಿಸಿ ಮಾಡಿಕೊಳ್ಳುವ ಕೆಲಸ ಆಗ್ತದೆ. ಕೊನೆಗೆ ಅದರ ಅರ್ಥ ಹೇಳಿದ್ರೆ, ಒಬ್ರು ಹೇಳಿದ್ರು ನಿತಿನ್ ಅಂತ ಹೆಸರಿಟ್ಟಿದ್ದೇವೆ, ಅರ್ಥ ಏನು ಆಚಾರ್ಯ? ನಾನು ಆಲೋಚನೆ ಮಾಡಿದರೆ ಧಾತು ಯಾವುದು ಗೊತ್ತಾಗಲಿಲ್ಲ. ಕೊನೆಗೆ ಧಾತು ಗೊತ್ತಾಗದೆ ಹೋದಾಗ ಏನು ಮಾಡಬೇಕು, ಏಕಾಕ್ಷರ ಕೋಶದಿಂದ ಅರ್ಥ ಹೇಳಬೇಕು. ನೀ ಅಂದ್ರೆ ತುಂಬಾ ಅಂತ ಅರ್ಥ, ನಿತರಾಮ್ ಅಂತ ಅರ್ಥ. ತಿ ಅಂದ್ರೆ ಆನಂದ ಅಂತ ಅರ್ಥ ಇದೆ. ತೀತ್ಯಾನಂದ ಉದ್ದಿಷ್ಟ ಏತಿ ಜ್ಞಾನ ಉದಾಹೃತಂ. ನಿತಿ ಅಂದ್ರೆ ತುಂಬಾ ಆನಂದ ಅಂತ, ಏನೋ ಒಳ್ಳೆ ಅರ್ಥ ಬರ್ತಾ ಇದೆ ಅಂತ ಖುಷಿ ಆಯ್ತು ನಂಗೆ. ಆಮೇಲೆ ನ ಉಂಟಲ್ವಾ, ನ ಅಂದ್ರೆ ಏನು, ನಿತಿ ನ ಅಂದ್ರೆ ತುಂಬಾ ಆನಂದ ಇಲ್ಲ ಅಂತ ಹೇಳಿದ್ರೆ ಆ ತಾಯಿಗೆ ಎದೆ ಹೊಡೆಯುವ ಪ್ರಸಂಗ ಇತ್ತು. ಕೊನೆಗೆ ಏನು ಹೇಳೋದು, ಅದು ನ ಅಂದ್ರೆ ಣ ಅಂತ ಇಟ್ಟುಕೊಳ್ಬೇಕು, ನಶ್ಚ ನಿರ್ವೃತಿ ವಾಚಕ. ಅದರಿಂದ ನಿತಿನ ಅಂದ್ರೆ ತುಂಬಾ ಆನಂದ ಅಂತ ಅರ್ಥ ಅಂತ ಕಷ್ಟಪಟ್ಟು ಇಟ್ಟುಕೊಳ್ಬಹುದು ಅಂತ ಹೇಳಿ ಕಳಿಸಬೇಕಾದ ಸ್ಥಿತಿ ಬಂತು. ಯದ್ವಾ ತದ್ವಾ ನಾಮಕರಣ ಮಾಡುವುದಕ್ಕಿಂತ ಮುಂಚೆ ನಾಮಕ್ಕೆ ಏನು ಅರ್ಥ ಅನ್ನುವುದರ ಚಿಂತನೆಯನ್ನು ಮಾಡಿ, ಆ ಅರ್ಥ, ಯಾಕಂದ್ರೆ ನಿಷೇಧ ಮಾಡಿದ್ದಾರೆ. ಒಟ್ಟು 5 ಋಷಿಗಳು ಒಟ್ಟಿಗೆ ಅರ್ಥ ಇಲ್ಲದೆ ಇದ್ದ ನಾಪಶಬ್ದಂ ನಚಾಶಾಸ್ತ್ರಂ, ಅಶಾಸ್ತ್ರೀಯವಾದ ಹೆಸರಿಡಬೇಡಿ, ಅಪಶಬ್ದಗಳನ್ನು ಹೆಸರಿಡಬೇಡಿ, ಅರ್ಥವಿಲ್ಲದೆ ಇದ್ದಂತಹ ಶಬ್ದಗಳನ್ನು ಇಡಬೇಡಿ ಹೆಸರು. ದೇವರ ಹೆಸರಾದ್ರೆ ಒಳ್ಳೆಯದು, ಅಥವಾ ಪೈತಾಮಹಂ ನಾಮ, ನಿಮ್ಮ ತಂದೆಗೆ ಯಾರು ನಾಮಕರಣ ಮಾಡ್ತಾ ಇದ್ದಾನೆ ಅವನ ತಂದೆ, ಅರ್ಥಾತ್ ಮಗುವಿನ ಅಜ್ಜ, ಅವನಿಗೆ ಸಂಬಂಧಪಟ್ಟ ಹೆಸರಿಡತಕ್ಕಂಥದ್ದು. ಅದರಲ್ಲಿ ಕೆಲವು ಅಕ್ಷರಗಳಾದರೂ ಸಂಬಂಧಿಸುವ ಹಾಗೆ ಹೆಸರಿಡತಕ್ಕಂಥದ್ದು. ಹೀಗೆ ಅನೇಕ ಪ್ರಕ್ರಿಯೆಗಳನ್ನು ಹೇಳುತ್ತೆ. ಕುಲದೇವತಾ ನಾಮ, ನಕ್ಷತ್ರ ನಾಮ, ಮಾಸನಾಮ ಮತ್ತು ವ್ಯವಹಾರ ನಾಮ. ಇದರ ಜೊತೆ ಕೆಲವು ಪ್ರಾದೇಶಿಕ ಸಂಪ್ರದಾಯದ ಪ್ರಕಾರ ಒಂದು ಆಭಿವಾದನಿಕ ನಾಮ ಅಂತ, ಗುಪ್ತನಾಮ ಅಂತ ಕರೀತಾರೆ ಅದನ್ನು.
ಉಪನಯನದ ದಿವಸವೇ ಉಲ್ಲೇಖ ಮಾಡಬೇಕಾದ ನಾಮ. ಅದನ್ನು ಅಕ್ಕಿಯಲ್ಲಿ ಬರೀಲಿಕ್ಕಿಲ್ಲ, ಅದನ್ನು ತಂದೆ ತಾಯಿ ಮಾತ್ರ ಯೋಚನೆ ಮಾಡಿಕೊಂಡು ಮನಸ್ಸಲ್ಲಿಟ್ಟುಕೊಳ್ಬೇಕು. ಉಪನಯನ ಆಗುವಲ್ಲಿ ತನಕ ಆ ಹೆಸರನ್ನು ಮರಿಬಾರದು. ಉಪನಯನ ದಿವಸ ಆ ಹೆಸರನ್ನು ಹೇಳಿಸಿ ಮಗುವಿನ ಮೊದಲ ಅಭಿವಾದನೆಯನ್ನು ಮಾಡಿಸಬೇಕು ಅನ್ನುವ ಒಂದು ಪ್ರಕ್ರಿಯೆ. ಇದು 5ನೇ ಹೆಸರು. ಹೀಗೆ ನಾಮಕರಣ ಪ್ರಕ್ರಿಯೆ. ಆಮೇಲೆ ಉಪನಿಷ್ಕ್ರಮಣ ಅಂದ್ರೆ ಮೊದಲ ಬಾರಿ ಮಗುವನ್ನು ಮನೆಯಿಂದ ಕರ್ಕೊಂಡು ಹೋಗುವುದು. ಇದು 3ನೆಯ ತಿಂಗಳಿನಲ್ಲಿ ನಡೆಸತಕ್ಕಂತಹ ಪ್ರಕ್ರಿಯೆ. ಮನೆಯಿಂದ ಮೊದಲ ಬಾರಿ, ಇವತ್ತು ಮನೆಯಲ್ಲಿ ಮಗು ಹುಟ್ಟುವುದಲ್ಲ, ಅದು ಹೊರಗೆ ಹುಟ್ಟಿ ಆಮೇಲೆ ಒಳಗೆ ಬರುವ ಪ್ರಸಂಗ ಇವತ್ತುಂಟು. ಹಿಂದಿನ ಕಾಲದಲ್ಲಿ ಅವರವರ ಮನೆಯಲ್ಲಿ ಮಗು ಹುಟ್ಟುತ್ತಾ ಇತ್ತು. ಹಾಗಾಗಿ ಸೂರ್ಯನ ದರ್ಶನ ಅದಕ್ಕೆ ಮೊದಲಾಗುವುದು 3ನೇ ತಿಂಗಳು. ಅದಕ್ಕಿಂತ ಮುಂಚೆ ಸೂರ್ಯನನ್ನು ನೋಡುವ ಶಕ್ತಿ ಮಗುವಿನ ಕಣ್ಣಿಗೆ ಇರುವುದಿಲ್ಲ. ಸರಿಯಾಗಿ ದೃಷ್ಟಿ ನೆಡುವುದು 3ನೇ ತಿಂಗಳಲ್ಲಿ. ಆ ಕಾಲದಲ್ಲಿ ಒಂದು ಬಾರಿ ಹೊರಗೆ ಕರ್ಕೊಂಡು ಹೋಗಿ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸುತ್ತು ಬಂದು ದೇವರಿಗೆ ನಮಸ್ಕಾರ ಮಾಡಿಸಿಕೊಂಡು, ಅದು ಮನೆಯಲ್ಲಿ ಪುಣ್ಯಾಹವಾಚನ ಪಂಚಗವ್ಯವನ್ನು ಮಾಡಿಕೊಂಡು ಹೊರಡುವುದು. ಇದಕ್ಕೆ ಉಪನಿಷ್ಕ್ರಮಣ ಅಂತ ಹೆಸರು. ಭಾಗವತದಲ್ಲೂ ಈ ಪ್ರಕ್ರಿಯೆಯನ್ನು ಉಲ್ಲೇಖ ಮಾಡಿದ್ದಾರೆ. ಔತ್ಥಾನಿಕ ಕರ್ಮ ಅಂತ ಉಲ್ಲೇಖ ಮಾಡಿದ್ದಾರೆ. ಈ ಉಪನಿಷ್ಕ್ರಮಣ ಕರ್ಮಾನುಷ್ಠಾನ ಅಲ್ಲಿ ಸೂರ್ಯ ದರ್ಶನಕ್ಕೂ ಮಂತ್ರ ಇದೆ. ಸೂರ್ಯಾವಲೋಕನ ಅದಕ್ಕೆ ಸಂಬಂಧ ಚಕ್ಷುರ್ದೇವಹಿತಂ ಶುಕ್ರಮಚ್ಚರ ಅನ್ನುವ ಮಂತ್ರದಿಂದ ಸೂರ್ಯ ದರ್ಶನವನ್ನು ಮಾಡಿ ನನ್ನಲ್ಲಿ ಆಯುಷ್ಯಾಭಿವೃದ್ಧಿಯನ್ನು ಸಂಪಾದನೆ ಮಾಡಿಕೊಡು ಅಂತ ಕೇಳುವ ಮಂತ್ರಗಳುಂಟು. ಉಪನಿಷ್ಕ್ರಮಣ ಆದ ಮೇಲೆ ಅನ್ನಪ್ರಾಶನ. ಈ ಅನ್ನಪ್ರಾಶನ ಕಾಲದಲ್ಲಿ ಕರ್ಣವಿಧ ಅನ್ನುವ ಒಂದು ಉಪಸಂಸ್ಕಾರ, ಅಂದ್ರೆ ಕಿವಿ ಚುಚ್ಚುವ ಒಂದು ಸಂಸ್ಕಾರ ಮಾಡಬೇಕು ಅಂತುಂಟು. ಅನ್ನಪ್ರಾಶನ ಅಂದ್ರೆ ಅಲ್ಲಿಯ ತನಕ ಮಗು ಮುಸುರೆಯನ್ನು ತಿಂತಾ ಇರಲಿಲ್ಲ, ಮಗುವಿಗೆ ತೀರ್ಥಪ್ರಾಶನ ಇರಲಿಲ್ಲ. 6ನೇ ತಿಂಗಳಿನಲ್ಲಿ ಮೊದಲ ಬಾರಿ ಮಗುವಿಗೆ 3 ಸಲ ತೀರ್ಥ ಕೊಡಬೇಕು. ಅಲ್ಲಿಯ ತನಕ ಮಗುವಿಗೆ ತೀರ್ಥ ಪ್ರೋಕ್ಷಣೆ ಮಾತ್ರ, ತೀರ್ಥ ಪ್ರಾಶನ ಇಲ್ಲ. 6ನೇ ತಿಂಗಳಿನಲ್ಲಿ ಮಗುವಿಗೆ ತೀರ್ಥ, ಶಾಲಗ್ರಾಮ ತೀರ್ಥವನ್ನು ಕೊಟ್ಟು ಮಗುವಿಗೆ ಅನ್ನವನ್ನು, ದೇವನಿವೇದಿತವಾದ ಅನ್ನವನ್ನು ಉಣ್ಣಿಸುವಂತದ್ದು. ಅನ್ನದಲ್ಲಿ ಯಾವುದನ್ನು ಮೊದಲು ಹಾಕಬೇಕು, ಎಂತ ಮಗುವಿಗೆ ಹೇಗೆ ಅನ್ನುವುದೆಲ್ಲ ಮತ್ತೆ ವಿಸ್ತೃತವಾದ ಪ್ರಕ್ರಿಯೆಗಳುಂಟು. ಮಗುವಿನ ಶಾರೀರಿಕ ಸ್ಥಿತಿಯನ್ನು ನೋಡಿಕೊಂಡು ಯಾವ ರೀತಿಯ ಅನ್ನದ ಪ್ರಾಶನ ಆಗಬೇಕು. ಅನ್ನ ಅಂದ್ರೆ ಏನು? ಅನ್ನ ಅಂದ್ರೆ ಮುಸುರೆ ಅಂತ ಅಷ್ಟೇ ಅರ್ಥ. ಅನ್ನ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮುಸುರೆ ಅಂದ್ರೆ ಕನ್ನಡದ ಮುಸುರೆ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬೇರೆ ಶಬ್ದ ಇಲ್ಲ. ಅನ್ನ ಅನ್ನ ಯಾವಾಗ ಆಗುತ್ತೆ? ಯಾವ ವಸ್ತು? ತಂಡುಲೋಗ್ನೆಂಬು ಸಂಯೋಗಾತ್ ಪಿಷ್ಟಂ ಲವಣಯೋಗತಃ ಫಲಂ ತ್ರಿತಯ ಸಂಯೋಗಾತ್ ಅನ್ನಂ ಭವತಿ ತತ್ಕ್ಷಣಾತ್ ಅಂತ. ಯಾವಾಗ ಯಾವುದು ಮುಸುರೆ ಆಗುತ್ತೆ ಇತ್ಯಾದಿ ವಿವರಣೆಗಳೆಲ್ಲ ಈ ಅನ್ನಪ್ರಾಶನ ಪ್ರಕ್ರಿಯೆಯ ಸಂದರ್ಭದಲ್ಲಿ ಬರುತ್ತೆ. ಒಟ್ಟು ಮುಸುರೆಯಾದ ವಸ್ತುವನ್ನು ಮೊದಲ ಬಾರಿ ಮಗುವಿಗೆ ಉಣ್ಣಿಸತಕ್ಕಂತಹ ಪ್ರಕ್ರಿಯೆ ಅದು ಅನ್ನಪತೆ ಅನ್ನುವ ಒಂದು ಮಂತ್ರದ ಮೂಲಕವಾಗಿ ನಡೆಯತಕ್ಕಂಥದ್ದು. ಅದು ಅನ್ನಪ್ರಾಶನ ಅಂತ. ಅನ್ನಪ್ರಾಶನವಾದ ಮೇಲೆ ಮಗುವಿನ 3ನೇ ವರ್ಷದ ತನಕ ಮತ್ತೆ ಪ್ರಕ್ರಿಯೆಗಳಿಲ್ಲ. ಮಧ್ಯದಲ್ಲಿ ಒಂದು ಚಂದ್ರಾವಲೋಕನ ಅನ್ನೋ ಒಂದು ಪ್ರಕ್ರಿಯೆ ಉಂಟು, ಖಟ್ವಾರೋಪಣ ಅಂತ ಪ್ರಕ್ರಿಯೆ ಉಂಟು. ಆಮೇಲೆ ನಡೆಯುವಂತಹದ್ದು ಚೌಲ. 8ನೆಯ ಸಂಸ್ಕಾರ ಚೌಲ, 9ನೇದ್ದು ಚೌಲ. ಚೌಲ ಅಂದ್ರೆ ತಲೆಗೂದಲು ತೆಗೆಯುವುದು. ಚೂಡ ಅನ್ನುವ ಶಬ್ದದಿಂದ ಚೌಲ ಅನ್ನುವ ಶಬ್ದ ನಿಷ್ಪತ್ತಿಯಾಗಿದೆ. ಅಥವಾ ಅದನ್ನು ಕ್ಷೌರ ಅಂತ ಕರೀತಾರೆ. ಕ್ಷುರ ಅಂದ್ರೆ ತಲೆಗೂದಲು ಕತ್ತರಿಸುವ ಕತ್ತರಿ, ಚೂರಿ, ಅದಕ್ಕೆ ಕ್ಷುರ ಅಂತ ಸಂಸ್ಕೃತದಲ್ಲಿ ಹೆಸರು. ಅದರಿಂದ ನಿಷ್ಪನ್ನವಾದ ಶಬ್ದ ಕ್ಷೌರ ಅನ್ನುವ ಶಬ್ದ. ಇದನ್ನು ಸರಿಯಾದ ದಿವಸ ನೋಡಿ ಮಾಡಬೇಕು, ವಾರ ನೋಡಿ ಮಾಡಬೇಕು. ವಾರ ಇದಕ್ಕೆ ಆಯುಷ್ಯವರ್ಧಕವಾದ ಕರ್ಮ ಇದು, ಅಥವಾ ಆಯುಷ್ಯ ನಾಶಕವಾದ ಕರ್ಮ. ಆದ್ರಿಂದ ಈ ಕ್ಷೌರಕ್ಕೆ ಆಯುಷ್ಕರ್ಮ ಅಂತ ಹೆಸರು. ಅದರಲ್ಲಿ ಶನಿವಾರ ಮಾಡಿದರೆ ಏಕಾದಶ ಕ್ಷಪಯತಿ ಕ್ಷಿತಿದಸ್ತು ಮಾಸಾನ್ ಸಪ್ತಾರ್ಕಿ ಅಂತ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮಂಗಳವಾರದ ದಿವಸ ತಲೆಗೂದಲು ಕತ್ತರಿಸುವ ಕೆಲಸ ಮಾಡಿದರೆ 11 ತಿಂಗಳು ಆಯುಷ್ಯ ಕಡಿಮೆ ಆಗುತ್ತೆ. ಇನ್ನು ಶನಿವಾರ ಮಾಡಿದರೆ 7 ತಿಂಗಳು, ಸಪ್ತ ಅರ್ಕಿಹಿ ಅಥವಾ ಆರ್ಕಿಹಿ ಅಂತ, ಅರ್ಕನ ಮಗ ಶನಿ 7 ತಿಂಗಳು ಆಯುಷ್ಯ ಕಡಿಮೆ ಮಾಡ್ತಾನೆ. ಇನ್ನು ಅವನ ಅಪ್ಪ ರವಿ ಭಾನುವಾರ ಮಾಡಿದರೆ ಅವನು 3 ತಿಂಗಳು ಆಯುಷ್ಯ ಕಡಿಮೆ ಮಾಡ್ತಾನೆ. ಶುಕ್ರವಾರ ಮಾಡಿದರೆ 11 ತಿಂಗಳು ಜಾಸ್ತಿ ಮಾಡ್ತಾನೆ. ಬುಧವಾರ ಮಾಡಿದರೆ ಅವ 7 ತಿಂಗಳು ಜಾಸ್ತಿ ಮಾಡ್ತಾನೆ. ಹಾಗಾದ್ರೆ ಆಯುಷ್ಯ ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ. ಅದರಿಂದ ಅದು ಆಯುಷ್ ಕರ್ಮ. ಅಕಸ್ಮಾತ್ ನಾವು ಮಾಡಬಾರದ ದಿವಸ ಮಾಡಿಕೊಂಡ್ರೆ, ಇದನ್ನು ಹೆಂಗಸರು ಕೇಳಬೇಕು ಅಂತಿಲ್ಲ, ಗಂಡಸರಿಗೆ ವಿಷಯ. ಆದ್ರೆ ಅವರಿಗೆ ಮರ್ತೋಗಿರುತ್ತೆ, ಅದಕ್ಕೋಸ್ಕರ ನೀವು ಕೇಳಬೇಕಷ್ಟೇ. ಅದು ಅಕಸ್ಮಾತ್ ಇಂಥ ದಿವಸದಲ್ಲಿ ಮಾಡಿಕೊಂಡ್ರೆ ಅದಕ್ಕೆ ಪ್ರಾಯಶ್ಚಿತ್ತೇನು? ದುರ್ಮುಹೂರ್ತೆ ಕೃತೆ ಕ್ಷೌರೇ ಸದ್ಯ ಕುರಿಯಾತ್ ಪುನಃ ಶುಭೆ ಅಂತ ಪ್ರಾಯಶ್ಚಿತ್ತವನ್ನು ವಸಿಷ್ಠರು ಹೇಳಿದರು. ಒಂದು ವೇಳೆ ಕೆಟ್ಟ ದಿವಸ ಮಾಡಿದ್ರೋ ಆಮೇಲೆ ಆದಷ್ಟು ಬೇಗ ಒಳ್ಳೆ ಮುಹೂರ್ತ ನೋಡಿ ಇನ್ನೊಂದು ಮಾಡಿಕೊಳ್ಳಿ. ಯಾಕಂದ್ರೆ 11 ತಿಂಗಳು ಕಡಿಮೆ ಆಗಿದೆ ಅಲ್ವಾ, 11 ತಿಂಗಳು ಜಾಸ್ತಿ ಆಗುವ ದಿವಸ ನೋಡಿ ಮಾಡಿ. ನಿಷಿದ್ಧೇಪಿ ದಿನೇ ಕ್ಷೌರಂ ಕುರಿಯಾದ್ವೈ ಬುಧ ಶುಕ್ರಯೋಹೋ ಯುಗೇಪಿ ತಿಥಿ ನಕ್ಷತ್ರೇ ನ ಕುರಿಯಾತ್ ಶನಿ ಭೌಮಯೋಹೋ ಅಂತ. ಈ ಶನಿವಾರ ಮತ್ತು ಭೌಮವಾರ ಅಂದ್ರೆ ಮಂಗಳವಾರ, ಅವತ್ತು ಎಷ್ಟು ಒಳ್ಳೆ ದಿವಸ ಅಂತ ಆದ್ರೂ ನೀನು ತಲೆಗೂದಲು ಕತ್ತರಿಸುವ ಕೆಲಸ ಮಾಡಬೇಡ. ಯುಕ್ತೇಪಿ ತಿಥಿ ನಕ್ಷತ್ರೇ ನ ಕುರಿಯಾತ್ ಶನಿ ಭೌಮಯೋಹೋ. ಇನ್ನು
ಆ ಶುಕ್ರವಾರ ಬುಧವಾರ ಅಂತಾದ್ರೆ 7 ತಿಂಗಳು ಜಾಸ್ತಿ ಆಗುತ್ತೆ, ಶುಕ್ರವಾರ ಅಂತಾದ್ರೆ 11 ತಿಂಗಳು ಆಯುಷ್ಯ ಜಾಸ್ತಿ ಆಗುತ್ತೆ. ಅವತ್ತು ಅಕಸ್ಮಾತ್ ನಕ್ಷತ್ರ ನಿಮ್ಮ ಜನ್ಮ ನಕ್ಷತ್ರವೇ ಇದೆ, ಮತ್ತೊಂದು ಏನು ಹೆಚ್ಚು ಕಡಿಮೆ ಇದ್ರೂ ಏಕಾದಶಿ ಅಮಾವಾಸ್ಯೆ ಮುಂತಾದಂತಹ ಪ್ರಬಲ ಏನು ಇಲ್ಲ ಅಂತದ ಪಕ್ಷದಲ್ಲಿ ಅದು ಬುಧವಾರ ಅಲ್ವಾ, ಶುಕ್ರವಾರ ಅಲ್ವಾ, ನಿಷಿದ್ಧೇಪಿ ದಿನೇ ಕ್ಷೌರಂ ಕುರಿಯಾದ್ವೈ ಬುಧ ಶುಕ್ರಯೋಹೋ, ಅವತ್ತು ನಡೆಸಬಹುದು ಕ್ಷೌರಕರ್ಮ ಅಂತ ಆದೇಶಗಳೆಲ್ಲ ಧರ್ಮಶಾಸ್ತ್ರದಲ್ಲಿ ಕಾಣಿಸುತ್ತೆ. ಇದು ಬುಧವಾರ ಶುಕ್ರವಾರಗಳನ್ನು ಪ್ರಶಂಸೆ ಮಾಡಿದ ಸ್ತೋತ್ರ ಅಷ್ಟೇ. ಏಕಾದಶಿ ಬಂತು, ಶುಕ್ರವಾರ ಆದ್ರಿಂದ ಆಯುಷ್ಯ ಜಾಸ್ತಿ ಆಗುತ್ತೆ, ಮಾಡಿಬಿಡ್ತೇನೆ ಅಂತ ಹೊರಡುವುದಲ್ಲ. ಬುಧವಾರ ಶುಕ್ರವಾರ ಅದು ಪ್ರಶಸ್ತ ಅಂತ ನಿರೂಪಿಸತಕ್ಕಂತಹ ಮಾತುಗಳು ಧರ್ಮಶಾಸ್ತ್ರದಲ್ಲಿ ಉಂಟು. ಈ ಕ್ಷೌರಕರ್ಮಕ್ಕೆ ತೇನ ತಾಯುಷ ವಪಾಮಿ ಸುಶ್ಲೋಕ್ಯಾಯ ಸ್ವಸ್ಥಯೇ ಅಂತ ಬಹಳ ಸುಂದರವಾದ 3 ಮಂತ್ರಗಳನ್ನು ಹೇಳಿಕೊಂಡು ವಪನ ಮಾಡತಕ್ಕಂಥದ್ದು. ತಂದೆಯೇ ಮಂತ್ರ ಪುರಸ್ಸರವಾಗಿ ದರ್ಭಾಂಕುರವನ್ನಿಟ್ಟು ವಪನ ಮಾಡುವ ಪ್ರಕ್ರಿಯೆ ಅದು ಚೌಲಕರ್ಮ. ಚೌಲಕರ್ಮವಾದ ಮೇಲೆ ಅವನಿಗೆ 7ನೇ ವರ್ಷದಲ್ಲಿ ಉಪನಯನ, ಉಪನೀತಿ, 10ನೇ ಸಂಸ್ಕಾರ ಉಪನಯನ. ಉಪನಯನ ಅನ್ನೋದು ಅದು ಪ್ರತ್ಯೇಕ ಉಪನ್ಯಾಸದ ವಿಷಯ. ಷೋಡಶ ಸಂಸ್ಕಾರ ಅಂತ ಒಂದು ವಿಷಯ ಕೊಟ್ಟರೆ ಉಪನಯನದ ಬಗ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಅದು ಬೇರೆ ಪ್ರತ್ಯೇಕ. ಉಪನಯನ ಅಂತ ಅಷ್ಟೇ ಕೊಟ್ಟು ನಮ್ಮನ್ನು ಕರಿಬೇಕು, ಇಲ್ಲ ಇಲ್ಲಿ ಇನ್ನೊಬ್ಬರನ್ನು ಕೂಡಿಸಬೇಕು. ಉಪನಯನ ಅಷ್ಟೇ ಸಾಕು. ಉಪನಯನ ಅದಕ್ಕೆ ಅರ್ಥ ವೇದದ ಹತ್ತಿರಕ್ಕೆ ಕೊಂಡು ಹೋಗುವುದು, ಗುರುಗಳ ಹತ್ತಿರಕ್ಕೆ ಕೊಂಡು ಹೋಗುವುದು, ಅಥವಾ ಭಗವಂತನ ಹತ್ತಿರಕ್ಕೆ ಕೊಂಡು ಹೋಗುವುದು, ಅಥವಾ ಎತ್ತರಕ್ಕೆ ಕೊಂಡು ಹೋಗುವುದು. ಉಪರಿ ಅಂತ ಅರ್ಥ. ಉಪ ಅಂದ್ರೆ ಮೇಲೆ, ಉಪರಿ ನಯನ ಮೇಲಕ್ಕೆ ಕಣ್ಣು, ಅಥವಾ ಹೊಸ ನಯನ, ಹೊಸ ಕಣ್ಣನ್ನು ಹುಟ್ಟಿಸುವುದು ಅವನಿಗೆ. ಅಲ್ಲಿಯ ತನಕ ಹೊರಗಿನ ವಸ್ತು ಮಾತ್ರ ಕಾಣಿಸ್ತಾ ಇತ್ತು, ಈಗ ಒಳಗಿನ ವಸ್ತುವನ್ನು ಕಾಣಿಸುವ ಹೊಸ ಒಂದು ಕಣ್ಣನ್ನು ಅವನಿಗೆ ಸಂಪಾದನೆ ಮಾಡಿಕೊಡ್ತಕ್ಕಂತಹ ಪ್ರಕ್ರಿಯೆಯನ್ನು ಉಪನೀತಿ ಅಥವಾ ಉಪನಯನ. ಬ್ರಹ್ಮೋಪದೇಶ, ಯಾಕಂದ್ರೆ ಬ್ರಹ್ಮ ಅಂದ್ರೆ ವೇದಮಾತೆ, ವೇದಮಾತಾತು ಗಾಯತ್ರಿ ಛಂದಸಾಂ ಮಾತಾ, ಅಂತಹ ವೇದವನ್ನು ಉಪದೇಶ ಮಾಡತಕ್ಕಂಥದ್ದು. ಆದ್ರಿಂದ ಅದು ಬ್ರಹ್ಮದ ಉಪದೇಶ, ವೇದೋಪದೇಶದ ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಅಥವಾ ಮುಂಜಿ ಅಲ್ಲ, ಅದು ಮೌಂಜಿ ಬಂಧನ. ಮೌಂಜಿ ಅಂತ ಹೇಳಿದ್ರೆ ಮುಂಜಾ ಅನ್ನೋ ಹುಲ್ಲಿನಿಂದ ಮಾಡಿದ ಹಗ್ಗ, ಆ ಹುಲ್ಲಿನ ಹಗ್ಗ ಮೇಖಲೆ, ಅದನ್ನು ಹೊಟ್ಟೆಗೆ 3 ಸುತ್ತು ಸುತ್ತುವುದು. 3 ಸುತ್ತು ಸುತ್ತಬೇಕಾದ್ರೆ ವೇದತ್ರಯೇಣ ಆವೃತಸ್ಮೀತಿ ಮನ್ಯೇತ, ನಾನು 3 ವೇದಗಳಿಂದ ಬಂಧಿಸಲ್ಪಟ್ಟಿದ್ದೇನೆ ಅನ್ನೋ ಅನುಸಂಧಾನ ಬೇಕು. ಇಲ್ಲಿಯ ತನಕ ವೇದದ ಯಾವ ಕಟ್ಟುಪಾಡು ನನಗಿರಲಿಲ್ಲ, ಇನ್ನು ಮುಂದೆ ವೇದ ಹೇಳಿದ ಹಾಗೆ ನಾನು ಬದುಕ್ತೇನೆ ಅನ್ನುವ ದೀಕ್ಷೆಯನ್ನು ತೊಡತಕ್ಕಂಥದ್ದು. ಕೈಯಲ್ಲಿ ಒಂದು ದಂಡವನ್ನು ಹಿಡಿದು, ಇಲ್ಲಿಯ ತನಕ ಅಪ್ಪ ದಂಡವನ್ನು ಕೈಯಲ್ಲಿ ಹಿಡಿದು ನೋಡಿಕೊಳ್ತಿದ್ದ, ಇನ್ನೊಬ್ಬರು ನನಗೆ ದಂಡಧಾರಣೆ ಮಾಡಬೇಕಾದ ಕೆಲಸ ಇಲ್ಲ. ಅದಾಂತಂ ದಮಯಿತ್ವಾ ಮಾಂ ಮಾರ್ಗೇ ಸಂಸ್ಥಾಪಯನ್ ಸ್ವಯಂ ದಂಡಕ್ಕರೇ ಸ್ಥಿತೋ ಯಸ್ಮಾತ್ ತಸ್ಮಾತ್ ರಕ್ಷಯತೋ ಭಯಂ ಅನ್ನುವ ಒಂದು ದೀಕ್ಷೆ. ನಾನು ಆತ್ಮನಿಯಂತ್ರಣವನ್ನು ಸಂಪಾದಿಸಿಕೊಂಡಿದ್ದೇನೆ, ಶಾಸ್ತ್ರಾಧ್ಯಯನದ ಮೂಲಕ ಶಾಸ್ತ್ರ ಹೇಳಿದ ವಿಷಯಗಳನ್ನು ಅನುಷ್ಠಾನ ಮಾಡಿಕೊಂಡು ಶಾಸ್ತ್ರ ನಿಷಿದ್ಧವಾದ ವಿಷಯಗಳಿಂದ ದೂರ ಇರುತ್ತೇನೆ ಅನ್ನುವ ಒಂದು ಆತ್ಮನಿಯಂತ್ರಣವನ್ನು ಸಂಪಾದಿಸಿಕೊಳ್ಳುವ ಸುಂದರವಾದ ಪ್ರಕ್ರಿಯೆ ಇದೆ. ಅವನಿಗೆ ಹೀಗಿರತಕ್ಕದ್ದು ಹೀಗಿರಬಾರದು ಅಂತಕ್ಕಂತಹ ಶಿಕ್ಷಣವನ್ನು ಕೊಡುವ ಪ್ರಕ್ರಿಯೆ ಅದರಲ್ಲಿದೆ. ಇದು ಉಪನಯನ. ಉಪನಯನ ಆದ ಮೇಲೆ 4 ಸಂಸ್ಕಾರಗಳನ್ನು ಹಾರಿಸಿಯೇ ಬಿಡಬಹುದು, ಯಾಕಂದ್ರೆ ಯಾರೂ ಮಾಡುವುದಿಲ್ಲ. ಆದರೆ ನಿಜವಾಗಿ ಯಾರು ಮಾಡದೇ ಇದ್ದ ಅದರ ಬಗ್ಗೆ ನಾನು ಉಪನ್ಯಾಸ ಮಾಡಬೇಕಿತ್ತು. ಅದು ಯಾಕಂದ್ರೆ ಇದೆಲ್ಲ ಮಾಡುವಂತಹದ್ದು, ಮಂತ್ರ ಇರುವಂತಹದ್ದು. ಮಹಾನಾಮ್ನಿ, ಮಹಾವ್ರತ, ಉಪನಿಷತ್, ಗೋದಾನ ಅನ್ನುವ 4 ವ್ರತಗಳು. ಇದಕ್ಕೆ ವ್ರತ ಚತುಷ್ಟಯ ಅಂತ ಕರೀತಾರೆ. ಉಪನಯನವನ್ನು ಸೇರಿಸಿ ವ್ರತ ಪಂಚಕ ಅಂತ ಕರೀತಾರೆ. ಅಂದ್ರೆ ಉಪನಯನದ ದಿವಸ ಗಾಯತ್ರಿಯ ಉಪದೇಶ ಮಾತ್ರ ಆಗಿದೆ. ಮುಂದೆ ಗಾಯತ್ರಿ ಉಪದೇಶ ಮಾಡಿಕೊಂಡವ ಗುರುಕುಲಕ್ಕೆ ಹೋಗಿ ಅಧ್ಯಯನ ಶುರು ಮಾಡಿದ್ದಾನೆ. ಅಲ್ಲಿ ಶಾಸ್ತ್ರದ ಕೆಲವು ವಿಷಯಗಳನ್ನು ಉಪದೇಶ ಮಾಡ್ತಾರೆ. ಮಹಾನಾಮ್ನಿ ಅಂತ ಮಂತ್ರ ಇದೆ. ಆ ಮಹಾನಾಮ್ನಿ ಮಂತ್ರವನ್ನು ಅವನಿಗೆ ವಿದಾ ಮಗವನ್ ವಿದಾ ಅಂತ ಪ್ರಾರಂಭಿಸಿ ಒಂದು 7 ಮಂತ್ರಗಳು, 7 ಮಂತ್ರ, ಕಷ್ಟ ಇಲ್ಲ ಅದ್ರ ಉಪದೇಶ. ಆದರೆ ಉಪದೇಶ ಕೊಡುವವರಿಗೆ ಸರಿಯಾಗಿ ಗೊತ್ತಿರಬೇಕು ಆ ಮಂತ್ರದ ಅಭಿಪ್ರಾಯಗಳು. ಆ ಮಂತ್ರದ ಅರ್ಥ ಸಹಿತವಾಗಿ ಆಚಾರ್ಯರು ಅದಕ್ಕೆ ಅರ್ಥ ಬರೆದಿದ್ದಾರೆ ಕರ್ಮ ನಿರ್ಣಯದಲ್ಲಿ. ಅಂತಹ ಮಹಾನಾಮ್ನಿ ಮಂತ್ರಗಳನ್ನು ಉಪದೇಶ ಕೊಡುವಂತ ಪ್ರಕ್ರಿಯೆ. ಆಮೇಲೆ ಅದರ ಅರ್ಥ ವಿಸ್ತಾರವನ್ನು ಬಿತ್ತರಿಸಿ ಹೇಳ್ತಕ್ಕಂತಹ ಪ್ರಕ್ರಿಯೆ. ಇದಕ್ಕೆ ಮಹಾನಾಮ್ನಿ ವ್ರತ. ಇದು ಗುರುಕುಲದಲ್ಲಿ ಗುರುಗಳೇ ಇದ್ದು ಮಾಡುವುದು, ತಂದೆ ತಾಯಿ ಬೇಕಾಗಿಲ್ಲ. ಮಹಾನಾಮ್ನಿ ವ್ರತವನ್ನು ಮಾಡುವುದು ಗುರುಗಳೇ, ಅವನಿಗೆ ಪುಣ್ಯಾಹಾದಿಗಳನ್ನು ಮಾಡಿಕೊಂಡು ಮಾಡ್ತಾರೆ. ಮುಂದಿದ್ದು ಮಹಾವ್ರತ. ಅಥ ಮಹಾವ್ರತಂ ಅಂತ ಶುರುವಾಗತಕ್ಕಂತಹ ಒಂದು ಆರಣ್ಯಕ ಪ್ರಕ್ರಿಯೆಯನ್ನು ಅವನಿಗೆ ಉಪದೇಶ ಮಾಡುವುದು. ಸಂಹಿತೆಯ ನಂತರ ಬ್ರಾಹ್ಮಣಕ್ಕೆ ಹೋಗಿ ಬ್ರಾಹ್ಮಣದಿಂದ ಆರಣ್ಯಕದಲ್ಲಿರುವ ಅಥ ಮಹಾವ್ರತಂ ಅಂತ ಪ್ರಾರಂಭ ಆಗುವ ಮಂತ್ರ, ಒಟ್ಟು 11 ಮಂತ್ರ ಇದೆ. ಆ ಮಂತ್ರಗಳನ್ನು ಉಪದೇಶಿಸಿ ಅರ್ಥ ವಿವರಣೆಯನ್ನು ಕೊಡುವಂತಹ ಮತ್ತೊಂದು ವ್ರತ. ಮತ್ತೆ ಉಪನಿಷತ್ ಅಂದ್ರೆ ಅಥಾತಃ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಯೇಷ ಕರ್ಮ ಯೇಷ ಪಂಥ ಏತತ್ ಕರ್ಮ ಏತತ್ ಸತ್ಯಂ ಏತತ್ ಬ್ರಹ್ಮ ಅಂತ ಪ್ರಾರಂಭ ಆಗುವ ಐತರೇಯೋಪನಿಷತ್ತು. ಋಗ್ವೇದಿಗೆ ಐತರೇಯ ಮೊದಲಾದ ಉಪನಿಷತ್ತುಗಳ ಅರ್ಥವನ್ನು ಬಿತ್ತರಿಸಿ ಹೇಳುವಂತಹ ಪ್ರಕ್ರಿಯೆ. ಆಮೇಲೆ ಗೋದಾನ ಅಂದ್ರೆ ಗಡ್ಡ ತೆಗೆಯುವುದು ಅಂತ ಅರ್ಥ.
ನಾವು ಗೋದಾನ ಅಂತ ಹೇಳಿದ ಕೂಡಲೇ ಯಾವ ಹಸು ಕಪ್ಪು ಬಣ್ಣದ್ದೋ ಕೆಂಪು ಬಣ್ಣದ್ದೋ ಅಂತ ಕೇಳಲಿಕ್ಕೆ ಶುರು ಮಾಡ್ತೇವೆ. ಇಲ್ಲಿ ಗೋದಾನ ಅನ್ನುವುದು ಷೋಡಶ ಸಂಸ್ಕಾರದಲ್ಲಿ ಒಂದು. ಗೋ ಅಂದ್ರೆ ಕೂದಲು ಅಂತ ಅರ್ಥ, ದಾನ ಅಂದ್ರೆ ಕತ್ತರಿಸುವುದು ಅಂತ ಅರ್ಥ. ಕೆಲವು ಸಲ ನಾವು ಅರ್ಥ ಎಡವಟ್ಟು ಮಾಡಿಕೊಂಡು ಏನೋ ಅರ್ಥ ಆಗುವ ಸಾಧ್ಯತೆ ಇದೆ. ಅವರಿಗೆ ಗೋದಾನ ಮಾಡ್ತಾ ಇದ್ದಾರೆ ಅಂದ್ರೆ ಏನಪ್ಪ, ಯಾರು ತೀರಿ ಹೋದ್ರು ಅಂತ ಕೇಳ್ತೇವೆ ನಾವು. ಗೋದಾನ ಅಂದ್ರೆ ಗೋ ಅಂದ್ರೆ ಕೂದಲು. ಗೋ ಶಬ್ದಕ್ಕೆ ಅನೇಕ ಅರ್ಥ. ಇಂಗ್ಲಿಶಿನ ಗೋ ಶಬ್ದಕ್ಕೆ ಏನು ಅರ್ಥವೋ ಅದು ಸಂಸ್ಕೃತದ ಅರ್ಥವೇ, ಗಚ್ಚತೀತಿ ಗೌಹೋ. ಗೋ ಅಂದ್ರೆ ಇಲ್ಲಿ ಕೂದಲು, ಅದನ್ನು ದಾನ ಅಂದ್ರೆ ದೋ ಅವಖಂಡನೆ ಎಂಬ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ. ಅದು ಖಂಡನೆ, ತುಂಡರಿಸುವುದು ಅಂತ ಅರ್ಥ. ಮೊದಲ ಬಾರಿ ಶ್ಮಶ್ರುವಪನ ಅಂದ್ರೆ ಗಡ್ಡವನ್ನು ತೆಗೆಯುವ ಪ್ರಕ್ರಿಯೆ ಗೋದಾನ ಅನ್ನುವಲ್ಲಿ ನಡೆಯುತ್ತೆ. ಆ ಗಡ್ಡ ತೆಗೆದ ಮೇಲೆ ಗೋದಾನ ಮಾಡಬೇಕವ, ಆದ್ರಿಂದ ಗೋದಾನವೂ ಕೂಡ ಅದರಲ್ಲಿ ಸೇರಿದೆ. ಇದಾದ ಮೇಲೆ ಸಮಾವರ್ತನ ಅನ್ನುವ ಪ್ರಕ್ರಿಯೆ. ಸಮಾವರ್ತನ ಅಂದ್ರೆ ಉಪನಯನದ ದಿವಸ ಹೋದವ, ಸಮಾವರ್ತನ ಅಂದ್ರೆ ಹಿಂದಿರುಗುವುದು ಅಂತ ಅರ್ಥ. ಸಮಾವರ್ತನ ಬರುವಾಗ ಚೆನ್ನಾಗಿ ಬರ್ತಾನೆ, ಯಾಕಂದ್ರೆ ಗಡ್ಡ ತೆಗೆದು ಬಂದಲ್ವಾ, ಅದರಿಂದ ಸಮಾವರ್ತನ ಅಂದ್ರೆ ಸುಂದರನಾಗಿ ಹಿಂದಿರುಗಿ ಬರುವುದು. ಚೆನ್ನಾಗಿ ಹಿಂತಿರುಗಿ ಬರಬೇಕಾದ್ರೆ ಅಲ್ಲಿಯ ತನಕ ಚಪ್ಪಲಿ ಹಾಕ್ಲಿಲ್ಲವ ಗುರುಕುಲದಲ್ಲಿ. ಮೊದಲ ಬಾರಿ ಚಪ್ಪಲಿ ಹಾಕ್ತಾನೆ ಅವತ್ತು, ಮಂತ್ರ ಹೇಳಿಕೊಂಡು ದೇವಾನಾಂ ಪ್ರತಿಷ್ಠಿತ ಅಂತ ಮಂತ್ರ ಇದೆ. ಅವನು ಚಪ್ಪಲಿ ಹಾಕುವುದಕ್ಕೂ ಮಂತ್ರ ಇದೆ. ಅದು ಯಾವುದರ ಚಪ್ಪಲಿ? ಚರ್ಮದ್ದೇ ಆಗಬೇಕು. ಎಷ್ಟು ಮಡಿ ಇದ್ರೂ ಕೂಡ ತೊಂದರೆ ಇಲ್ಲ, ಚರ್ಮದ ಚಪ್ಪಲಿ ಆಗಬೇಕು ಅವತ್ತು. ಅದು ಚರ್ಮಮಯ ಅಂತ ಸ್ಪಷ್ಟ ಹೇಳಿದ್ದಾರೆ. ಚರ್ಮಮಯವಾದ ಚಪ್ಪಲಿಯನ್ನು ಹಾಕುವುದಕ್ಕೆ ಮಂತ್ರಪುರಸ್ಸವಾಗಿ ಹಾಕಿಕೊಳ್ಳಬೇಕು. ಕೈಯಲ್ಲಿ ಒಂದು ದಂಡ ಹಿಡಿತಾನೆ, ಅಲ್ಲಿಯ ತನಕ ಅವನಲ್ಲಿ ಪಾಲಾಶ ದಂಡ ಇತ್ತು. ಪಾಲಾಶ ಅನ್ನುವುದು ಚಂದ್ರ ಸಂಬಂಧಿಯಾದ ದಂಡ. ಚಂದ್ರ ಅಂದ್ರೆ ಮನಸ್ಸಿಗೆ ಸಂಬಂಧಪಟ್ಟವ, ಚಂದ್ರಮ ಮನಸೋ ಜಾತಃ. ಮನೋನಿಯಾಮಕವಾದ ದಂಡವನ್ನು ಇಲ್ಲಿ ತನಕ ಹಿಡ್ಕೊಂಡಿದ್ದ. ಈಗ ಬಿದಿರಿನ ದಂಡವನ್ನು ಹಿಡ್ಕೊಳ್ತಾನೆ. ಬಿದಿರು ಅನ್ನುವುದು ಅಗ್ನಿ ಸಂಬಂಧಿಯಾದಂತಹ ದಂಡ. ಅದರ ಕಾರಣಗಳನ್ನೆಲ್ಲ ಸದ್ಯಕ್ಕೆ ಚಿಂತಿಸುವುದು ಬೇಡ. ಅಂತೂ ಬಿದಿರಿನ ದಂಡವನ್ನು ಹಿಡಿದು ಅವ ಪುಷ್ಪದ ಮಾಲೆಯನ್ನು ಹಾಕಿಕೊಂಡು ತಲೆಗೆ ಒಂದು ಮುಂಡಾಸು ಪೇಟ ಕಿರೀಟವನ್ನು ಧಾರಣೆ ಮಾಡಿಕೊಂಡು ಎಲ್ಲ ಮಂತ್ರಪುರಸ್ಸರವಾಗಿ ಉಷ್ಣೀಶಂ ಧಾರೆಯೇ ಆಯುಷ್ಯಂ ವರ್ಚಮಿಸಿ ಸುವರ್ಣಂ ಅಂತ ಸುವರ್ಣ ಧಾರಣೆಯನ್ನು, ಬಂಗಾರವನ್ನು ಮೊದಲ ಬಾರಿ ಧಾರಣೆ ಮಾಡಿಕೊಳ್ತಾನೆ. ಬ್ರಹ್ಮಚರ್ಯ ವ್ರತವು ಮುಗೀತು ಅನ್ನುವ ದೃಷ್ಟಿಯಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆ ಹಾಕಿಕೊಳ್ತಾನೆ. ಅಲಂಕಾರ ಮಾಡಿಕೊಂಡ ಆತ ಜೋಳಿಗೆ ಹಿಡ್ಕೊಂಡು ಕಾಶಿಯಾತ್ರೆಗೆ ಹೋಗುವುದರ ಬಗ್ಗೆ ಯಾವ ಪೌರೋಹಿತ್ಯ ಗ್ರಂಥದಲ್ಲೂ ಇಲ್ಲ. ಆಮೇಲೆ ದೊಡ್ಡ ದೊಡ್ಡ ಪುರೋಹಿತರ ಹತ್ರ ವಿಚಾರಿಸಿಕೊಳ್ಳಿ. ಯಾವುದೇ ಪ್ರಾಚೀನ ಪೌರೋಹಿತ್ಯ ಗ್ರಂಥದಲ್ಲೂ ಕೂಡ ಅವನು ಕಾಶಿಯಾತ್ರೆಗೆ ಹೊರಟ ವಿಷಯ ಮಾತ್ರ ಅದು ಇಲ್ಲ. ಅದು ಆಚಾರ ಪ್ರಾಪ್ತ ವಿಧಿ ಅಂತ ಅದಕ್ಕೆ ಹೆಸರು. ಕೆಲವೆಲ್ಲ ಹಾಗೆ ಮಾಂಗಲ್ಯ ಧಾರಣ ಅಂತ ಮದುವೆಯಲ್ಲಿದೆ ಅಲ್ವಾ, ಆ ಮಾಂಗಲ್ಯ ಧಾರಣೆಯ ಬಗ್ಗೆಯೂ ಕೂಡ ಪ್ರಾಚೀನ ಯಾವುದೇ ಪೌರೋಹಿತ್ಯ ಗ್ರಂಥದಲ್ಲಿಲ್ಲ. ಅದು ಬೇಕು ಅಂತಾದ್ರೆ ನೀವು ಶ್ರೀನಿವಾಸ ಕಲ್ಯಾಣದ ಪುರಾಣದ ಶ್ಲೋಕವನ್ನು ತೆಗೋಬೇಕಷ್ಟೇ. ಪೌರೋಹಿತ್ಯ ಗ್ರಂಥ ಅಂತ ನಾವು ನೋಡ್ಲಿಕ್ಕೆ ಹೊರಟ್ರೆ ಮಾಂಗಲ್ಯ ಧಾರಣೆಯ ವಿಷಯವೇ ಇಲ್ಲ ಅಲ್ಲಿ. ಮಾಂಗಲ್ಯ ಧಾರಣೆ ಅಂದ್ರೆ ಆಚಾರ ಪ್ರಾಪ್ತ ವಿಧಿ ಅಂತಲೇ ನಾವು ಪೌರೋಹಿತ್ಯದಲ್ಲಿ ಕರೆಯುವುದೇ ಹೊರತು ಅದು ಶಾಸ್ತ್ರೀಯ ವಿಧಿ ಅಲ್ಲ. ಅದು ಮೊಘಲರು ಭಾರತಕ್ಕೆ ಆಕ್ರಮಣ ಮಾಡಿದ ಮೇಲೆ ಪ್ರಾರಂಭ ಆದದ್ದು ಅನ್ನೋದನ್ನು ಸಂಶೋಧಕರೆಲ್ಲರೂ ಕೂಡ ಇವತ್ತು ಉಲ್ಲೇಖ ಮಾಡ್ತಾರೆ. ಕಾಲು ನೋಡಿದ ಕೂಡಲೇ ಮದುವೆ ಆಗಿದೆ ಅಂತ ಗೊತ್ತಾಗಬೇಕು, ಕಂಠ ನೋಡಿದ ಕೂಡಲೇ ಮದುವೆ ಆಗಿದೆ ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಪ್ರಾಪ್ತವಾದದ್ದು. ಮಾಂಗಲ್ಯಾಭರಣ ಹೇಗಿರಬೇಕು ಅನ್ನುವುದಕ್ಕೂ ಕೂಡ ಶಾಸ್ತ್ರದಲ್ಲಿ ಸ್ಫುಟವಾದ ಆಧಾರ ಇಲ್ಲ. ತಾಳಿ ಅನ್ನುವ ಶಬ್ದ ಹೇಗೆ ಬಂತಪ್ಪ, ಅದು ಗಂಡಸರಿಗೆ ಹೆಂಗಸರಿಗೆ ಗೊತ್ತಿರಬಹುದೇ ಹೊರತು ತಾಳ್ರಿ ಅಂತ ಹೇಳಿ ಬಂದದ್ದು ಏನು ಅಂತ ಗೊತ್ತಿಲ್ಲ. ಆ ರೀತಿಯ ಪ್ರಕ್ರಿಯೆ ಕಾಶಿಯಾತ್ರೆಯೂ ಕೂಡ. ಅದಕ್ಕೆ ಕಾರಣಗಳನ್ನು ಹಲವು ನಾವು ಯೋಚನೆ ಮಾಡಬಹುದು. ಯಾರು ಬಿಡುವುದು ಬೇಡ, ಪೌರೋಹಿತ್ಯ ಗ್ರಂಥದಲ್ಲಿಲ್ಲ ಅಂತ. ಎಲ್ಲರೂ ಅದನ್ನು ಮಾಡಲೇಬೇಕು. ಯಾಕಂದ್ರೆ ಆಚಾರ ಪ್ರಾಪ್ತ ವಿಧಿಯೂ ಕೂಡ ಅದು ಒಂದು ಪ್ರಮಾಣ ಅಂತ ಸ್ವೀಕರಿಸಲ್ಪಡ್ತದೆ. ಸಂಪ್ರದಾಯದಲ್ಲಿ ಇಂತಹದ್ದು ಬಂದಿದೆ, ಸುಮ್ಮನೆ ಸಂಪ್ರದಾಯ ಶುರು ಆಗುವುದಿಲ್ಲ. ಶುರು ಆಗಿದೆ ಅಂದ್ರೆ ಅದಕ್ಕೊಂದು ಮಹತ್ತರವಾದ ಕಾರಣ ಇದೆ. ಒಂದಷ್ಟು ಜನ ಉತ್ಸವ ಮಾಡ್ತಾರಲ್ವ, ಅದು ಸಾಕು ಅದರ ಪ್ರಯೋಜನ. ಅಷ್ಟು ಜನ ಖುಷಿ ಪಡ್ತಾರಲ್ಲ. ಒಂದು ಸೋದರ ಮಾವು ಬಂದು ಬೇಡಪ್ಪ ಈಗ ಕಾಶಿ ಯಾತ್ರೆಗೆ ಹೋಗಬೇಡ, ನಾವೊಂದು ಒಳ್ಳೆ ಹೆಣ್ಣು ನೋಡಿದ್ದೇವೆ, ಮದುವೆ ಮಾಡ್ತೇವೆ, ಮದುವೆ ಮಾಡಿದ ಮೇಲೆ ನಿನಗೆ ಕೂಡಲೇ ಯಾತ್ರೆ ಮಾಡಬೇಕು ಅನಿಸಿದ್ರೆ ಹೊರಡು, ಇಲ್ಲ ಇನ್ನೂ ಸಮಯ ಇರಬೇಕು ಅವಳ ಜೊತೆಗೆ ಅಂತ ಅನಿಸಿದ್ರೆ ಆಮೇಲೆ ಒಟ್ಟಿಗೆ ಆಮೇಲೆ ಹೋಗುವಿರಿ ಅಂತ ಗಲಾಟೆ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತದಲ್ಲ. ಅಷ್ಟಕ್ಕಾದರೂ ಅದನ್ನು ಇಟ್ಟುಕೊಳ್ಳಿ. ಒಟ್ಟಿನಲ್ಲಿ ಕಾಶಿ ಯಾತ್ರೆಯ ಸಂಪ್ರದಾಯ ಮುಗಿಸಿದ ನಂತರ ಆತ ವಿವಾಹ ಅನ್ನುವ ಊನಾಂಗ ಪೂರಣ ಸಂಸ್ಕಾರಕ್ಕೆ ಕಾಲಿಡ್ತಾನೆ. ಉಚಿತವಾದ ಅಸಗೋತ್ರಳಾದಂತಹ ತನ್ನ ಮನಸ್ಸಿಗೆ ಹಿಡಿಸುವ ರೂಪವತಿಯಾದಂತಹ ಸದ್ಗುಣ ಸಂಪನ್ನೆಯನ್ನು ಕುಲಂಚ ಶೀಲಂಚ ವಪುರ್ ಯಶಶ್ಚ ವಿತ್ತಂಚ ಸನಾಥತಾಂಚ ಏತಾನ್ ಗುಣಾನ್ ಸಪ್ತ ಪರೀಕ್ಷದೇಯ ಕನ್ಯಾ ಬುಧೈಹಿ ಶೇಷಂ ಅಚಿಂತನೀಯಂ ಅನ್ನುವ ವಿಧಿಯ ಪ್ರಕಾರ ಆತನಲ್ಲಿ ವರನಲ್ಲಿ ಅಪೇಕ್ಷಿತವಾದ ಗುಣವಿಶಿಷ್ಟತೆಯನ್ನು ಕಂಡ ಸ್ಥಿತಿಯಲ್ಲಿ ಅವನಿಗೆ ವಧುವನ್ನು ಕೊಟ್ಟು ದಾನ ಮಾಡುವ ಪ್ರಕ್ರಿಯೆ. ಈತ ಆಕೆಯ ಪಾಣಿಗ್ರಹಣವನ್ನು ಗರ್ಭಿಣಾಮೀತೇ ಸೌಭಗತ್ವಾಯ ಹಸ್ತಂ ಅನ್ನುವ ಮಂತ್ರದಿಂದ ಸ್ವೀಕರಿಸುವ ಪ್ರಕ್ರಿಯೆ ವಿವಾಹ ಅಂತ ಕರೆಸಿಕೊಳ್ಳುತ್ತೆ. ವಿವಾಹ ಅಂದ್ರೆ ವಿಶೇಷವಾಗಿ ಹೊರುವುದು ಅಂತ ಅರ್ಥ. ವಿಶೇಷವಾದ ಜವಾಬ್ದಾರಿ, ಗಾರ್ಹಸ್ಥ್ಯತ ಜವಾಬ್ದಾರಿಯನ್ನು ಹೊತ್ತಂತಹ ಆತ ತಾನು ಧರ್ಮ ಪ್ರಜೋತ್ಪಾದನಾರ್ಥಂ ಇಮಾಂ ಕನ್ಯಾಂ ಅಂತ ಧರ್ಮದ ಸಿದ್ಧಿ,
ಸಹಧರ್ಮಿಣಿಯಾಗಿ ಆಕೆಯ ಜೊತೆಗೆ ಧರ್ಮಾನುಷ್ಠಾನ ಮಾಡುವುದಕ್ಕೋಸ್ಕರ ಮತ್ತು ಸತ್ಸಂತತಿಯನ್ನು ಲೋಕಕ್ಕೆ ಕೊಡುವುದಕ್ಕೋಸ್ಕರ ಆತ ಗಾರ್ಹಸ್ಥ್ಯ ಧರ್ಮವನ್ನು ಅವತ್ತು ಸ್ವೀಕರಿಸಿ ಯೋಜಕ ಅನ್ನುವ ಅಗ್ನಿಯ ಸಂಪಾದನೆ ಮಾಡ್ತಾನೆ. ಮುಂದಕ್ಕೆ ಆ ಅಗ್ನಿಯಲ್ಲಿ ಆತ ದಿನನಿತ್ಯ ಔಪಾಸನಾದಿ ಕರ್ಮಾನುಷ್ಠಾನ ಮಾಡಿಕೊಂಡು ಪಂಚಯಜ್ಞಗಳ ಅಧಿಕಾರಿಯಾಗ್ತಾನೆ. ಗೃಹ್ಯ ಸೂತ್ರಗಳನ್ನು ಅನುಸರಿಸುವ ವ್ಯಕ್ತಿಯಾಗ್ತಾನೆ. ಅವನು ಗೃಹಸ್ಥನಾಗಿ ಮುಂದಕ್ಕೆ ಉಳಿದ ಸಂಸ್ಕಾರಗಳನ್ನು ಈ ಸಂಸಾರ ಸಾಕು ಅನಿಸಿದ್ರೆ ಪತ್ನಿಯ ಜೊತೆಗೆ ಕಾಡಿಗೆ ಹೋಗುವುದು, ವಾನಪ್ರಸ್ಥನಾಗಬಹುದು. ಆಮೇಲೆ ಆಕೆಯನ್ನು ಬಿಟ್ಟು ಸನ್ಯಾಸವನ್ನು ಸ್ವೀಕರಿಸಬಹುದು ಅನ್ನುವ ವಿಧಿ ವಿವಾಹ ಪ್ರಕ್ರಿಯೆಯಲ್ಲೇ ಉಂಟು. ಇಷ್ಟು ನಾನು ಕಾಲವನ್ನು ಮೀರಬಾರದು ಅನ್ನುವ ದೃಷ್ಟಿಯಿಂದ ಷೋಡಶ ಸಂಸ್ಕಾರದ ಸಂಕ್ಷೇಪ ಚಿಂತನೆಯನ್ನು ಇವತ್ತು ಇಲ್ಲಿ ಯಥಾಶಕ್ತಿ ನಡೆಸುವುದಕ್ಕೆ ಪ್ರಯತ್ನಿಸಿದ್ದೇನೆ. ಆಡಿದ 4 ಮಾತುಗಳನ್ನು ಗುರುವಂತರ್ಗತ ಭಗವಂತನಲ್ಲಿ ಮಧ್ವಪತಿ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತೇನೆ. ಪೂಜ್ಯ ಶ್ರೀಪಾದರ ಚರಣಾರವಿಂದಗಳಿಗೆ ಮತ್ತೊಮ್ಮೆ ಭಕ್ತಿಯಿಂದ ನಮಿಸಿಕೊಂಡು ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಇದೀಗ ಸೇಲಂನ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಮುಖ್ಯ ಕಾರ್ಯಕ್ರಮ ಈಗ ಅಂದ್ರೆ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಸೇಲಂನಲ್ಲಿ ಆಚರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮ 17ನೇ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಇದೆ. ಈ ಸಪ್ತಾಹ ಮಹೋತ್ಸವಕ್ಕಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಪಲಿಮಾರ ಶ್ರೀಪಾದಂಗಳವರು ಅನೇಕ ಕನಿಷ್ಠ 15 ವರ್ಷಗಳಿಂದ ಅವರು 7 ದಿವಸನೂ ನಮ್ಮಲ್ಲಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅನುಗ್ರಹ ಮಾಡತಕ್ಕಂಥವರಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಪಾದ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಶ್ರೀ ಕೇಶವನಿರ್ತಿ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಉಭಯ ಶ್ರೀಪಾದಂಗಳವರಿಗೂ ಕೂಡ ನಮಸ್ಕಾರ ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತಾ ಈ ಇವತ್ತಿನ ಸಂಜೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಪ್ರಥಮವಾಗಿ ವೇದಘೋಷ ಮಂತ್ರಾಲಯದ ವೆಂಕಟೇಶ್ ಜೋಶಿ ಅವರಿಂದ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಾಯಂತಿ ತ್ವಾ ಗಾಯತ್ರಿಣೋರ್ಚಂತ್ಯರ್ಕಮರ್ಗಿಣಾಃ ಬ್ರಹ್ಮಾಣಸ್ತ್ವಾ ಶತಕೃತಬುದ್ಧಂ ಶಮೀವ ಯೇಮಿರೆ ಯತ್ಸಾನೋತ್ಸಾನಮಾರೋಹದ್ಭೂರ್ಯಸ್ಪಷ್ಟಕರ್ತ್ವಂ ತದಿಂದ್ರೋ ಅರ್ಥಂ ಚೇತತಿ ಯೂಥೇನ ವೃಷ್ಣಿರೇಚತಿ ಯುಕ್ಷ್ವಾಹಿ ಕೇಶಿನಾ ಹರಿ ವೃಷಾಣ ಕಕ್ಷಪ್ರಾ ಅಥಾ ಆನ ಇಂದ್ರ ಸೋಮಪಾ ಗಿರಾಮುಪಸ್ತುತಿಂ ಚರ ಯೇ ಹಿ ಸ್ತೋಮಾಂಗಭಿಸ್ವಾರ ವಿಗೃಣೀಕ್ಯಾರೋವ ಬ್ರಹ್ಮಾ ಚ ನೋ ವಸೋ ಸಚೇಂದ್ರ ಯಜ್ಞಂಚಾವರ್ಧಯ ಉಕ್ತಮಿಂದ್ರಾಯಶಂ ಸಂವರ್ಧಾನಂ ಪುರು ನಿಶ್ಯದೆ ಶಕ್ರೋ ಯತಾ ಸುತೇಶೋಣುರಾರಣಃ ಸಖ್ಯೇಷು ಚ ತಮಿತ್ಸಾಕಿತ್ವಯೀಮಹೇ ತಂ ರಾಯೇತಂ ಸುವೀರ್ಯೇ ಸಶಕ್ರ ಉತನಃ ಸ ಕದಿಂದ್ರೋ ವಸುದಯಾಮಾನಃ. ಓಂ ಹರಿ ಓಂ. Hare Srinivasa, we welcome Sri Muralidhar Das for a Dasavani. ಸೇರಿದೆನೋ ಜಗದೀಶನ ನರಕ ಜನ್ಮದ ಭಯವು ನನಗೆ ಏನಿತಿಲ್ಲ. ನೇತ್ರಗಳು ಕೃಷ್ಣನ್ನ ಮೂರ್ತಿ ನೋಡುತ್ತಲಿದೆ, ಶ್ರೋತ್ರಗಳು ಹರಿಕಥೆಯ ಕೇಳುತ್ತಲಿವೆ. ರಾತ್ರಿ ಹಗಲು
ಮನಸ್ಸು ಶ್ರೀರಂಗನಲ್ಲಿ ಪಾತ್ರವಾಡುತ್ತಿದೆ ಗಾತ್ರ ಕೃಷ್ಣನ ಮುಂದೆ ಹಸ್ತಗಳು ಮಂಟಪದ ಸುದ್ದಿಯನ್ನು ಮಾಡುತ್ತಿದೆ ಮಸ್ತಕವು ಹರಿಚರಣ ಎರಗುತ್ತಿದೆ ಕೋ ವಿಸ್ತಾರವಾದ ಪ್ರದಕ್ಷಿಣೆಯ ಮಾಡುತ್ತಿದೆ ಕಸ್ತೂರಿ ತುಳಸಿಯನು ಮೂಗು ಆಗ್ರಾಣಿಸಿದೆ ಹರಿನಾಮ ಸ್ಮರಣೆಯನು ಮಾಡುತ್ತಿದೆ ಎನ್ನ ಜಿಹ್ವೆ ಹರಿಬಕುತಿ ಸುದಯ ಪಾನಗಳಿಂದಲಿ ಹರಿಪ್ರೀತಿಯಾಗಿದೆ ನೋಡಿದರನ್ನ ದೇಹ ಶ್ರೀಕೃಷ್ಣರಾಯನ ಮನ ಮಂದಿರದಿ ಕಂಡೆ ಶ್ರೀಕೃಷ್ಣರಾಯನ ಮನ ಮಂದಿರದಿ ಕಂಡೆ ಸೇರಿದೆನು ಜಗದೀಶನ ನರಕ ಜನ್ಮದ ಭಯವು ನನಗೆ ಏನಿತಿಲ್ಲ ಸೇರಿದೆನು ಜಗದೀಶನ. ಹರೇ ಶ್ರೀನಿವಾಸ. Hare Srinivasa. Next program is the welcome speech by the local functional committee member. I request the local functional member, Mr. Sri Chandrasekhar, to please come on dais to give the welcome speech. பீடாதிபதிகளுக்கும் பக்த கோடி ஜனங்களுக்கும் சப்தா கமிட்டியின் சார்பாக எங்கள் நமஸ்காரங்களை தெரிவித்துக் கொள்கிறோம். இந்த சேலம் மாநகரமானது ஒரு ஆன்மீக நகரம். இந்த நகரத்தில் நடைபெறாத ஆன்மீக நிகழ்ச்சிகள் எதுவும் இல்லை என்று சொல்லலாம். அந்த வகையிலே இந்த ராகவேந்திர சப்தாகம் என்பது இதுவரைக்கும் சேலத்தில் நடந்தது கிடையாது. ஏறக்குறைய சுற்றுவட்டார நகரங்களில் எதுவுமே நடப்பதில்லை. இந்த சப்தாகம் என்றால் என்ன, இது எப்படி நடத்துகிறார்கள், யார் நடத்துகிறார்கள் என்ற விவரங்களை பின்னே வரும் பேச்சாளர்கள் தெரிவிக்க இருக்கிறார்கள். இது அவர்கள் ஏற்கனவே கூறியபடி இது 17வது சப்தாகம். இந்த சப்தாக நிகழ்ச்சி சேலத்தில் நடைபெறுவதற்கு முக்கிய காரணம் சப்தாக காரியச்சரண் சமிதி மந்திராலயா அவர்கள் எங்களுக்கு ஒரு வாய்ப்பு கொடுத்துள்ளார்கள். இதற்கு முன்பு கோவையிலும் தஞ்சாவூரிலும் நடந்திருக்கிறது, சென்னையில் ஒரு முறை நடந்திருக்கிறது, மற்றபடி பல்வேறு நேரங்களில் ஒருவரும் நடக்கிறது. இது வருடத்திற்கு ஒரு முறை தான் நடக்கிறது. இந்த சான்ஸ் இப்பொழுது விட்டால் நமக்கு இன்னும் 8-9 வருடங்களுக்கு பின்புதான் திரும்பி நடத்த வேண்டும் என்றால் கூட நமக்கு சான்ஸ் கிடைக்கும். அப்பேற்பட்ட மகோத்சவமான நிகழ்ச்சியானது இந்த நிகழ்ச்சியை சேலம் நகரில் நடத்துவதற்கு எங்களுக்கு வாய்ப்பளித்த மந்திராலய காரியச்சரண் சமிதி அவர்களுக்கு எங்கள் நன்றியை தெரிவித்துக் கொள்கிறோம். இந்த நிகழ்ச்சிக்கு நாம் எல்லாரும் செய்த பாக்கியம், 4 மடாதிபதி சுவாமிகள் வர இருக்கிறார்கள். 2 மடாசாதிகள் ஏற்கனவே வந்து நம்ம தரிசனம் செய்து கொண்டிருக்கிறார்கள்.
மற்ற 2 சுவாமிகளும் இப்பொழுது பள்ளிமார் மட்ட சுவாமிகளும் பாதராஜ மட்ட சுவாமிகளும் தற்போது முன் இருக்கிறார்கள். நாளையும் வரும் நாட்களிலும் மந்திராலய மட்ட சுவாமிகளும் பேஜாவர் மட்ட சுவாமிகளும் வந்து நிகழ்ச்சிகளை சிறப்பித்து கொடுக்க இருக்கிறார்கள். ஆகவே பக்த கோடி ஜனங்கள் அனைவரும் இந்த நல் வாய்ப்பினை தவற விடாமல் தினமும் இதேபோல் வந்திருந்து எல்லா நிகழ்ச்சிகளிலும் காலையிலிருந்து இரவு வரை பல்வேறு நிகழ்ச்சிகள் உள்ளன. காலையிலே சுப்பிரபாதத்தில் ஆரம்பித்தால் இரவு கலை நிகழ்ச்சிகள் வரை ஹோமங்கள், பல்வேறு ஹோமங்கள் நடந்து கொண்டிருக்கின்றன. அதேபோல் சுவாமிகளின் அருளுரைகள் இருக்கின்றன. பல்வேறு தமிழ் மற்றும் கன்னட சான்ஸ்கிரிட் ஸ்காலர்ஸ் அவர்கள் டிஸ்கோர்ஸ் கொடுத்துக் கொண்டிருக்கிறார்கள். அதையும் கேட்கக்கூடிய வாய்ப்பு ஒரே இடத்தில் உட்கார்ந்து கொண்டு 7 நாட்கள் நாங்களும் உங்களுடைய கிருபையால் எங்களாலும் தீர்த்த பிரசாதமும் மதியமும் இரவும் கொடுக்க முடிகிறது. நீங்கள் இந்த அனுபவம் நமக்கு எங்கேயும் கிடைக்காது. அதை யாரும் தவற விடாமல் இதேபோல் எல்லா நிகழ்ச்சிக்கும் பெருமளவில் வந்திருந்து எங்களையும் ஊக்குவித்து சுவாமிகள் மற்றும் ராகவேந்திர சுவாமிகளின் அனுகிரகத்தையும் பீடாதிபதிகளின் ஆசீர்வாதங்களையும் பெற்று நன்மை பெறுமாறு உங்கள் அனைவரையும் எங்கள் சேலம் சப்தாக கமிட்டியின் சார்பாக வேண்டி கேட்டுக்கொள்கிறேன். அதேபோல் இந்த நிகழ்ச்சிக்கு நமது நர்சூஸ் காஃபி கம்பெனிஸ் சேர்மன் சாரதி இன்ஸ்டிடியூட் ஆஃப் டெக்னாலஜி சாரதி அவர்களையும் வர இருக்கிறார்கள். அதேபோல் ஏவிஆர் ஸ்வர்ணமஹால் உரிமையாளர் சுதர்சனம் அவர்களும் சிறப்பு விருந்தினராக வந்து இந்த நிகழ்ச்சியை சிறப்பிக்க இருக்கிறார்கள். அவர்களையும் எங்கள் கமிட்டியின் சார்பாக வருக வருக என்று வரவேற்கிறோம். பல்வேறு பஜனா மண்டலங்களிலிருந்து சில மெம்பர்கள் வந்திருக்கிறார்கள். இன்னும் சில பஜனா மண்டலிலிருந்து வர இருப்பதாக கேள்விப்படுகிறோம். எல்லா பஜனா மண்டல சேவார்த்திகளையும் பக்த கோடி ஜனங்களையும் மறுபடியும் வந்து வருக வருக வரவேற்று அவர்கள் எங்களுக்கு ஒத்துழைப்பை கொடுத்து இந்த நிகழ்ச்சிகளை நல்லவிதமாக நடத்தி கொடுக்குமாறு விரும்பி வேண்டி கேட்டுக்கொள்கிறேன். வணக்கம். Hare Srinivasa. We will now have a Saptaha Parichaya speech by Archaka Shri Parimalacharya. सर्वविघ्न प्रशमनं सर्वसिद्धिकरं परं सर्वजीव प्रणेतारं वन्दे वेदं हरिं अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहं मुकोऽपि यत्प्रसादेन मुकुन्द शयनायते राजराजायते रिक्तो राघवेन्द्रं तमाश्रये. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಉಭಯ ಶ್ರೀಪಾದಂಗಳವರ ಅಡಿದಾವರಗಳಲ್ಲಿ ಅನಂತ ಅನಂತ ಶಿರಸಾಷ್ಟಾಂಗ ನಮಸ್ಕಾರಗಳು. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ, ಭಾಗವತ ಸಪ್ತಾಹ ಕೇಳಿದ್ದೇವೆ, ನಾವು ಭಜನಾ ಸಪ್ತಾಹ ಕೇಳಿದ್ದೇವೆ. ಈ ರೀತಿಯಾಗಿರ್ತಕ್ಕಂಥ ಸಪ್ತಾಹಗಳು ಬೇರೆ ಇರ್ಬೋದು. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಇದು ಆ ಗುರುರಾಜರೇ ಕೊಟ್ಟಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಕಲ್ಪನೆ. ಅದರ ಒಂದು ಈ ಸಪ್ತಾಹದ ಇದು ಆ ರಾಯರು ಯಾವಾಗ ಆಶ್ರಯ ಸ್ವೀಕಾರ, ರಾಯರು ಹುಟ್ಟಿದಾಗೆ ಈ ಸಪ್ತಾಹಕ್ಕೆ ಬೀಜ ಬಿತ್ತಿದೆ. ಯಾಕಂದ್ರೆ ಈ ಫಾಲ್ಗುಣ ಶುದ್ಧ ಸಪ್ತಮಿ ದಿವಸನೇ ರಾಯರು ತಮ್ಮ ತಾಯಿಯ ಗರ್ಭದಿಂದ ಭೂಮಿಯಲ್ಲಿ ಅವತಾರ ಮಾಡಿರ್ತಕ್ಕಂಥ ದಿವಸ ಇದು. ಆ ರೀತಿಯಾಗಿ ಆ ಗೋಪಿಕಾಂಬಾ ದೇವಿಯವರ ಹೊಟ್ಟೆಯಲ್ಲಿ ವೆಂಕಣ್ಣನಾಥರಾಗಿ ಹುಟ್ಟಿರ್ತಕ್ಕಂಥ ಅವರು ಬೆಳೆದ ದೊಡ್ಡವರಾಗಿ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಪಟ್ಟಾಭಿಷಿಕ್ತರಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆಗಿರ್ತಕ್ಕಂಥದ್ದು ಫಾಲ್ಗುಣ ಶುದ್ಧ ದ್ವಿತೀಯ. ಅಂದ್ರೆ ರಾಯರ 2 ರೀತಿಯ ಹುಟ್ಟು ಹಬ್ಬಗಳು. ತಾಯಿಯ ಗರ್ಭದಿಂದ ಹುಟ್ಟಿರ್ತಕ್ಕಂಥವು ಒಂದು ಹುಟ್ಟು ಹಬ್ಬ ಸಪ್ತಮಿ. ಆದರೆ ಯತಿಗಳಿಗೆ ಆ ಗುರುಗಳ ಹಸ್ತದಿಂದ ಆಶ್ರಮ ಸ್ವೀಕಾರ ಮಾಡಿ ಏನು ಇದು ಮಾಡ್ತಾರಲ್ರಿ, ಅದೇ ಹುಟ್ಟು ಹಬ್ಬ ಅಂತ.
ಅಂದ್ರೆ ಕರಕಮಲ ಸಂಜಾತರು, ಗುರುಗಳ ಕರಕಮಲಗಳಿಂದ ಹುಟ್ಟಿರ್ತಕ್ಕಂಥವ್ರು ಅಂತ ಹೇಳ್ತಾರೆ. ಅಂತಹ ದಿವಸನೇ ಪಾಲ್ಗುಣ ಶುದ್ಧ ದ್ವಿತೀಯ. ಈ ರೀತಿಯಾಗಿ 2 ರಾಯರ ಹುಟ್ಟುಹಬ್ಬಗಳಾಗಿರ್ತಕ್ಕಂತಹ ಆ ಪಾಲ್ಗುಣ ಶುದ್ಧ ದ್ವಿತೀಯ, ಪಾಲ್ಗುಣ ಶುದ್ಧ ಸಪ್ತಮಿ, ಈ 2ಗಳನ್ನು ಸೇರಿಸಿಕೊಂಡು ಪಾಲ್ಗುಣ ಶುದ್ಧ ಪಾಡ್ಯದಿಂದ ಸಪ್ತಮಿವರೆಗೆ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಅಂತಕ್ಕಂಥ ಒಂದು ಉತ್ಸವವನ್ನ ಆಚರಿಸ್ತಕ್ಕಂಥ ಒಂದು ಸಂಕಲ್ಪ, ಒಂದು ಕನಸನ್ನ ನಮ್ಮ ತೀರ್ಥರೂಪರಿಗೆ ಗುರುರಾಜರು ಕೊಟ್ಟಿರ್ತಕ್ಕಂಥದ್ದು. ಆದರೆ ದುರ್ದೈವದಿಂದಲೋ ಅದೇನೋ ಅವರಿಗೆ ಇದ್ದಾಗ ಅದನ್ನು ನನಸು ಮಾಡಲಿಕ್ಕೆ ಆಗಲಿಲ್ಲ. ಅದು ಗುರುರಾಜರು ಅವರ ನಂತರದಲ್ಲಿ 1994ರಿಂದ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಆಚರಣೆಗೆ ನಮಗೆ ಅನುಗ್ರಹ ಮಾಡಿದ್ದಾರೆ ಗುರುಗಳು. ಈ ಸಂದರ್ಭದಲ್ಲಿ ಮುಖ್ಯವಾಗಿ ನೆನೆಯಬೇಕಾಗಿರತಕ್ಕಂಥದ್ದು ನಮ್ಮ ಹಿಂದಿನ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ನಾವು 94ರಲ್ಲಿ ಪ್ರಾರಂಭದಲ್ಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ, ಸ್ವಾಮಿ ಈ ರೀತಿಯಾಗಿ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಅಂತ ಹೊಸದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಅಂತೇಳಿ ನಾವು ಸ್ವಲ್ಪ ಮನಸ್ಸಿನ ಅಳುಕಿತ್ತು. ಯಾಕಂದ್ರೆ ಯಾರೂ ಮಾಡದೇ ಇರತಕ್ಕಂಥ ಕಾರ್ಯಕ್ರಮ, ಹೊಸದಾಗಿ ಏನೋ ಒಂದು ರೂಪಕಲ್ಪನೆ ಕೊಟ್ಟು ಮಾಡ್ತಾ ಇದ್ದೇವೆ. ಅದು ಹೇಗಿರುತ್ತೋ, ಸಮಾಜದಿಂದ ಬರ್ತಕ್ಕಂಥ ಪ್ರತಿಕ್ರಿಯೆ ಹೇಗಿರುತ್ತೋ ಅಂತ ಅನ್ಕೊಂಡು ನಾವು ಇದು ಮಾಡಿದ್ವಿ. ಅವಾಗ ಹೇಳಿದ್ರು, ಇದು ರಾಯರಿಗೆ ಮನಸ್ಸಿಗೆ ಬಂದದು, ಸುಖವಾಗಿ ಮಾಡ್ಕೊಂಡು ಹೋಗು, ಯಾವುದೇ ನಿರ್ವಿಘ್ನವಿಲ್ಲದೆ ಪ್ರತಿ ವರ್ಷವೂ ನಡೆಯುತ್ತೆ ಅಂತ ಅವತ್ತು ಮಂತ್ರಾಕ್ಷತೆ ಕೊಟ್ಟಿದ್ರು ಶ್ರೀಪಾದಂಗಳವರು. ಅನಂತರದಲ್ಲಿ 5-6 ಸಪ್ತಾಹಕ್ಕೆ ಭಾಗವಹಿಸಿ ಬಂದು 4-6 ದಿನದ್ದು ಸಪ್ತಾಹದ ನಡೀತಕ್ಕಂಥ ಪ್ರತಿ ಕಾರ್ಯಕ್ರಮದಲ್ಲಿ ಅಷ್ಟೇ ಸಂತೋಷದಿಂದ ಉತ್ಸಾಹದಿಂದ ಭಾಗವಹಿಸಿ ನಮ್ಮನ್ನು ಅನುಗ್ರಹ ಮಾಡಿದರು. ಅಂತಹ ಶ್ರೀಪಾದಂಗಳವರು ಇವತ್ತು ಹರಿಪಾದವನ್ನು ಎಯ್ದಿದ್ದಾರೆ. ಅಂತಹ ಶ್ರೀಪಾದಂಗಳವನ್ನು ಸ್ಮರಣೆ ಮಾಡ್ತಾ, ಅಂದ್ರೆ ಆ ರೀತಿಯಾಗಿ ನಿರ್ಮಲ ಮನಸ್ಕರಾಗಿರ್ತಕ್ಕಂತಹ ಒಬ್ಬ ಯತಿಶ್ರೇಷ್ಠರಿಂದ ಪ್ರೇರಿತರಾಗಿ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವ. ಪ್ರಾರಂಭದಿಂದ ಒಂದೇ ಊರಲ್ಲಿ ಮಾಡಬಹುದಾಗಿತ್ತು, ಆದರೆ ಗುರುರಾಜರಿಗೆ ಅದು ಇಷ್ಟ ಇಲ್ಲೇನೋ. ಯಾಕಂದ್ರೆ ಗುರುರಾಜರಿಂದ ಅನುಗ್ರಹಿತರಾಗಿರ್ತಕ್ಕಂಥವ್ರು ಎಷ್ಟೋ ಜನ, ಯಾಕಂದ್ರೆ ಎಲ್ಲ ಸಜ್ಜನರನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿಯೇ ಗುರುರಾಜರ ಅವತಾರ ಆಗಿರ್ತಕ್ಕಂಥದ್ದು. ಪ್ರಹ್ಲಾದರಾಜರಾಗಿದ್ದಾಗ ನರಸಿಂಹ ಸ್ವಾಮಿ ಕೇಳಿದಂತೆ, ಪ್ರಹ್ಲಾದ ಬಾರೋ ನನ್ನ ಜೊತೆಗೆ ಅಂತ. ಅವಾಗ ಪ್ರಹ್ಲಾದರಾಜರು ಹೇಳಿದಂತೆ, ಸ್ವಾಮಿ ನಾನೊಬ್ಬನೇ ನೀನು ಹಿಂದೆ ಬರಲಾರೆ, ನನ್ನ ನಂಬಿರ್ತಕ್ಕಂಥ ಬಹಳ ಜನ ಇದ್ದಾರೆ, ಅವರೆಲ್ಲರೂ ಒಟ್ಟುಗೂಡಿಕೊಂಡು ಅವರೆಲ್ಲ ಸಾಧನ ಮಾಡಿಸ್ಕೊಂಡು ಅವರೆಲ್ಲ ನಿನ್ನ ಜ್ಞಾನವನ್ನು ಕೊಡ್ತಾ ಅವ್ರನ್ನ ಕರ್ಕೊಂಡು ನಾನು ನಿನ್ನ ಜೊತೆಗೆ ಬರಬೇಕು ಅಂತ ಅವತ್ತು ಹೇಳಿದ್ರಂತೆ. ಅದಕ್ಕೆ ನೀವು ಅಪ್ಪಣೆ ಕೊಡಬೇಕು ಅಂತ ಪ್ರಹ್ಲಾದರಾಜರು ಕೇಳಿದಾಗ ಭಗವಂತ ತಥಾಸ್ತು ಅಂತ ಹೇಳಿದ್ದ. ಆ ಕಾರ್ಯಕ್ಕಾಗಿಯೇ ಅದೇ ಪ್ರಹ್ಲಾದರಾಜರು ಗುರುರಾಜರಾಗಿ ಬೃಂದಾವನಸ್ಥರಾಗಿ ಇವತ್ತಿಗೂ ಕೂಡ ಕರದಲ್ಲಿಗೆ ಬರುವ ಅಂತ ಕರೆಸಿಕೊಂಡು ಊರೂರಿಗೂ ರಾಯರ ಬೃಂದಾವನಗಳು ನೆಲೆಸ್ತಕ್ಕಂಥವರಾಗಿ ಎಲ್ಲರನ್ನು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ಗುರುರಾಜರಿಗೆ ಈ ಸಪ್ತಾಹ ಮೂಲಕವಾಗಿಯೂ ಕೂಡ ಅನೇಕ ಜನರಿಂದ ಸೇವೆ ಸ್ವೀಕಾರ ಮಾಡಬೇಕು ಅಂತ ಉದ್ದೇಶದಿಂದಲೇ ಒಂದೊಂದು ವರ್ಷ ಒಂದೊಂದು ಊರಲ್ಲಿ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗತಕ್ಕಂಥದ್ದಾಗಿದೆ. ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಕಾರ್ಯಕ್ರಮದ ರೂಪರೇಖೆಗಳು ಇದೇ ರೀತಿಯಾಗಿರಬೇಕು, ಹೀಗೆ ಇರಬೇಕು ಅಂತೇಳಿ ಆಗಿನ ದಾಸಾಹಿತ್ಯ ಪ್ರಾಜೆಕ್ಟಿನ ವಿಶೇಷಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಅಪ್ಪಣಾಚಾರ್ಯರು, ಅಂದ್ರೆ ಅವರಿಗೆ ನಮಗೆ ಅಗ್ರಜ ಸಮಾನರು, ಅಣ್ಣ ಅಣ್ಣಂತೆ ನಾನು ಕರೀತಕ್ಕಂಥವ್ರು, ಅವರು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ನೀವು ಏನೇ ಕಾರ್ಯಕ್ರಮ ಮಾಡು, ಸಾಹಿತ್ಯ ಪ್ರಾಜೆಕ್ಟ್ ಅದರಲ್ಲಿ ಭಾಗವಹಿಸಿಕೊಂಡು ಮುಂದಿನ ಕಾರ್ಯಕ್ರಮ ಮಾಡತಕ್ಕಂಥವ್ರು ಆಗೋಣ ಅಂತೇಳಿ ಆಗಿನ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಕೊಟ್ಟು ವರ್ಷಕ್ಕೂ ಉತ್ಸಾಹವನ್ನು ತುಂಬಿಸ್ತಕ್ಕಂಥವರಾಗಿ ಈ ಕಾರ್ಯಕ್ರಮದ ಏಳಿಗೆಗೆ ಮುಖ್ಯ ಕಾರಣರಾಗಿರ್ತಕ್ಕಂಥವ್ರು ಅವರಾದರು. ಅನಂತರದಲ್ಲಿ ಚಿಂತನೆಯ ಕೇಶವಾಚಾರ್ಯರನ್ನು ಕೂಡ ಈ ಸಮಯದಲ್ಲಿ ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಅನಂತರದಲ್ಲಿ ಗಂಗಾವತಿ ಸಪ್ತಾಹದಿಂದ ಆ ರಾಯರಿಗೆ ಯಾಕೋ ತಮ್ಮ ವಂಶಜರು ಇಲ್ಲದೆ ಇರತಕ್ಕಂತಹ ಕಾರ್ಯಕ್ರಮ ಅವ್ರಿಗೆ ಇಷ್ಟ ಇಲ್ಲೇನೋ. ಪರಮಹಂಸರು ರಾಯರು, ಆದ ಕಾರಣ ಯಾವುದೋ ಸನ್ಯಾಸಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿ ಆ ಕಾರ್ಯಕ್ರಮದ ಒಂದು ಅಲ್ಲಿ ಲೋಕಲ್ ಕಮಿಟಿಯವರಿಗೆ ಇದು ಯಾರಾದರೂ ಸ್ವಾಮಿ ಕರಿಬೇಕು. ಆವಾಗಲೇ ಪಲಿಮಾಲ ಶ್ರೀಪಾದಂಗಳವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡ್ವಿ, ಸ್ವಾಮಿ 7 ದಿವಸದ ಕಾರ್ಯಕ್ರಮ ತಾವು ಬಂದು ಅನುಗ್ರಹ ಮಾಡಬೇಕು ಅಂತ ಹೇಳಿ. ಸ್ವಾಮಿಗಳು ತುಂಬ ಮನಸ್ಸಿನಿಂದ ಒಪ್ಪಿಕೊಂಡು ಅಂದಿನಿಂದ ಇಂದಿನವರೆಗೂ ಕೂಡ ರಾಘವೇಂದ್ರ ಸಪ್ತಾಹ ಮಹೋತ್ಸವ ಅಂತಕ್ಕಂಥದ್ದು ತಮ್ಮ ಸ್ವಂತದಾಗಿರ್ತಕ್ಕಂಥ ಕಾರ್ಯಕ್ರಮ, ನಮಗೆ ಇದೊಂದು ಕರ್ತವ್ಯ ಎಂಬ ದೃಷ್ಟಿಯಿಂದ ಬಂದು ಗುರುಗಳು ಅನುಗ್ರಹ ಮಾಡ್ತಾ ಇದ್ದಾರೆ. ಈ ಸ್ವಾಮಿಗಳಲ್ಲಿ ಬಂದು 7 ದಿವಸ ನಮ್ಮ ಜೊತೆಗಿದ್ದು ಆಚಾರ್ಯಕರಾರ್ಚಿತವಾಗಿರ್ತಕ್ಕಂಥ ಆ ಒಂದು ರಾಮನ ಪೂಜೆಯನ್ನು ಮಾಡೋದೇ ಈ ಸಪ್ತಾಹಕ್ಕೆ ಮುಖ್ಯವಾಗಿರ್ತಕ್ಕಂಥ ಮಹಾನ್ ಶಕ್ತಿ ಅಂತ ಹೇಳಿ ನಾವು ತುಂಬ ಮನಸ್ಸಿಂದ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ನಾವು ಆ ವರ್ಷನೇ ಸ್ವಾಮಿಗಳು ಪದಾರ್ಪಣೆ ಮಾಡಿದ ವರ್ಷನೇ ಏನೋ ಅದೇ ಈ ಸಪ್ತಾಹ ಸಮಯದಲ್ಲೇ ನಮ್ಮ ಶ್ರೀಮಠದ ಕಾರ್ಯಕ್ರಮ ನಡೆದಿತ್ತು ರಾಯಚೂರಲ್ಲಿ, ವಿದ್ವತ್ಸಭಾ.
ಆವಾಗಿನ ಸಮಯದಲ್ಲಿ ನಮ್ಮ ಹೆಚ್ಚು ಕಮ್ಮಿ ಎಲ್ಲ ಮಾಧ್ಯಪೀಠಾಧಿಪತಿಗಳು ಕೂಡ ವಯಾ ಗಂಗಾವತಿ ಮೇಲೆ ರಾಯಚೂರಿಗೆ ಹೋಗೋರು. ಅದು ಸ್ವಾಮಿ ಭಗವಂತ ಸಂಕಲ್ಪ ಏನು, ಯಾರಿಗೂ ನಾವು ಆಹ್ವಾನ ಮಾಡಿದ್ರಲ್ಲ. ಆದರೆ ಎಲ್ಲ ಶ್ರೀಗಳವರು ಅದೇ ಗಂಗಾವತಿಯಲ್ಲಿ ಬಂದು ಒಂದೊಪ್ಪತ್ತಿದ್ದು ಅದನ್ನ ಆ ಸಭೆಯಲ್ಲಿ ಭಾಗವಹಿಸಿ ಹೋಗಿರ್ತಕ್ಕಂಥವ್ರೆ. ಅದರಲ್ಲಿ ಮುಖ್ಯವಾಗಿ ನಾವು ಸ್ಮರಣ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಅವರು 2 ಅಧಿವೇಶನಕ್ಕೆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವರಾಗಿದ್ದರು. ಅನಂತರದಲ್ಲಿ ಪೇಜಾವರ ಶ್ರೀಪಾದಂಗಳವರು, ಮುಳುಬಾಗಿನ ಹಿರಿಯ ಶ್ರೀಪಾದಂಗಳವರು, ವಿಜ್ಞಾನ ನಿಧಿ ತೀರ್ಥ ಶ್ರೀಪಾದಂಗಳವರು, ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಹರಿಸಿರ್ತಕ್ಕಂಥವರಾದರು. ಈ ರೀತಿಯಾಗಿ ಆ ಗುರುಗಳ ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಮಾಧ್ವಪೀಠಾಧಿಪತಿಗಳ ಅನುಗ್ರಹ ಹೊಂದಿ ಈ ಸಪ್ತಾಹ ದಿನದಿನಕ್ಕೂ ಪ್ರವರ್ಧಮಾನವಾಗ್ತಕ್ಕಂಥದ್ದಾಗ್ತಾ ಇದೆ. ನಮ್ಮ ಕಳೆ ಇಷ್ಟೇ, ಈ ಸಪ್ತಾಹ ಯಾವುದೋ ಒಂದು ವ್ಯಕ್ತಿಯ, ಒಂದು ಮನೆತನದ, ಒಂದು ಊರಿನ, ಒಂದು ಕಮಿಟಿಯ ಕಾರ್ಯಕ್ರಮ ಅಲ್ಲ. ರಾಯರಿಂದ ಉಪಕೃತ ಆಗಿರ್ತಕ್ಕಂಥ ಎಲ್ಲರೂ ಕೂಡ ಸೇರಿ ಮಾಡಬೇಕಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಅಂತ ಅನ್ಕೊಂಡು ಈ ಕಾರ್ಯಕ್ರಮ ನಿಮ್ಮದೇ ಅಂತ ಭಾವಿಸಿ ಈ ಕಾರ್ಯಕ್ರಮವನ್ನು ಉತ್ತರೋತ್ತರವಾಗಿ ಯಶಸ್ವಿಯಾಗುವಂತೆ ಎಲ್ಲ ಭಕ್ತರು ಮಾಡಬೇಕು ಅಂತ ಈ ಸಭಾ ಮೂಲಕವಾಗಿ ನಾನು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈಗ 17ನೇ ಕಾರ್ಯಕ್ರಮ, ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವದ 17ನೇ ಕಾರ್ಯಕ್ರಮ ಈ ಸೇಲಂ ನಗರದಲ್ಲಿ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಉಭಯ ಶ್ರೀಪಾದಂಗಳವರಿಗೂ ಕೂಡ ಇನ್ನೊಮ್ಮೆ ಪುನಃ ಮನಸ್ಪೂರ್ವಕ ನಮಸ್ಕಾರದೊಂದಿಗೆ ಆಹ್ವಾನ ಮಾಡ್ತಾ ಇದ್ದೇವೆ. ಅನಂತರದಲ್ಲಿ ನಾಳೆ ಪೇಜಾವ ಶ್ರೀಗಳು ಬರ್ತಾ ಇದ್ದಾರೆ, ಅವರಿಗೂ ಕೂಡ ಈ ಸಭಾ ಮೂಲಕವಾಗಿ ನಮಪೂರ್ವಕವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ, ಮಂತ್ರಾಲಯ ಶ್ರೀಪಾದಂಗಳವರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಕೊನೆಯವರೆಗೂ ನಿರೀಕ್ಷೆ ಮಾಡೋಣ. ಯಾಕಂದ್ರೆ ಈ ವರ್ಷ ರಾಯರ ಸನ್ನಿಧಾನದಲ್ಲಿ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಗುರುಗಳ ಸನ್ನಿಧಾನದಲ್ಲಿ 7 ದಿವಸ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಶ್ರೀಗಳು ಸಂಕಲ್ಪ ಮಾಡಿದ್ದಾರೆ. ಆದರೂ ಕೂಡ ಒಂದೊತ್ತು ಬರೆದು ಹೋಗ್ತಾರೆ ಅಂತ ನಮಗೆ ಆಸೆ ಇದ್ದೇ ಇದೆ. ಆ ಶ್ರೀಗಳಿಗೂ ಕೂಡ ಮನಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರದೊಂದಿಗೆ ಸ್ವಾಗತವನ್ನು ಬಯಸ್ತಾ, ಈ ಸಪ್ತಾಹ ಮಹೋತ್ಸವ ಹೆಣ್ಣಲ್ಲ, ಇವತ್ತಿನಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು 7 ದಿನದವರೆಗೆ ಅವಿಚ್ಛಿನ್ನವಾಗಿ ನಡೀತಕ್ಕಂತಹ ಕಾರ್ಯಕ್ರಮ. ಜ್ಞಾನ ಕಾರ್ಯಕ್ರಮದೊಂದಿಗೆ ಪೂಜಾ ಪುನಸ್ಕಾರ, ಗುರುಗಳಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಸೇವೆ ಮತ್ತು ಅನೇಕ ವಿಧವಾಗಿರ್ತಕ್ಕಂಥ ಶ್ರೀಪಾದಂಗಳವರ ಜ್ಞಾನಿಗಳ ಆದೇಶ ಸಂದೇಶಗಳು ಸಿಗುತ್ತೆ. ಎಲ್ಲವನ್ನೂ ಕೂಡ ನಾವು ಮೈಗೂಡಿಸಿಕೊಂಡು ಆ ಗುರುರಾಜರು ತೋರಿಸಿರ್ತಕ್ಕಂತಹ ಮಾರ್ಗದಲ್ಲಿ ನಡೀತಕ್ಕಂಥವರಾಗೋಣ. ಗುರುರಾಜರು ನಮಗೆ ಮಾಡಿರ್ತಕ್ಕಂಥ ಉಪಕಾರವನ್ನ ಈ ರೀತಿಯಾಗಿ ಅವ್ರ ಸೇವೆಯಲ್ಲಿ ಸಪ್ತಾಹದಲ್ಲಿ ಭಾಗವಹಿಸಿ ಅವರ ಸ್ಮರಣೆಯನ್ನ ಉಪಕಾರವನ್ನ ಸ್ಮರಣ ಮಾಡತಕ್ಕಂತಹ ಭಾಗ್ಯವನ್ನು ಉಪಯೋಗಿಸಿಕೊಂಡು ಎಲ್ಲರೂ ಕೃತಕೃತ್ಯರಾಗೋಣ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಹರೇ ಶ್ರೀನಿವಾಸ. Hare Srinivasa, you have now heard the basic activities, how the Samiti has grown in these years, and what are the major activities, how they have performed, what were the inspirations we got for the Saptaha Mahotsavam. This is the 17th year of Raghavendra Saptaha Mahotsavam, which is being conducted by the Samiti. As Sri Archaka Parimalacharya has told, every year this program gets carried away in a very glorious manner in different parts of various cities. To name a few, I think he has already given those lists, like Chennai, Coimbatore, and some parts of Karnataka like Raichur, Gadag. So in all these places, whenever we start this Raghavendra Saptaha Mahotsavam, from the very first day, we get the involvement of the local functional committees also. Normally, it is being done in such a manner that whenever we go to any city, there will be a support from the local functional committee. In the same manner, this year also, we have had a very wonderful support, a very beautiful support from the committee of this Salem. They have really come very forward, and every possible time, they have been extending a very good helping hand. Without which, because we are new to this place, the Samiti is new to this Salem city. So without the cooperation, working together, such programs is not possible to be conducted. So it is customary on my part to thank definitely the local functional committee who have been extending a very good cooperation in carrying out such activities. How this Raghavendra Saptaha Mahotsavam has been carried out on all these years has already been said by Archaka Parimalacharya. In fact, just to slightly go away from this,
there were some references in the morning from many of the devotees, like, who is this Parimalacharya who conducts this? Many of the devotees asked me also. He hails from the Archaka, hereditary Archakas of Sri Raghavendra Swami Temple, Mantralayam. He is the son of Archak Venkobacharya. In fact, this Raghavendra Saptaha Mahotsavam will be carried out as if it is a family function in the house. In fact, you can see that entire family of Archaka Parimalacharya, in fact, their house is today locked. Nobody is there in Mantralayam. The entire family of Archaka Parimalacharya has come over to this place. In fact, that has been the practice. Whichever place they go and celebrate this, they go in large sum, the entire family gets involved. And this point of time, I would like to tell you, you people from Salem are really very lucky. You will really enjoy this, because we have heard that people pay amount, go to retreats, religious retreats. But here is an opportunity for all of you to get yourself participated in this very beautiful occasion, very beautiful programs, right from morning 6 o'clock onwards. In fact, yesterday, Sri Appanacharya said we will have the Suprabhatam Seva every day at 5:30. In fact, every one of you said, yes, we will do that. How beautiful it is to have a Suprabhatam Seva here. Today we had a small gathering, of course. We expect that people from Salem city kindly spread this message, this Saptaha Mahotsavam, which is for you only. It is at free of cost. There is absolutely no entry fee for you. So it's a very, very good religious retreat activity for all of you. Please involve yourself. Please involve others, your neighbors, your friends and relatives. Bring them to this occasion. Get yourselves involved in this activity. So this particular Mahotsavam, which is being celebrated, this is the 17th year. And every year we have the support under the leadership of His Holiness Sri Vidyadhisa Sripadangaluru of Sri Palimaram Udupi. In fact, just to mention on this occasion, every year when the new Panchangam gets released, Swamiji, in fact, first the thing he does probably is, that's what I have heard from his Shishyas, that he would first mark the 7 days in the Panchangam identified for the Saptaha Mahotsavam in this Palguna Masam. So that is the involvement from Sri Vidyadhisa Sripadangaluru for this particular thing. Under his leadership and his presidentship, under his guidance, all these, he gets involved in all these 7 days. He will not go out of this. He will stay for the entire 7 days program, gets himself involved in this. It is a great opportunity for all of you that, morning we will have the Suprabhatam, then we will have other programs. In fact, it has been the practice of the Samiti that all these 7 days, the programs are designed in such a manner that the whole day, excepting for few hours for food and slight rest in the afternoon, you will have only Jnana Karyas. That is what we have seen. In fact, you can see the program list which is there depicted or displayed at the entrance. Morning till night, you will have only the religious activities. There is absolutely no deviation. This has been practiced, this has been implemented, and this has been praised by almost all the devotees in all places. So today also we had a lot of programs since morning. Now we will have a slight I now request Sri Muralidas to come on dais to slightly, give some more information about the activities of Raghavendra Saptaha Karyacharana Samitis in Tamil, so that the message can be easily carried over to the mass. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. இந்த ராகவேந்திர சப்தாக மகோத்சவம் என்பது ராகவேந்திர சுவாமிகள் துறவியான நாளிலிருந்து அவர் பிறந்த நாள் வரைக்கும் நடுவில் வரும்படியான 7 நாட்களை சப்தாக மகோத்சவம் என்பதாக கொண்டாடி ஒவ்வொரு ஆண்டும் ஒவ்வொரு மாநிலத்தில் நம்ம பூஜ்ய பரிமளாச்சாரியார் அவர்கள் பூஜ்ய பலிமார் மடத்து சுவாமிகள் அவருடைய ஆணைப்படி இங்கு நடத்தி வருகின்றார்கள். இந்த நம்ம பூஜ்ய பரிமளாச்சாரியார் அவர்கள் இந்த வருடத்துக்கு ஒருமுறை இந்த ராகவேந்திர சப்தாகத்தை ஒவ்வொரு ஊரில் செய்வது மட்டும் அல்லாமல் மந்திராலயத்தில்
ஒவ்வொரு வியாழக்கிழமையும் கூட்டு பிரார்த்தனை என்பதாக நடத்தி நம் எல்லோருடைய நலனை கருதி அந்த ராகவேந்திர சுவாமிகளுடைய நாமாவளியை தம்முடைய இல்லத்தில் செய்து நமக்காக பிரார்த்தனை கொண்டு இருக்கும்படியான ஒரு பெரிய மகான்னு சொல்லலாம். அப்பேற்பட்டவர். நீங்க கூட அவருடைய போன் நம்பரை இந்த 7 நாள்ல கொடுப்பார். வாங்கிட்டு வியாழக்கிழமை காலையில அந்த நம்பருக்கு போன் பண்ணா உங்க பேரு, கோத்திரம், நட்சத்திரம், உங்களுடைய குறைகளை சொன்னா ஒவ்வொரு வாரமும் அன்னைக்கு சாயங்காலமே அவருடைய இல்லத்துல மாடியில் ஒரு ஹால்ல கூட்டு பிரார்த்தனை என்பதாக செய்கிறார். இப்படி லோகக்ஷேமத்திற்காகவே தம்முடைய உயிரையே மீசலாக வைத்து பணியாற்றி வரும் ஸ்ரீ பரிமளாச்சார். அவர் தினமும் ஆயிரக்கணக்கான காயத்ரி மந்திரங்களை ஜபம் செய்தோடு அல்லாமல் இன்னைக்கு நாம் மிகவும் அன்புடன் அழைக்கும்படியான ராகவேந்திர சுவாமிகளுடைய மூல பிருந்தாவனத்தை பூஜை செய்து வரும்படியான ஒரு மகான். அப்பேற்பட்ட இந்த நிகழ்ச்சி இன்னைக்கு இந்த வருஷம் சேலத்தில் நடந்திருக்குன்னா இங்கே இருக்கும்படியான நம்முடைய சேலத்தினுடைய ஒரு குழு அமைத்து அவர்கள் எல்லோரும் நாம் எல்லோரும் அவருக்கு உறுதுணையாக இருந்து இந்த ஒரு பெரிய காரியத்தை விழாவை நடத்தி வருகிறோம். இந்த விழாவிற்கு முதன்மையராக தாச சாகித்யா ப்ராஜெக்டில் திருமலை திருப்பதி தேவஸ்தானத்தில் இருந்து சிறப்பு அதிகாரியாக இருந்து பணியாற்றி ஓய்வு பெற்ற குரு ஜெகநாத தாசருடைய வழியில் வந்த மகான் ராகவேந்திர சுவாமிகளுடைய நண்பருடைய பெயரை வைத்திருக்கும்படியான எல்லோருக்கும் அறிந்தவரான ஸ்ரீமான் அப்பண்ணாச்சாரியார் அவர்கள் ஒரு மார்க்கதர்சியாக வழி துணையாக இருந்து இந்த காரியத்தை நடத்தி வருகிறார். காலையில் சுப்பிரபாத காரியக்கிரமம் 5:30 மணிக்கு சரியாக அவருடைய திருவாயினால் நடத்தப்படுகிறது. இப்பேற்பட்ட காரியக்கிரமங்கள், நிகழ்ச்சிகள், விழா இந்த சேலத்தில் நடப்பது மிகவும் நம்முடைய பாக்கியம். கடந்த 8 மாதமாக மாதத்திற்கு ஒரு முறை கூட்டம் நடத்தி இந்த விழாவை எப்படி நடத்த வேண்டும், யாரை வைத்து நடத்த வேண்டும், எவ்வாறு நடக்க வேண்டும் என்பதாக ஆலோசனை பெற்று ஒரு குழுவை அமைத்து இரவும் பகலுமாக உழைத்து அனைத்து சான்றோர்களையும் பீட்டாதிபதிகளையும் அழைத்து பேசி இந்த விழாவை சிறப்புற நடத்த பரிமளாச்சாரியாருக்கு உறுதுணையாக இருந்த ராகவேந்திர சப்தாகா சேலம் லோக்கல் கமிட்டி அவருடைய எல்லாருடைய உறுதுணையால் தான் இந்த விழா நடக்கிறது. எந்த ஊருக்கு போனாலும் அந்த ஊரில் உள்ளூரில் ஒரு விழா ஒரு குழுவை அமைத்து அந்த குழுவின் உறுதுணையால் நம்ம பூஜ்ய பரிமளாச்சாரியார் அவர்கள் இந்த 17வது சப்தாக மகோத்சவத்தை நடத்தி வருகிறார்கள். இன்னும் நாளையிலிருந்து 6 நாட்கள் தாச சாகித்யா ப்ராஜெக்டிலிருந்து விவித பஜனா மண்டலிகள் எல்லோரும் வந்திருந்து, பண்டிதர்கள், ஞானிகள், பீட்டாதிபதிகள் எல்லோரும் வந்திருந்து இந்த விழாவை சிறப்புற நடத்தி கொடுப்பது மிக சந்தோஷமான ஒரு விழா என்று அழைத்து எல்லோரையும் வருக வருக என்று அழைத்து இன்றைக்கு மைசூர் ராமச்சந்திராச்சாரியன் நீங்க தான் சீடி பார்த்திருப்பீங்க. அந்த போட்டோவை காமிச்சுட்டே பாடுவார். ரொம்ப பக்தி பரவசமா இருக்கும். சீனிவாசர் மேல் பாட்டு பாடினா சீனிவாசரோட போட்டோவே காட்டுவான். அப்பேற்பட்ட பக்தி பரவசமான ஹரிகதையோடு இருக்கும்படியான ஒரு இன்னிசை நிகழ்ச்சி நடக்க இருக்கிறது. இப்பேற்பட்ட எல்லா நிகழ்ச்சிகளுக்கும் அனைவரும் எல்லாரும் வரணும். நம்ம தமிழ்நாட்டில் ஒரு குறை, இந்த மாதிரி நிகழ்ச்சிகளுக்கு எல்லாரும் வந்திருந்து அக்கம் பக்கத்துல எல்லாம் சொல்லி இப்பேற்பட்ட நிகழ்ச்சி நடக்கிறது. ஒரு நாள் ஆயிடுத்து, இன்னும் 6 நாள் தான் இருக்குன்னு சொல்லி எல்லாரும் வரணும். முக்கியமா நாளைக்கு சாயங்காலம் பிரகலாதராஜருடைய பட்டாபிஷேக மகோத்சவம் நடக்க போறது. அன்னைக்கு ராகவேந்திர சுவாமிகள் துறவை ஆகும்போது எப்படி ஒரு விழா நடத்தினாரோ அதே மாதிரி ஒரு விழா நாளைக்கு நடக்க போறது. அதை பற்றி சொல்ல போறோம். ஊர்வலமா பிரகலாதராஜர் அழைத்து வந்து இங்கே பட்டாபிஷேக மகோத்சவம், இன்னும் கடைசி அங்கமாக சீனிவாச கல்யாணம் திருமலையில் நடக்கும்படியான திரு கல்யாண வைபத்தை நம்ம பூஜ்ய அப்பண்ணாச்சாரியார் அவர்கள் திருக்கரங்களால் நடக்க இருக்கிறது. எல்லா நிகழ்ச்சிகளுக்கும் அனைவரும் வந்திருந்து இந்த விழாவினை சிறப்புற நடத்தி கொடுத்து கமிட்டியாருக்கும் நன்கு சிறப்பாக நற்பெயரை வாங்கி கொடுத்து அவருக்கும் அருளை பெற்று தந்து அவர்களும் அருள் பெற்று நாமும் அருள் பெற்று குரு ராகவேந்திர சுவாமியோட கருணை பெறுவோமாக என்று சொல்லி வாய்ப்பு அளித்தமைக்கு நன்றி கூறி
விடைபெறுகிறேன். நன்றி, வணக்கம். ஹரே ஸ்ரீனிவாச. Hare Srinivasa. I now take this opportunity to welcome the guests for this particular today's inaugural function. We have 4 or 5 people here. I'll just call out their names. Firstly, for this function, I welcome and invite Vidwan Shri K. Apanacharya, ex-Special Officer, Dal Sahitya Project, Tirupati, to please come over. Secondly, we have yet another important personality, Pujya Shri Adya Keshavacharya. He comes from a place called as Chintravela in Andhra Pradesh. He is on his way, but let us not miss his name. So I take this opportunity to welcome. He will probably come and join later. Thirdly, I welcome Shri R.P. Sarathi, Chairman, Narasus Sarathi Institute of Technology, Salem. Shri R.P. Sarathi is a great businessman of Salem city, especially trading in coffee, spinning mill, flour mill, etc. At present, he is the chairman of Sarathi Institute of Technology and Engineering College. His contribution to the religious cause is very great and praiseworthy. I welcome Shri R.P. Sarathi to please come on dais. I now welcome Shri A.B. Sudarshanam. Shri Sudarshanam is the owner of AVR Swarna Mahal, a very popular jeweler in Salem city. He is the staunch devotee of Shri Raghavendra Swamigal. I request Shri Sudarshanam to please come over to the dais. I also invite Shri N. Santana Krishnan, the Chartered Accountant of Salem City, who has been a very supporting personality for all this Mahotsavam. We will now have the Malarpana Samarpana to His Holiness Shri Vidyadisa Shri Padangalavar and His Holiness Shri Keshavanidhi Shri Padangalavar. Sarathi sir, if you want to sit, use the chair, please, you can. The next program would be the lighting of the lamp by His Holiness Shri Padangalavar.
Hare Srinivasa. After the Deepa Prajulanam, we will now have the speech from Sri K. Apanacharya, Vidyavan Sri K. Apanacharya. ಹರೇ ಶ್ರೀನಿವಾಸ. ಉಭಯ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮ ಪೂರ್ವಕವಾಗಿ ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳು ಯಾರ್ಯಾರಿದ್ದಾರೋ ಆ ಎಲ್ಲರಿಗೂ ಕೂಡ ಶಿರಬಾಗಿ ಒಂದು 4 ಮಾತಷ್ಟೇ. எனக்கு தமிழில் பேசணும் இருக்கு, தமிழ் தெரியும் நல்லா, ஆனால் ஸ்பீடாக பேச வராது, இட் இஸ் ப்ராಬ್ಲಮ್. ಸೊ ಕನ್ನಡದ தான் பேச போகிறேன். ಮೊಟ್ಟ ಮೊದಲನೇದು ಸತ್ಯನಾರಾಯಣಾಚಾರ್ಯ. ಇವತ್ತು ನಿಜವಾಗಿ ನನಗೆ ಕೆಲವು ಪಂಡಿತರ ಉಪನ್ಯಾಸ ಕೇಳಿದಾಗ ನನ್ನನ್ನು ನಾನು ಮರಿತೀನಿ. ಇವತ್ತು ನಿಜವಾಗಿ ಮರ್ತೀನಿ ನಾನು. ಬನ್ನಂಜಿಯವರ ಉಪನ್ಯಾಸ, ಪ್ರಭಂಜನಾಚಾರ್ಯರ ಉಪನ್ಯಾಸ ಕೇಳಿದ್ರೆ ಎಷ್ಟು ಆನಂದಪ್ಪಿನೋ ಅದಕ್ಕಿಂತ ಒಂದು ಗುಂಜಿತುಗ ಜಾಸ್ತಿ ಸತ್ಯನಾರಾಯಣಾಚಾರ್ಯ ಷೋಡಶ ಕ್ರಮ. ನನಗನಿಸ್ತು ಈಗ ಪರಿಮಳಾಚಾರ್ಯಗೆ ನಾನು ವಿಜ್ಞಾಪನೆ ಮಾಡ್ಕೋತೀನಿ, ಬರೋ ವರ್ಷದಿಂದ ಸುಮಾರು ಒಂದು ಷೋಡಶ ಕರ್ಮಗಳಲ್ವ, ಷೋಡಶ ಕರ್ಮಕ್ಕೆ 16 ವರ್ಷ ಇಟ್ಟು 16 ವರ್ಷ ಅವ್ರನ್ನ ಪ್ರಧಾನ ಉಪನ್ಯಾಸಕರನ್ನ ಕರಿಬೇಕು ಅಂತೀನಿ ನಾನು. ನಿಮ್ಮಿಂದ ಒಂದೊಂದರ ಬಗ್ಗೆ ವಿಶದವಾಗಿ ಆ ಮಂತ್ರಗಳ ರಹಸ್ಯದ ಪೂರ್ವಕವಾಗಿ ತಿಳ್ಕೋಬೇಕು. ಭಾಳ ಇಟ್ ಇಸ್ ಎಕ್ಸಲೆಂಟ್, ಭಾಳ ಆನಂದ ಆಗಿದೆ. ಅವರಿಗೆ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ, ನಮ್ಮ ಪ್ರಣಾಮ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೆಕ್ಸ್ಟ್, ಆಶ್ಚರ್ಯಕರವಾದ ಸಂಗತಿ ಏನು ಗೊತ್ತನ, ರಾಯರ ಹುಟ್ಟು ಹಬ್ಬ ಸಪ್ತಮಿ, ಅವರ ಪಟ್ಟಾಭಿಷೇಕ ದ್ವಿತೀಯ. ಅಂದರೆ ಮೊದಲು ದ್ವಿತೀಯ ಬರ್ತದೆ, ಆಮೇಲೆ ಹುಟ್ಟು ಹಬ್ಬ ಬರ್ತದೆ. ರಾಯರ ಹುಟ್ಟಿದ ದಿನಾಂಕ ನಂತರ ಅವರ ಪಟ್ಟಾಭಿಷೇಕ ಸನ್ಯಾಸಾಶ್ರಮ ತಗೊಂಡಿದ್ದು ಮೊದಲಿಗೆ. ಇದು ಬಹಳ ಆಶ್ಚರ್ಯಕರ. ಅದರ ಸಂದೇಶ ಇದರಲ್ಲಿ ಏನು ಸಂದೇಶ ಅದ? ಗುರುರಾಜರು ನಮ್ಮ ನಿಮ್ಮಂತೆ ಹುಟ್ಟಿ ಬಂದ ಮೇಲೆ ಸಾಧನ ಮಾಡಿಕೊಂಡವರಲ್ಲ. ಅಪಣಾಚಾರ್ಯರ ಮತ್ತೆ ಜ್ಞಾನಿವರೇಣ್ಯರ ಮಾತಿನ ಪ್ರಕಾರ ಅವರು ದೇವಾಂಶ ಸಂಭೂತರು, ಜಾತಾಪರೋಕ್ಷಿಗಳು. ಅಂದರೆ ಒಂದು ರೀತಿಯಿಂದ ಪ್ರಾರಂಭದಲ್ಲೇ ಅವರು ಭಗವಂತನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾದವರು. ಅಂದರೆ ಎಲ್ಲವನ್ನು ಸರ್ವಸಂಗ ಪರಿತ್ಯಾಗ ಮಾಡಿ ಭಗವಂತರಲ್ಲೇ ಮನಸ್ಸಿಟ್ಟ ಮಹಿತಾತ್ಮವಾದ ಕಾರಣ ಯಾದೃಚ್ಛಿಕವಾಗಿ ಅಂದ್ಕೋಬಾರ್ದು. ಭಗವತ್ ಸಂಕಲ್ಪದಂತೆ ಭಗವಂತ ಏನು ಮಾಡಿದ ಗೊತ್ತಾ? ಇಲ್ಲ, ನಿನ್ನ ಮೊದಲು ಪಟ್ಟಾಭಿಷೇಕ ನಿಂದ ಆಗಲಿ, ಆಮೇಲಕ್ಕೆ ಹುಟ್ಟಿದ ಹಬ್ಬ ಆಚರಣೆ ಆಗಲಿ. ನಮ್ಮ ಹುಟ್ಟು ಗುರುರಾಜರಂತೆ ಆಗಬೇಕು ಅಂತ ನಮ್ಮ ಜೀವನದಲ್ಲಿ ಅದರ ಸಂದೇಶ ರಾಯರು ಕೊಡ್ತಾ ಇದ್ದಾರೆ ಅಂತ. ರಾಘವೇಂದ್ರ ಸಪ್ತಾಹ 7 ದಿವಸದ ಮಹೋತ್ಸವ. ಇನ್ನೊಂದು ಸಂತೋಷದ ವಾರ್ತೆ ಈ ವರ್ಷ ನಡೆದ ಘಟನೆ ಏನು ಅಂದರೆ, 15, 16, 17 ವರ್ಷದಿಂದ ನಡೆಸ್ಕೋತಾ ಬಂದರು ಪರಿಮಳಾಚಾರ್ಯರು. ಪರಿಮಳಾಚಾರ್ಯರಿಗೆ ಆ ಶಕ್ತಿ ಎಲ್ಲಿಂದ ಬಂತು ಆ ಮಕ್ಕಳಿಗೆ ನಿಮಗೆ ಗೊತ್ತಿಲ್ಲ. ಅದರ ರಹಸ್ಯ, ಗುರುರಾಜರನ್ನು ಉಪಾಸನ ಮಾಡಿ ಗುರುರಾಜರಿಗೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡು ಪರರ ಕ್ಷೇಮವೇ ತಮ್ಮ ಕ್ಷೇಮ ಅಂತ ಚಿಂತನೆ ಮಾಡಿದ ನನ್ನ ಗುರುಗಳು, ಅವರ ತಂದೆಗಳು ಪಿತೃಪಾದರಾಗಿರ್ತಕ್ಕಂಥ ವೆಂಕಣ್ಣಾಚಾರ್ಯರಿಂದ ಬಂದಿದ್ದು, ಅವರ ಆಶೀರ್ವಾದದಿಂದ. ಅಷ್ಟೇ ದುರ್ದೈವ, ನಾವು ಇಷ್ಟು ದೌರ್ಭಾಗ್ಯರವರು ಕಳ್ಕೊಂಡ್ವಿ. ಅವರ ಎದುರಿಗೆ ಈ ಒಂದು ಸಪ್ತಾಹ ಆಗಿದ್ರೆ ಏನಾಗ್ತಿತ್ತು ನನ್ನ ಊಹೆಗೆ ನಿಲ್ಕೊಲ್ದು. ಆ ಮಹಿತಾತ್ಮರು ಅಂದ್ರೆ ಅವರಷ್ಟು ಪರೋಪಕಾರಿ ಎಂಬುದಕ್ಕೆ ಬೇರೆ ಯಾವುದೋ ಎಕ್ಸಾಂಪಲ್ ಬೇಕಾ? ಈಗ ನಿಮ್ಮ ಮುಂದೆ ನಿಂತ ನಾನೇ ಸಾಕ್ಷಿ. ಇವತ್ತು ನಾನು ನಿಮ್ಮ ಮುಂದೆ ನಿಂತುಕೊಳ್ತೀನಿ. ದಾಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ ಏನೋ ಸ್ವಲ್ಪ ಶ್ರೀನಿವಾಸನಿಗೆ ಒಂದು ನಾಯಿ ಮರೆಯಂತೆ ಸೇವೆ ಮಾಡಿದ್ದೀನಿ ಅಂದ್ರೆ ಕಾರಣ ನನ್ನ ಗುರುಗಳು, ಅವರ ಆಶೀರ್ವಾದ, ಅವರ ಪೂರ್ಣ ಪ್ರೇಮ ವಾತ್ಸಲ್ಯ. ಅದರಿಂದ ನನ್ನ ಮೇಲೆ ಎಷ್ಟು ಪ್ರೇಮ ಇದ್ರೆ ಆ ಮಕ್ಕಳ ಮೇಲೆ ಎಷ್ಟು ಪ್ರೇಮ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಎಷ್ಟು ಆಶೀರ್ವಾದ ಅವರಿಂದ ಸಿಕ್ಕಿಲ್ಲ. ಸೊ ಈ ಸಪ್ತಾಹ 17 ವರ್ಷಗಳ ಕಾಲ ನಿರಾಟಂಕವಾಗಿ ಆಯಿತು ಅಂದ್ರೆ ಅದಕ್ಕೆ ಕಾರಣ ನಮ್ಮ ಗುರುಗಳು, ಪರಿಮಳಾಚಾರ್ಯರ 4 ಮಂದಿ ಅಣ್ಣ ತಮ್ಮಂದರ ಪಿತೃಪಾದರಾದ, ಅವ್ರ ಹೆಸರು ಹೇಳಬಾರ್ದು ನ್ಯಾಯವಾಗಿ, ಶ್ರೀನಿವಾಸನ ಹೆಸರಿಟ್ಟುಕೊಂಡವರು ವೆಂಕಣ್ಣಾಚಾರ್ಯ ಅಂತಕ್ಕಂತಹ ಮಹಿತಾತ್ಮ. ಅವರ ಪರಮಾನುಗ್ರಹದಿಂದ ಇದು ನಡೀತಾ ಇದೆ. ಇದು ಎರಡನೇದಾದ್ರೆ ಇನ್ನೊಂದು ಆನಂದ ಅಂತ ಹೇಳಿದ್ನಲ್ಲ, ಏನು ಆನಂದ ಗೊತ್ತನ? ಸಪ್ತಾಹ ಮಾಡ್ತಾ ಬಂದ್ವಿ. ಇದರ ಹಿನ್ನೆಲೆ ನಿಮಗೆ ಗೊತ್ತು, ಪರಿಮಳ ವಿಚಾರಣೆ ಮಾಡಿದ್ರು. ಸಮಾಜದಲ್ಲಿ ಒಂದು ಚೈತನ್ಯ ತರಬೇಕು, ಹಿಂದೂ ಧರ್ಮದ ಪ್ರಚಾರ ಆಗಬೇಕು, ತದ್ವಾರ ಎಲ್ಲರಲ್ಲಿ ಧರ್ಮದ ಜಾಗೃತಿ ಉಂಟಾಗಬೇಕು ಅಂತ ಇದು ಪ್ರಾರಂಭ ಆಯಿತು. ಇದು ಎಲ್ಲಿಗೆ ಮುಟ್ಟಿತ್ತು? 17ನೇ ವರ್ಷದ ಈ ಸಪ್ತಾಹ ಕಾರ್ಯಕ್ರಮ ಎಲ್ಲಿಗೆ ಮುಟ್ಟಿತ್ತು ಅಂದ್ರೆ, ಮೂಲ ಸ್ಥಳವಾದ ಮಂತ್ರಾಲಯದ ಸಪ್ತಾಹ ಮಾಡಬೇಕು ಅಂತ ಸಂಕಲ್ಪ ಬಂದಿದ್ದೇ ಇದರಿಂದ. ಯಾಕೆ ಇಷ್ಟುವರೆಗೆ ಒಬ್ಬರು ಮಾಡಿದ್ರ? ಇವತ್ತು ಬಳ್ಳಾರಿಯಲ್ಲಿ ನೀವು ನಂಬ್ತೀರಲ್ಲ, ಬಳ್ಳಾರಿಯಲ್ಲಿ ದೊಡ್ಡ ಸಿಟಿಯಲ್ಲಿ ಸಪ್ತಾಹ ನಡೀತಾ ಇದೆ. ಅಲ್ಲಿ ಸಪ್ತಾಹ 15 ದಿವಸ ಮಾಡ್ತಾ ಇದ್ದಾರೆ ಅವರು.
ಅಲ್ಲಿ ಬಳ್ಳಾರಿಯಲ್ಲೇ ನಡೀಲಿ ಅಥವಾ ರಾಯರ ಮಠದ ಯಾವ ಬ್ರಾಂಚಿನಲ್ಲೇ ನಡೀಲಿ, ಇವತ್ತು ಮೂಲ ಮಠವಾದ ಮಂತ್ರಾಲಯದಲ್ಲೇ ನಡೀಲಿ, ಅದಕ್ಕೆ ಸ್ಫೂರ್ತಿ ಎಲ್ಲಿ ಸಿಕ್ತು ಅಂದ್ರೆ ಮೊಟ್ಟ ಮೊದಲು ಈ ಸಪ್ತಾಹ ಕಾರ್ಯಕ್ರಮದಿಂದ. ಪರಿಮಳಾಚಾರ್ಯರ ಕುಟುಂಬ ವರ್ಗ ಏನು ಸಪ್ತಾಹ ಕಾರ್ಯಕ್ರಮ ಪ್ರಾರಂಭ ಮಾಡಿತಲ್ಲ, ಅದರಿಂದ ಅವರಿಗೆ ಸ್ಫೂರ್ತಿ ಬಂತು. ಅರೆ ಇವರ ಒಬ್ಬ ಸಾಮಾನ್ಯ ವ್ಯಕ್ತಿ, ನಮ್ಮ ಅರ್ಚಕರ ಪೈಕಿ ಒಬ್ಬ ವ್ಯಕ್ತಿ ಸಪ್ತಾಹ ಮಾಡ್ತಾ ಇದ್ದಾನೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ಮಾಡ್ತಾ ಇದ್ದಾನೆ, ಒಂದು ಧರ್ಮದ ಜಾಗೃತಿ ಮಾಡ್ತಾ ಇದ್ದಾನೆ, ಗುರುರಾಜರ ಬಗ್ಗೆ ಎಲ್ಲರಲ್ಲಿ ಪ್ರೇಮ ವಾತ್ಸಲ್ಯಗಳನ್ನು ಬೆಳೆಸ್ತಾ ಇದ್ದಾನೆ ಅಂದ್ರೆ ನಾವ್ಯಾಕೆ ಸುಮ್ಮನೆ ಕೂಡಬೇಕು ಅಂತ ಅವರಲ್ಲಿ ಒಂದು ಚೈತನ್ಯ ಬಂದು ಅವ್ರ ಮೇಲೆ ಎದ್ದಿದ್ದಾರೆ. ಇದು ಶುಭ. ನಿಜವಾಗಿ ನಾನಾಗಲಿ ಪರಿಮಳಾಚಾರ್ಯ ಕೇಳೋದೇನು ಗೊತ್ತನ, ಸಪ್ತಾಹ ಸಮಿತಿ, ಕಾರ್ಯಾಚರಣಾ ಸಮಿತಿ ಮಂತ್ರಾಲಯದವರೇ ಮಾಡಬೇಕು, ಪರಿಮಳಾಚಾರ್ಯ ಕುಟುಂಬದವರೇ ಮಾಡಬೇಕಲ್ಲ, ಮನೆ ಮನೆಗೆ ಸಪ್ತಾಹಗಳಾಗಬೇಕು. ಹಿಂದೂ ಧರ್ಮ ಉಳಿಬೇಕಾದ್ರೆ, ಹಿಂದೂ ಧರ್ಮ ಜಾಗೃತವಾಗಬೇಕಾದ್ರೆ, ನಮ್ಮ ದೇಶ ಭರತಖಂಡ ಸುಭಿಕ್ಷ ಆಗುತ್ತದೆ. ನಮಗೆ ಕೆಲವರಿಗೆಲ್ಲ ಭಯ ಬಂದದ, ಏನು ಗೊತ್ತನಾ, 2012 ಏನೋ ಪ್ರಳಯ ಬರ್ತದೆ ಅಂತ ಹೇಳಿ ಅದು ಟಿವಿಯಲ್ಲಿ ಅಂತೂ ಮಾತು ತಮಿಳ್ನವರು ತೋರಿಸ್ತಾರೆ, ಕನ್ನಡದವರು ತೋರಿಸ್ತಾರೆ, ಎಲ್ಲ ಪೌರಾಣಿಕ ಜಾತಕ ಹೇಳೋರು ಮತ್ತು ಇನ್ನೊಬ್ಬರು ಬೇರೆ ಬೇರೆ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಮಾತ್ರ ಸತ್ಯ, ಎಲ್ಲಿವರೆಗೆ ತಿರುಪತಿಯಲ್ಲಿ ವೆಂಕಟರಮಣ ಇರ್ತಾನೋ, ಎಲ್ಲಿವರೆಗೆ ಮಂತ್ರಾಲಯ ಮಹಾಪ್ರಭುಗಳು ಇರ್ತಾರೋ, ಎಲ್ಲಿವರೆಗೆ ಈ ಧರ್ಮ ಉಳಿತದೋ ಅಲ್ಲಿವರೆಗೆ ಇಂಡಿಯಾಕ್ಕೆ ಮಾತ್ರ ಏನಾಗಲಕ್ಕೆ ಸಾಧ್ಯ. ಬೇರೆ ಎಲ್ಲ ದೇಶಗಳು ಹಾಳಾಗ್ಬೋದು, ಭಾರತ ದೇಶ ಉಳಿತದೆ. ಕಾರಣ ಏನಂದ್ರೆ ಇಂಥ ಕಾರ್ಯಕ್ರಮ ನಡೀತಾ ಇರುತ್ತೆ. ಅದಕ್ಕೆ ಸ್ಫೂರ್ತಿ ಪರಿಮಳಾಚಾರ್ಯ ತಂದ್ರು, ಅದನ್ನ ನಾವು ಅಂದುಕೊಂಡ್ವಿ, ಎಲ್ಲರ ಮನೆಗಳಲ್ಲಿ ಆಗಕ್ಕೆ ಈ ಸಪ್ತಾಹ ಅಂತ ಅಂದುಕೊಂಡ್ವಿ. ಅದಕ್ಕೆ ನಾಂದಿ ಹಾಡಿದರು ಮಂತ್ರಾಲಯದ ಮಠದವರು. ಅದು ಬಹಳ ನಮಗಂತೂ ನಮ್ಮ ಮಠದವರು ಹಾಕಿದ್ದು ನಾವು ಬಹಳ ಆನಂದವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ, ರಾಯರು ಸಾಮಾಜಿಕ ಕ್ರಾಂತಿ ಉಳ್ಳವರು. ಅವರ ಜ್ಞಾನ, ಅವರು ಸಮಾಜಕ್ಕೆ ಕೊಟ್ಟ ವೇದಾಂತದ ಕೊಡುಗೆ, ಆಚಾರ್ಯರ ಸೇವೆ, ಅದು ಅನಿತರ ಸಾಧ್ಯವಾಗಿರತಕ್ಕಂಥದ್ದು. ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು, ಮಧ್ವಾಚಾರ್ಯರ ಮೂಲ 37 ಅಥವಾ 50 ಏನೋ ಆಗೋಲ್ದಾಗ ಆ ಗ್ರಂಥ ರಾಶಿ ಒಂದು ದೊಡ್ಡ ಟ್ರೆಸರಿ, ಅದು ಅದ್ಭುತವಾದ ಸಂಪತ್ತಾದರೆ ಅದರ ರಕ್ಷಣೆಗಾಗಿ ದೊಡ್ಡ 3 ಕೋಟೆ ಗೋಡೆಗಳವೆ. ಆ ಕೋಟೆಗಳು ಅಭೇದ್ಯ ಅಚ್ಛೇದ್ಯ. ಮೊದಲನೇ ಕೋಟೆ ಟೀಕಾಚಾರ್ಯರ ಕೋಟೆ. ಅದನ್ನು ಸೀಳಬೇಕಾದ್ರೆ ಅದಕ್ಕಿಂತ ಮುಂಚೆ ಇನ್ನೊಂದದೆ, ಅದು ವ್ಯಾಸತೀರ್ಥರ ಕೋಟೆ. ಅದಕ್ಕಿಂತ ಮುಂಚೆ ಇರತಕ್ಕಂಥದ್ದು ರಾಘವೇಂದ್ರ ಮಂತ್ರಾಲಯ ಮಹಾಪ್ರಭುಗಳು ನಿರ್ಮಾಣ ಮಾಡಿದ ವೇದಾಂತದ ಕೋಟೆಯನ್ನು ಛೇದನ ಮಾಡಿದ್ರೆ ವ್ಯಾಸರಾಜರ ಕೋಟೆಗೆ ಹೋಗ್ಲಿಕ್ಕೆ ಸಾಧ್ಯ. ವ್ಯಾಸರಾಜರ ಕೋಟೆ ಛೇದನ ಮಾಡಿದ್ರೆ ಟೀಕಾಕೃತ್ಪಾದರ ಕೋಟೆಗೆ ಹೋಗ್ಲಿಕ್ಕೆ ಸಾಧ್ಯ. ಅವಚಂದ್ರ ಅವು ಹೇಳಿನಲ್ಲ, ಅವು ಅಚ್ಛೇದ್ಯ ಅಭೇದ್ಯ, ಅವನ್ನೇನು ಮಾಡ್ಲಿಕ್ಕಾಗಲ್ಲ, ಶಿರಬಾಗೇ ತಿರಬೇಕಾಗಿದೆ. ಅಂತ ಅದ್ಭುತವಾಗಿರತಕ್ಕಂಥ ಕ್ರಾಂತಿಕಾರರು ರಾಯರು. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಗುರುರಾಜರ ಅವತಾರಗಳನ್ನು ವಿಹಂಗಮ ದೃಷ್ಟಿಯಿಂದ ನೋಡಿದಾಗ ಅವರಿಗೆ ಎಷ್ಟು ತನಕ ಪ್ರೇಮ ವಾತ್ಸಲ್ಯ ಅದ ಅಂದ್ರೆ, ಕೆಳಮಟ್ಟದ ವ್ಯಕ್ತಿಯನ್ನು ಮೇಲೆ ಎತ್ತಬೇಕು ಭಗವಂತನ ಕಡೆ. ಸಾತ್ವಿಕನಾದ ವ್ಯಕ್ತಿ ಕೆಳಮಟ್ಟದಲ್ಲಿದ್ರೂ ಕೂಡ ಅವನನ್ನು ಮೇಲೆ ಎತ್ತಿ ಭಗವಂತನ ಕಡೆ ಒಯ್ಯಬೇಕೆಂಬ ಕಳಕಳೆ ಗುರುರಾಜರಿಗಿದ್ದಷ್ಟು. ಆದ ಕಾರಣ ಭಗವಂತ ಅಷ್ಟು ಪ್ರಸನ್ನನಾದ. ಆದ ಕಾರಣ ಎಲ್ಲ ಯತಿಗಳು ಗುರುರಾಜರಲ್ಲಿ ಬಂದು ನಿಂತುಕೊಂಡ್ರು. ಅಲವಬೋಧ ಸುತೀರ್ಥ ಮುನಿಗಳು ಹಲವು ಕಾಲದ ನಿಂತು ಜನರಾಗ ಶ್ರೀನಾರಸಿಂಹ ಯದುವೀಲ ಭೂತ್ತಮಾರ್ಯ ವಾಸಿಷ್ಠ ಕೃಷ್ಣ ಹಯತುಂಡ ಪರಾಬ್ಜ ಭೃಂಗ, ಎಲ್ಲ ದೇವತೆಗಳು, ಎಲ್ಲ ದಾಸರು, ಎಲ್ಲ ಯತಿಗಳು, ಎಲ್ಲ ಭಗವಂತನ ರೂಪಗಳು ಮಂತ್ರಾಲಯ ಮಹಾಪ್ರಭುಗಳಲ್ಲಿ ಸನ್ನಿಹಿತ. ಕಾರಣ ಏನಂದ್ರೆ ಆ ಭಗವಂತ ಅವರಿಗೆ ಕರುಣಿಸಿಕೊಟ್ಟ ಅದ್ಭುತವಾದ ಹೃದಯ. ಅದೇನು, ಎಲ್ಲರನ್ನೂ ಮೇಲೆ ಎತ್ತಬೇಕು, ಎಲ್ಲರನ್ನೂ ಭಗವಂತನ ಕಡೆ ಕರ್ಕೊಂಡು ಹೋಗಬೇಕು ಎಂಬ ಒಂದು ಆಲೋಚನೆ. ಅದು ಪ್ರಹ್ಲಾದರಾಜರ ಅವತಾರದ ಬಗ್ಗೆ ಪರಿಮಳಾಚಾರ್ಯ ಹೇಳಿದ್ರೆ ನಿಮಗೆಲ್ಲ ಗೊತ್ತಾಗ್ಬಿಡ್ತು, ಅದರ ಬಗ್ಗೆ ಬೇಡ. 2ನೇ ಅವತಾರ ನೋಡ್ರಿ, ವ್ಯಾಸರಾಜರು ಕೃಷ್ಣ ದೇವರಾಯನಂತ ಚಕ್ರವರ್ತಿಗೆ ಗುರುಗಳಾಗಿ, ಇದು ನನ್ನ ಮಾತಲ್ಲ, ಪಾಶ್ಚಾತ್ಯ ಚೈನಾ ದೇಶದ ಯಾತ್ರಿಕ ಈ ಮಾತನ್ನು ಬರೀತಾನೆ. ವಿಜಯನಗರಕ್ಕೆ ತಾನು ಬಂದಾಗ ಅಲ್ಲಿ ಒಂದು ದೃಶ್ಯ ನೋಡಿದಂತೆ, ಸ್ನಾತಕೋತ್ಸವ ಅಂದ್ರೆ ಡಾಕ್ಟರೇಟ್ ಕೊಡ್ತಕ್ಕಂಥದ್ದು. ಅವನು ತನ್ನ ಪುಸ್ತಕದಲ್ಲಿ ಸ್ಪಷ್ಟ ಬರೀತಾನೆ, ನಾನು ಕಿಂಗ್ಡಮ್ ಆಫ್ ವಿಜಯನಗರಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ಸ್ನಾತಕೋತ್ಸವ ನಡೀತಾ ಇತ್ತು. ಅದು ಎಷ್ಟು ಜನ ಇದ್ರು ಅಂದ್ರೆ ವಿದ್ಯಾರ್ಥಿಗಳು 10,000 ಜನ ವಿದ್ಯಾರ್ಥಿಗಳು ಇದ್ರಂತೆ. ಅವ್ರು ಮಾರ್ಚ್ ಹೋಗ್ತಾ ಇದ್ರಂತೆ. ಹೋಗುವಾಗ ಈ ವಿದ್ಯಾರ್ಥಿಗಳ ಮಾರ್ಚಿಂಗ್ ಆದಮೇಲೆ ಹಿಂದೆ ಸ್ವತಃ ಕೃಷ್ಣದೇವರಾಯ ಹೊತ್ತ ಪಲ್ಲಕ್ಕಿಯಲ್ಲಿ ವ್ಯಾಸರಾಜರು ಕೂತ್ಕೊಂಡು ಬರ್ತಾ ಇದ್ರು. ಅದನ್ನು ನಾನು ಕಣ್ಣಾರ ಕಂಡೆ ಅಂತ ಹೇಳ್ತಾನೆ. ಇದು ಇಂಥ ಅದ್ಭುತವಾದ ಅಂಥ ಮಹಿತಾತ್ಮರು ಎಲ್ಲಿ ಇಳಿದು ಬಂದರು ಗೊತ್ತನಾ? ಕನಕದಾಸರಂಥ ಮಹಿತಾತ್ಮರನ್ನು ಮೇಲೆ ಎತ್ತಿ ನಿಲ್ಲಿಸಿದರು. ಕನಕದಾಸರ ಜೀವನ ನೋಡಿದಾಗ ಅವರಿಗೆ ಬಹಳ ಗುರುಗಳು, ಬೇರೆ 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 ಗುರುಗಳು ಇದ್ದಾರೆ ಅಂದ್ಕೊಡ್ರಿ. ಆದ್ರೆ ಯಾವ ಗುರುಗಳು ಇದ್ರು? ಅಂತ್ಯ ಸಿದ್ಧತ್ತು ಸಿದ್ಧಾಂತ. ಕೊನೆಗೆ ಗುರುಗಳು ಯಾರಾದಂತೆ ವ್ಯಾಸರಾಜರೇ ಆದರು. ಅದನ್ನ ಅವರ ಹಾಡುಗಳು ತಗೊಂಡು ನೋಡ್ರಿ, ನಿಮಗೆ ಕೆಲವು ಬೆರಳೆಣಿಕೆಯಲ್ಲಿರತಕ್ಕಂಥ ಹಾಡುಗಳು ಮಾತ್ರನೇ
ಕೆಲವು ಪಂಕ್ತಿಗಳು ಮಾತ್ರ ಅವರು ರಾಮಾನುಜನ ಸಂಪ್ರದಾಯಕ್ಕೆ ಸೇರಿದವರು, ಶೈವ ಸಂಪ್ರದಾಯಕ್ಕೆ ಸೇರಿದವರು, ಅವರು ಅದ್ವೈತ ಸಂಪ್ರದಾಯಕ್ಕೆ ಸೇರಿದವರು ಅಂತ ಸೂಚನೆ ಕೊಡ್ತಾರೆ. ಆದರೆ ದ್ವೈತ ಸಂಪ್ರದಾಯಕ್ಕೆ ಕನಕದಾಸರು ಸೇರಿದವರು ಎಂಬುದಕ್ಕೆ ಎಷ್ಟು ಹಾಡುಗಳು ಅಂದ್ರೆ ಎಲ್ಲ 90% ಆಫ್ ಸಾಂಗ್ಸ್ ಕನಕದಾಸರು ಸೊಗತಕ್ಕಂತ 90% ಹಾಡುಗಳು ಅವರು ದ್ವೈತವನ್ನು ಅಂಗೀಕಾರ ಮಾಡಿದ್ರು. ಅವರ ಉಸಿರು ದ್ವೈತ ಆಗಿತ್ತು, ದ್ವೈತದಲ್ಲೇ ಅವರು ಕೊನೆಯ ಉಸಿರನ್ನು ಕಳೆದರು ಎಂಬುದಕ್ಕೆ ಸಾಕ್ಷಿ. ಒಂದು ಸತ್ಯ, ಅವರು ದಶಾವತಾರಗಳ ಬಗ್ಗೆ 4 ಹಾಡು ಸಿಗ್ತಾವ ನಮಗೆ. ಆ 4 ಹಾಡನ್ನು ಒಮ್ಮೆ ತೆಗೆದು ನೋಡ್ರಿ. ನಿಜವಾಗಿ ಅವರು ತಾತಾಚಾರ್ಯರ ಶಿಷ್ಯರೇ ಆಗಿದ್ರೆ, ತಾತಾಚಾರ್ಯರ ಶಿಷ್ಯ ವಿಶಿಷ್ಟಾದ್ವೈತದಲ್ಲಿ ಅವರಿಗೆ ಒಲವಿದ್ದಿತ್ತು ಅಂದ್ರೆ ಅವರು ಬೌದ್ಧಾವತಾರವನ್ನು ಹೇಳ್ತಾ ಇದ್ದಿಲ್ಲ. ಬೌದ್ಧಾವತಾರವನ್ನು ಅದು ಬಲರಾಮನ ಅವತಾರ ಬರಬೇಕಾಗಿತ್ತು. ಅವರು ಎಲ್ಲಿ ಕೂಡ ಬಲರಾಮನ ಅವತಾರವನ್ನು ದಶಾವತಾರಗಳು ಸೇರಿಸದೆ ಬೌದ್ಧಾವತಾರವನ್ನೇ ಸೇರಿಸ್ತಾರೆ. ಇದು ಒಂದನೇದಾದ್ರೆ, ಇನ್ನೊಂದು ಅದ್ಭುತವಾದ್ದೇನು ಗೊತ್ತನ ಸ್ಪಷ್ಟ. ವಾಯುದೇವರ ಸ್ತೋತ್ರ ಮಾಡಿದಾಗ ಅವರು ಅದೇ ವಿಶಿಷ್ಟಾದ್ವೈತಗಳಾಗಿದ್ದರೆ ವಾಯುದೇವರನ್ನು ಹನುಮಂತನ ಅವತಾರ ಅಂತ ಅಷ್ಟೇ ಹೇಳ್ತಾ ಇದ್ರೆ ಹೊರತಾಗಿ ವಾಯುದೇವರ ಮೂಲ ರೂಪಕ್ಕೆ ಹೋಗ್ತಿದ್ದಿಲ್ಲ. ನಂತರದ ಮಧ್ವಾಚಾರ್ಯರ ರೂಪಕ್ಕೆ ಅಸಲು ಬರ್ತಿದ್ದಿಲ್ಲ. ಆದರೆ ಕನಕದಾಸರ ಆಂಜನೇಯನಿಗೆ ಸಂಬಂಧಪಟ್ಟ ಎಲ್ಲ ಹಾಡುಗಳಲ್ಲಿ ಸ್ಪಷ್ಟ ಕಾಣಬಹುದು ನಾವು ಆಚಾರ್ಯರ ಉಲ್ಲೇಖ ಬರ್ತದೆ. ಮಧ್ವಾಚಾರ್ಯರ ಅವತಾರ ಹನುಮಂತ, ವಾಯುದೇವರ ಅವತಾರನೇ ಹನುಮಂತ ಅಂತ ಮಧ್ವಾಚಾರ್ಯದ ಸ್ಪಷ್ಟ ಬರ್ತದೆ. ಈ ರೀತಿ ಇನ್ನೊಂದು ಜಾತಿಗೆ ಸೇರಿದ ವ್ಯಕ್ತಿಯನ್ನು ಎತ್ತಿ ಹಿಡಿದು ಅವನನ್ನು ಉದ್ಧಾರ ಮಾಡಿದ ಪೂತಾತ್ಮರು. ಮೊದಲು ದೈತ್ಯ ಬಾಲಕರನ್ನು ಉದ್ಧಾರ ಮಾಡಿದರು, ಕನಕದಾಸರಂತ ಮಹಿತಾತ್ಮರನ್ನು ಮೇಲೆ ಎತ್ತಿದ್ರು. ಅಂದ್ರೆ ಒಬ್ಬರೇ ಅರಿ ಮತ್ತು ವ್ಯಾಸರಾಜರು ಒಬ್ಬರೇ, ಕನಕದಾಸರು ಒಬ್ಬರೇ ಕಾಣಿಸ್ತಾರಲ್ಲ. ನಮಗೆ ಚರಿತ್ರೆಗೆ ನಿಲುಕಿರುವವರು ಕನಕದಾಸರಾದರೆ ಸಾವಿರ ಜನ ಕನಕದಾಸರಂತವರು ವ್ಯಾಸರಾಜರಿಗೆ ಶಿಷ್ಯರಾಗಿದ್ದಾರೆ. ಅವರು ಇಲ್ಲಾಂದ್ರೆ ವಾದಿರಾಜರು ಒಂದು ಜನಾಂಗವನ್ನೇ ವೈಷ್ಣವರನ್ನಾಗಿ ಮಾಡಲಿಕ್ಕೆ ಸ್ಫೂರ್ತಿಯಲ್ಲಿ ಗುರುಗಳಾದ ವ್ಯಾಸರಾಜನಿಂದ ಬಂದಿರೋದು. ಅವರು ರುಜುಗಳಾದರೂ ಕೂಡ ಅವರಿಗೆ ಸ್ಫೂರ್ತಿಯಲ್ಲಿ ಸಿಕ್ತು ಅಂದ್ರೆ ವ್ಯಾಸರಾಜನಿಂದ ಸಿಕ್ತು. ಅದಾದ ಮೇಲೆ ಕಲಿಯುಗದ ಕಾಮಧೇನು, ಕಲ್ಪತರು, ಚಿಂತಾಮಣಿ, ಮಂತ್ರಾಲಯ ಮಹಾಪ್ರಭುಗಳು, ಅವರ ದೃಷ್ಟಿ, ಅವರ ಆಲೋಚನೆ ಒಮ್ಮೆ ತೆಗೆದು ನೋಡ್ರಿ. ಇದು ಚರಿತ್ರ, ಇದು ಕಲ್ಪನೆಯಲ್ಲ. ಮೊದಲನೇದು ಪ್ರಹ್ಲಾದಾವತಾರ ಪುರಾಣಕ್ಕೆ, ಅದು ಹೌದೋ ಅಲ್ಲೋ ನಮಗೆ ಗೊತ್ತಿಲ್ಲ. ವ್ಯಾಸರಾಜರದು ಹಾಡುಗಳು ಇದ್ಯಾವುದು ವಿಮರ್ಶೆ ಮಾಡಿದ ನಮಗೆ ಗೊತ್ತಾಗ್ತದೆ. ಅದ್ರ ಆಶ್ಚರ್ಯ ಏನು ಗೊತ್ತನ, ಕನಕದಾಸರು ವ್ಯಾಸರಾಜರ ಮೇಲೆ ಒಂದು ಹಾಡು ಮಾಡಿಲ್ಲ, ನಮಗೆ ಸಿಗ್ತಾ ಇಲ್ಲ, ನಮಗೆ ಉಪಲಬ್ಧ ಆಗ್ತಾ ಇಲ್ಲ. ಅದಿರಲಿ, ಅದ ಕಾರಣ ನೀವು ಹೇಳೋದು ಕಲ್ಪನೆ ಆಗ್ಬೋದು. ಆದರೆ ಇವತ್ತು ಗುರುರಾಜರಿಗೆ ಸಂಬಂಧಪಟ್ಟ ಒಂದು ಚರಿತ್ರೆ, ಅದು ಹಿಸ್ಟಾರಿಕಲ್, ಅದು ಸತ್ಯ, ಅದನ್ನು ಅಲ್ಲಗಳಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಯಾವುದದು? ಅವರು ದಲಿತರ ಮೇಲೆ, ಕೆಳಮಟ್ಟದ ಜನಾಂಗದಲ್ಲಿ ಎಷ್ಟು ಆತ್ಮೀಯತೆ ಇತ್ತು, ಅವರನ್ನು ಉದ್ಧಾರ ಮಾಡಬೇಕೆಂಬ ಲವಕ್ಕೆ ಗುರುರಾಜರಿಗಿತ್ತು ಎಂಬುದಕ್ಕೆ ಒಮ್ಮೆ ಗುರುರಾಜರು ಒಂದು ಊರಿಗೆ ಬರ್ತಾ ಇದ್ದರಂತೆ. ಆ ಊರಿಗೆ ಬರುವಾಗ, ಇದು ನಾನು ಬಹಳ ಸಾರಿ ಹೇಳ್ತೇನೆ, ನಂಗೆ ಇಷ್ಟವಾದ ಸಬ್ಜೆಕ್ಟ್ ಇದು. ಬರುವಾಗ ಊರಿನ ಜನ ಎಲ್ಲ ನಿಮ್ಮ ಸೇಲಂನಂತೆ ಎಲ್ಲ ಜನರು ಗಣ್ಯರೆಲ್ಲ ಹೋಗಿ ಊರು ಹೊರಗೆ ರಾಯರಿಗೆ ಸ್ವಾಗತ ಮಾಡಿದರು. ಅವ್ರನ್ನ ಒಳಗೆ ಮರ್ಯಾದೆಯಿಂದ ಕರ್ಕೊಂಡ್ಬಂದರು, ವೇನಾದಲ್ಲಿ ಕೂಡಿಸಿಕೊಂಡು. ಗ್ರಾಮದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ರಾಯರು. ವಾದ್ಯ ವೈಭವಗಳೆಲ್ಲ ಮುಂದೆ ಹೋಗ್ತಾ ಇದ್ದಾವೆ, ದೊಡ್ಡ ದೊಡ್ಡ ಯಜಮಾನರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ. ರಾಯರು ಮೇನದಲ್ಲಿ ಸ್ವಲ್ಪ ನೇರ ನಿಂದಿಸು ಅಂತ ಹೇಳಿದ್ರಂತೆ. ಏನು ಸ್ವಾಮಿ, ಈ ಸಂದಿನಲ್ಲಿ ಹೋಗುವಂತ ಅಂದ್ರೆ ಒಂದು ಓಣಿ, ಒಂದು ಸಣ್ಣ ಸ್ಟ್ರೀಟ್, ಅದರಲ್ಲಿ ಅದು ಎಂಟ್ರೆನ್ಸ್ ನಲ್ಲಿ ಅದೇ ಗ್ರಾಮದ, ಅಲ್ಲಿ ಒಳಗೆ ಹೋಗು ಅಂತಂದ್ರಂತೆ. ಆಗ ಕೆಲವು ಗಣ್ಯ ವ್ಯಕ್ತಿ ಓಡಿ ಬಂದರು. ಇದು ಈಗಿಂದಲ್ಲ, 300 ವರ್ಷದ ಕೆಳಗಿಂತು. ಆಲೋಚನೆ ಮಾಡ್ರಿ, ಆಗ ಜಾತಿ, ಆಗ ಮತ, ಆಗ ಧರ್ಮ ಹೇಗಿತ್ತು ಅದ್ರ ಊಹೆ ಮಾಡೋದು ಸಾಧ್ಯ ಇಲ್ಲ. ಓಡಿ ಬಂದ, ಸ್ವಾಮಿ ಗುರುಗಳೇ, ಅಲ್ಲಿ ಹೋಗಬಾರ್ದು. ನಾವು ಯಾಕೆ ಹೋಗಬಾರ್ದು? ಅದು ಸ್ಲಮ್ ಏರಿಯಾ ಅಂದ್ರೆ ಅರ್ಥ ಆಗಿರ್ತದೆ ನಮಗೆ, ಅದಕ್ಕಿಂತ ಜಾಸ್ತಿ ಹೇಳಿ ಡೀಪ್ ಆಗಿ ಹೋಗಬಾರ್ದು. ಇಲ್ಲ, ಅದು ನೀವು ನಿಮ್ಮಂತ ಎತ್ತಿಗಳು ಹೋಗತಕ್ಕಂಥ ಜಾಗ ಅಲ್ಲ. ಆಗ ರಾಯರು, ಇದು ದಾಸರು ಹೇಳ್ತಕ್ಕಂಥ ಮಾತು, ರಾಯರು ಕೇಳಿದ್ರಂತೆ, ಅಂದ್ರೆ ಅಲ್ಲಿ ನನ್ನ ರಾಮ ಇಲ್ಲ ಅಂತ ಕೇಳಿದ್ರಂತೆ. ಅವ್ರು ಕೇಳಿದಿಷ್ಟೇ, ಹಾಗಾದ್ರೆ ಅಲ್ಲಿ ನನ್ನ ರಾಮ ಇಲ್ಲವಾ ಅಂತಂದ್ರಂತೆ. ಏನ್ ಹೇಳ್ತಾರೆ ಅವರು? ಆನ್ಸರ್ ಏನು ಕೊಡ್ತಾರೆ? ಏನ್ ಮಾತಾಡಿ? ಇಲ್ಲ, ನನ್ನ ರಾಮ ಸರ್ವತ್ರ ವ್ಯಾಪಿ ಅಂತ ನಾವು ನಂಬಿವಿ, ನಮ್ಮ ಸಿದ್ಧಾಂತ ಹಾಗೆ ಹೇಳ್ತದೆ. ಅಲ್ಲಿ ಹೋಗಲಿ ಅಂದ್ರು. ಅಲ್ಲಿ ಹೊರಡ್ತದೆ ಬೇನ. ಸ್ವಲ್ಪ ದೂರ ಹೋಗೋಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಮುದುಕ ಚಪ್ಪಲಿ ಹೊಲಕೋತ ರೋಡ್ ಪಕ್ಕದಲ್ಲಿ ಕೂತಿದ್ದ. ಗುರುರಾಜರು ಆ ಸ್ಥಳಕ್ಕೆ ಬಂದು ಕೊಳ್ಳೆ ತೆರೆ ತೆಗೆದು, ಏನಯ್ಯ ಕನಕ ಚೆನ್ನಾಗಿದ್ದೀಯಾ ಅಂತ ಕೇಳಿರಂತೆ. ಅವನು ಯಾರು ಗೊತ್ತಿಲ್ಲ, ಅವನು ನೋಡಿದವರಲ್ಲ, ಅವನ್ನ ಕೇಳಿದಿಷ್ಟೇ, ಕನಕ ಚೆನ್ನಾಗಿದ್ದೀಯಾ ಅಂತ ಅಂದುಕೊಳ್ಳೆ ಆ ವ್ಯಕ್ತಿ ಕಣ್ಣು ತೆಗೆದು ಮೇಲೆ ನೋಡಿದ. ರಾಯರ ದರ್ಶನ ಆದ ಕೂಡ ಅವನ ಬಾಯಿಂದ ಬಂದ ಮಾತೇನು? ವ್ಯಾಸಪ್ರಭು ಚೆನ್ನಾಗಿದ್ದೀನಿ ಅಂತಂದ. ಎಷ್ಟು ಅದ್ಭುತವಾದ ರೂಪಕಲ್ಪನೆ! ಅವನು ಯಾರೋ ಗೊತ್ತಿಲ್ಲ ರಾಯರಿಗೆ, ಇವನಿಗೆ ರಾಯ ಯಾರೋ ಗೊತ್ತಿಲ್ಲ. ಅವ್ರು ಯಾರು ತಮ್ಮ ಹೆಸರು ಹೇಳಿಕೊಳ್ಳಿಲ್ಲ. ಕನಕ ಚೆನ್ನಾಗಿದ್ದೀಯಾ ಅಂತ ರಾಯರು ಕೂಗಿದ್ರಂತೆ.
ಆ ವ್ಯಕ್ತಿ ಹೇಳಿದ, ಸ್ವಾಮಿ ವ್ಯಾಸಪ್ರಭು ಚೆನ್ನಾಗಿದ್ದೀನಿ ನನ್ನ ದಯದಿಂದ ಅಂತಂದ. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ. ಜ್ಞಾನಿಗಳ ದರ್ಶನ ಮಾತ್ರದಿಂದ ಏನಾಗ್ತದೆ ಅಂದ್ರೆ ಎಲ್ಲ ಪಾಪಗಳು ಪ್ರಕ್ಷಾಳನ ಆಗ್ತದೆ, ಎಲ್ಲ ಪ್ರಾರಬ್ಧಾದಿಗಳು ದೂರ ಆಗ್ತದೆ, ದಿವ್ಯವಾದ ಜ್ಞಾನ ಬೆಳಗುತ್ತದೆ. ಅದಕ್ಕೆ ಸಾಕ್ಷ್ಯ ರಾಯರು ಹೇಳಿದ್ರು, ಇವತ್ತು ರಾಮದೇವರ ಪೂಜೆಗೆ ನೀವು ಬರಬೇಕು, ಸ್ವಾಮಿಗೆ ಏನಾದರೂ ಪ್ರಸಾದ ತಗೊಂಡ್ಬರಬೇಕು ಅಂತ ಹೇಳಿದ್ರು, ಹೊಟ್ಟಾಗ್ಬಿಟ್ರು ಅಷ್ಟೆ. ಅವನು ಮಧ್ಯಾಹ್ನ 12 ಗಂಟೆಗೆ ಬಡವ, ಏನು ಇದ್ದಿಲ್ಲಂತೆ, ಸಾಸ್ವಿ ಇತ್ತಂತ ಅವನಿಗೆ ಅವನ ಮನೆಯಲ್ಲಿ. ಆ ಸಾಸ್ವಿಯನ್ನೇ ಗಂಟೆ ಕಟ್ಟಿಕೊಂಡು ಹೋದ. ಇದಾರಲ್ಲ ನಮ್ಮ ಪರಿವಾರ ಅವರು, ಅವನು ಅಲ್ಲಿ ಬರ್ತಾ ಇದ್ದಾರನೆ ಇವ್ರು ಓಡಿ ಬಂದ್ರು, ನಿಂದ್ರ ನೀವು ಬರಬಾರ್ದು ಅಲ್ಲೇ ಇರು ಅಂತಂದ್ರು. ರಾಯರು ಇಲ್ಲ ಬಾ ಒಳ ಬಾ ಕರೆದ್ರು. ಏನು ರಾಮನಿಗೆ ಏನ್ ತಂದೀಯಾ ನೀನು ಅಂತಂದ್ರು. ಅಪ್ಪ ನನ್ನಲ್ಲಿ ಏನಿಲ್ಲ, ನಾನು ಬಡವ, ಈ ಸಾಸ್ವಿ ತಂದೀನಪ್ಪ. ಹಾಗಲ್ಲ ನಮ್ಮ ರಾಮನಿಗೆ ಬಹಳ ಇಷ್ಟ. ತಗೊಂಡ್ರು, ಅಡಿಗೆಯನ್ನು ಕರೆದ್ರು. ಇವತ್ತು ಸಾಸ್ವಿ ರಾಮದೇವರಿಗೆ ನೈವೇದ್ಯಕ್ಕೆ ಹಾಕು ಅಂತಂದ್ರು. ಬಗಲಾಗೆ ಇದ್ರು ದಿವಾನ್ರೋ ಯಾರೋ ಪುಣ್ಯಾತ್ಮರು ಪಂಡಿತರು, ಅವ್ರು ಬಂದ್ರು, ಗುರುಗಳೇ ಇವತ್ತು ಚಾತುರ್ಮಾಸ್ಯ, ಸಾಸ್ವಿ ನಿಷಿದ್ಧ, ಇದು ಉಪಯೋಗ ಮಾಡಲಿಕ್ಕಿಲ್ಲ, ಇದು ನಿಂಗ ನಿಷಿದ್ಧ ನಂಗ ನಿಷಿದ್ಧ, ರಾಮನಿಗೆ ಇಷ್ಟ. ರಾಮ ಸರ್ವಸಾರ ಭೋಕ್ತ ಇದ್ದಾನೆ, ಅವನಿಗೆ ಸಂಕಲ್ಪ ಆಗಿದೆ, ಇವನಿಗೆ ಪ್ರೇರಣೆ ಮಾಡಿದ್ದಾನೆ, ತಗೊಂಬ ಅಂತ ಆಜ್ಞೆ ಮಾಡಿದ್ದಾನೆ, ಇವತ್ತು ಹಾಕು ಅಂತಂದ್ರು. ಅವತ್ತಿನಿಂದ ಮಂತ್ರಾಲಯ ಮಠದಲ್ಲಿ ಸಾಸ್ವಿ ಉಪಯೋಗ ಬಂತು. ಇದು ಚರಿತ್ರೆ, ಇದು ಕಲ್ಪನಾ ಅಲ್ಲ. ಆದರೆ ಎಲ್ಲಿ ಆ ವ್ಯಕ್ತಿ ಮರುದಿವಸನೇ ಹೊರಟೋಗ್ಬಿಟ್ಟ ಅಂತೇಳಿ ಅವನ ಏನೋ ಒಂದು ಸಮಾಧಿ ಅಂತಾರಲ್ಲ, ಅದು ತಿರುಪತಿಯಲ್ಲಿದ ಅಂತ ಕೆಲವರು ಹೇಳ್ತಾರೆ, ಇನ್ನೊಬ್ಬರು ಕೆಲವರು ಬೇರೆ ಕಡೆ ಹೇಳ್ತಾರೆ, ಬೇರೆ ಬೇರೆ ಸ್ಥಳಗಳು ತೋರಿಸ್ತಾರೆ. ಅದು ಎಷ್ಟರವರೆಗೆ ಸತ್ಯ ಎಂಬುದು ಗೊತ್ತಿಲ್ಲ. ಆದರೆ ಇದು ಮಾತ್ರ ಸತ್ಯ. ಗುರುರಾಜರ ಕರುಣೆ, ಇವತ್ತು ತಿಮ್ಮಪ್ಪನ ಕರುಣೆ ಯಾವ ರೀತಿ ಸಮಾಜದ ಮೇಲೆ ಹರಿದದೋ, ಎಷ್ಟು ಹರಿದದೆ. ಬರೀ ಮಾಧ್ವರೊಂದೇನ ಅಥವಾ ಬೇರೆ ಜಾತಿಯವರೊಂದಿದ್ದಾರೆ. ಶ್ರೀನಿವಾಸನ ಭಕ್ತರಾಗದೇ ಇರೋ ಜಾತಿನೇ ಇಲ್ಲ, ಎಲ್ಲರೂ ಶ್ರೀನಿವಾಸನ ಭಕ್ತರೇ. ಹಾಗೇನಾದ್ರೂ ಇನ್ನೊಂದು ವ್ಯಕ್ತಿ ಅದೇ ಎಲ್ಲ ಜಾತಿಯ ಜನಾಂಗ ಆರಾಧನೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಏಕೈಕ ವ್ಯಕ್ತಿ ಮಂತ್ರಾಲಯ ಮಹಾಪ್ರಭುಗಳ ಮಾತ್ರ. ಎಲ್ಲರಿಗೂ ಮಂತ್ರಾಲಯ ಮಹಾಪ್ರಭುಗಳು ಬೇಕು, ಎಲ್ಲರೂ ಮಂತ್ರಾಲಯ ಮಹಾಪ್ರಭುಗಳಿಗೆ ಶರಣಾಗ್ತಾರೆ. ಅಂಥ ಕರುಣಾಮೂರ್ತಿಗಳು, ಅಂಥ ದಯಾರ್ದ್ರ ಹೃದಯಗಳು, ಅಷ್ಟು ಸಮಾಜದ ಮೇಲೆ ಕಳಕಳೆ, ಎಲ್ಲರನ್ನೂ ಭಗವಂತನ ಕಡೆ ಎಳ್ಕೋಬೇಕು ಎಂಬ ಒಂದು ತಪನ ಉಳ್ಳಂತವರು. ಅದಕ್ಕಂದೇ ಪರಿಮಳಾಚಾರ್ಯರಿಗೆ ಈ ಸಪ್ತಾಹದ ಪ್ರೇರಣೆ ಮಾಡಿದರು. ಬರೇ ಸಪ್ತಾಹದ ಪ್ರೇರಣೆ ಮಾಡಿ ಮಂತ್ರಾಲಯದಲ್ಲೇ ಮಾಡುವಂತ ಆಜ್ಞೆ ಮಾಡಲಿಲ್ಲ. ಊರೂರಿಗೆ ಹೋಗಿದ್ರು. ಅಯ್ಯೋ ನಾವು ಸಣ್ಣವರು, ನಮಗೇನು ಜ್ಞಾನ ಇಲ್ಲ, ನಾವೇನು ಹೋಗ್ತೀವಿ ಅಂದ್ರೆ, ನೀನ್ಯಾಕೆ ಅಂದ್ಕೋತೀಯ, ನಾನು ಸ್ವಯಂದರಲ್ಲಿ ನಿಂತುಕೊಂಡು ಫಲಮಂತ್ರಾಕ್ಷತೆ ಕೊಡಿಸಿ ನಾ ಮಾಡಿಸ್ತೀನಿ ಹೋಗುಂತಂದ್ರು. ಮಹಿತಾತ್ಮರಾದ ಪರಿಮಾರು ಮಠದಂತ ಮಹಿತಾತ್ಮರ ಆಶೀರ್ವಾದ ಸಿಕ್ತು, ಬೆಂಬಲ ಸಿಕ್ತು, ಅವರು ಬಂದು ನಿಂತುಕೊಂಡ್ರು. ಇವತ್ತು ಹೇಗಾಗ್ತಂದ್ರೆ, ನಿಜವಾಗಿ ನಾ ಸುಳ್ಳು ಹೇಳೋದಲ್ಲ, ಹೋದ ವರ್ಷ ಗದುಗಿನ ವೀರನಾರಾಯಣ ದಿವ್ಯ ಸನ್ನಿಧಾನದಲ್ಲಿ ಸಪ್ತಾಹ ಅದು ಎಷ್ಟು ಮಟ್ಟಕ್ಕಾಯ್ತೋ, ನಾನು ಇಲ್ಲಿ ಬಂದು ಕೂಡಲೇ ನನ್ನ ಮಿತ್ರರಿಗೆ ಹೇಳಿದ್ದೇರು ಗೊತ್ತರ ಪರಿವಳಾಚಾರ್ಯ, ಪರಿವಳ ಇದು ರಾಯರ ಪವಾಡಯ್ಯ, ಇದು ನಮ್ಮ ಪವಾಡ ಅಲ್ಲ, ಇದು ಈ ಬಟ್ಟಪ್ಪ ನೋಡಿದಲ್ಲೇ ಇವತ್ತಿನವರೆಗೆ ಎಷ್ಟು ಸಪ್ತಾಹ ಯಾವೋ ಅಷ್ಟು ಸಪ್ತಾಹದಲ್ಲಿ ಇಂಥ ಕಲ್ಯಾಣ ಮಂಟಪ ನಮ್ಗೆ ಸಿಕ್ಕಿದ್ದಿಲ್ಲ. ಇಂಥ ಕಲ್ಯಾಣ ಮಂಟಪ ಏನು, ಇಷ್ಟು ದೊಡ್ಡ ಏರಿಯಾ ಏನು, ಎಲ್ಲ ಸೌಕರ್ಯ, ಒಂದು ಸೌಕರ್ಯ ಸಕಲ ಅಂದ್ರೆ ಇಲ್ಲಿಂದ ಬಿಟ್ಟು ಹೊರಗೆ ಹೋಗುವ ಸ್ಥಿತಿ ನಮಗಿಲ್ಲ. ಅಂದ್ರೆ ಅದಕ್ಕೆ ಕಾರಣ ಗುರುರಾಜರ ಅನುಗ್ರಹ, ಪರಿಮಳಾಚಾರ್ಯರ ಮತ್ತು ಅವರ ತಮ್ಮಂದರ ದೀಕ್ಷಾ, ಇದೆಲ್ಲದಕ್ಕೂ ಮೂಲ ನಮ್ಮ ಗುರುಗಳು ವೆಂಕಣ್ಣಾಚಾರ್ಯರ ಆಶೀರ್ವಾದ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಗುರುರಾಜರ ಬಗ್ಗೆ ಮಾತಾಡಿದ್ರೆ ಮೈ ಮರೆತು ಬಿಡ್ತಾರೆ. ಯಾಕಂದ್ರೆ ಗುರುರಾಜರನ್ನೇ ತಮ್ಮ ಬಿಂಬಮೂರ್ತಿಯಾಗಿ ಕಂಡಿರ್ತಕ್ಕಂಥ ಗುರು ಜಗನ್ನಾಥದಾಸ ಪರಂಪರೆಯಲ್ಲಿ ಆ ವಂಶದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು. ಈಗ ನಮ್ಮ ಈ ಕಾರ್ಯಕ್ರಮಕ್ಕೆ ಅನುಗ್ರಹ ಮಾಡಿ ಬಂದಿರತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಪಾದ ರಾಜಮಠಾಧೀಶರಾಗಿರ್ತಕ್ಕಂಥ ಕಿರಿಯಪಟ್ಟದ ಶ್ರೀ ಶ್ರೀ ಕೇಶವ ಶ್ರೀಪಾದಂಗಳವರಿಗೆ ಉಭಯ ಶ್ರೀ ರಾಘವೇಂದ್ರ ಕಾರ್ಯಾಚರಣಾ ಸಮಿತಿ ಮಂತ್ರಾಲಯ ಮತ್ತು ರಾಘವೇಂದ್ರ ಸಪ್ತಾಹ ಸಮಿತಿ ಉಭಯ ಸಮಿತಿ ಪರವಾಗಿ ಗುರುರಾಜರಿಗೆ ಶ್ರೀಪಾದಂಗಳವರಿಗೆ ಪಾದ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತೇವೆ.
ಭಾಸ್ಕರ್ ಇಂದಿನ ಪ್ರವಚನಕಾರರಾಗಿರ್ತಕ್ಕಂಥ ಡಾಕ್ಟರ್ ವಿದ್ವಾಂಸರಾದ ಸತ್ಯನಾರಾಯಣಾಚಾರ್ಯ ಬಂದು ಗುರುರಾಜರ ಪ್ರಸಾದವನ್ನು ಶ್ರೀಪಾದಂಗಳವರ ಕೈಯಿಂದ ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. I now request Sri R.P. Sarathi to please come over and take the blessings from Sri Padangalavar. Sri Sarathi Gars. Sri R.P. Sarathi is a great businessman of Salem city, especially trading in coffee, spinning mill, flour mill. I request Sri Vidyadisa Sri Padangalavar to please bless him with the Drakshasa. He is the chairman of Sarathi Institute of Technology, which is an engineering college. His contribution to the religious cause is very great and praiseworthy. Sri Sarathi sir, thank you very much for coming for this evening function. I now request Sri A.B. Sudarshanam, who is the owner of the AVR Swarna Mahal, a popular jewel merchant in Salem city. He is also a very staunch devotee of Sri Raghavendra Swamigal. Sri Sudarshanam sir, thank you very much for coming for this occasion. I request Sri N. I now request Sri N. Santana Krishnan, the Chartered Accountant, to please come and receive the blessings from Sri Swamiji. I extend a very heartfelt thanks to all the guests who presided for this function. I request all the guests to please be seated. We will now proceed with the Anugraha Sandesha. We will now have the Anugraha Sandesha from His Holiness Sri Keshavanidhi Tirtha Sri Padangalavar of Sri Padaraja Mutt, Mulubagal.